ಇಲ್ಲಿ ಮಾತ್ರ ಅಂತಲ್ಲ, ಅನೇಕ ಸತ್ಸಂಗಗಳಿಗೆ ಹೋಗ್ತೇವೆ, ಮಠಗಳಿಗೆ ಹೋಗ್ತೇವೆ, ಅಲ್ಲಿ ಪ್ರವಚನ ಕೇಳ್ತೇವೆ. ನಮ್ಮ ಸಂಬಂಧಪಟ್ಟ ನಮ್ಮ ಎಲ್ಲ ನಾವೇನು ಹೇಳ್ತೇವೆ, ಒಂದು ಧಾರ್ಮಿಕ ಗ್ರಂಥಗಳಿರ್ಬೋದು, ಕಾವ್ಯಗಳಿರ್ಬೋದು ಓದ್ತೇವೆ, ಎಲ್ಲ ಆಲಿಸ್ತೇವೆ. ಇವಾಗಷ್ಟೇ ನಾವು ವಿಷ್ಣು ಸಹಸ್ರನಾಮ ಕೂಡ ಪಠಣ ಮಾಡಿದ್ದೇವೆ. ನಮ್ಮಲ್ಲೊಂದು ಮಾತಿದೆ ಮಹಾರಾಜ್, ಈಗ ಯುವಕರಿದ್ದಾರೆ, ಬಾಲಕೃಷ್ಣ ಸರ್ ಇದ್ದಾರೆ, ನಾವು ಎಲ್ಲ ಯುವಕರು ತುಂಬ ಜನ ಇದ್ದಾರೆ. ನಮ್ಮಲ್ಲಿ ಒಂದು ಪ್ರಶ್ನೆ ಎಲ್ಲ ಮನೇಲಿ ಕೇಳ್ಕೊಂಡು ಬರುವಂಥದ್ದು, ಆಶ್ರಮಕ್ಕೆ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ಗೆಳೆಯರಿರ್ಬೋದು, ನಮ್ಮ ಹೆತ್ತವರಿರ್ಬೋದು, ಮನೆಯವರಿರ್ಬೋದು, ಆಶ್ರಮಕ್ಕೆ ಈಗ ಯಾಕೆ ಹೋಗ್ತೀವಿ, ಆಶ್ರಮಕ್ಕೆ ಸನ್ಯಾಸಿ ಆಗ್ತೀಯಾ ಅಥವಾ ಅದೆಲ್ಲ ಯಾವಾಗಂತೇನೋ ಒಂದು ಏಜ್ ಆದ ನಂತರ, ಒಂದು 60 ವರ್ಷ ನಂತರ ನೀನು ಮಠಕ್ಕೆ ಹೋಗ್ಬೋದು, ಆಶ್ರಮಕ್ಕೆ ಹೋಗ್ಬೋದು, ಪ್ರವಚನ ಕೇಳ್ಬೋದು, ಇವಾಗ ಯಾಕೆ ಅದೆಲ್ಲ ವೈರಾಗ್ಯ ಬರುವಂಥದ್ದು, ಈ ರೀತಿಯೆಲ್ಲ ಪ್ರಶ್ನೆಗಳು ಬರ್ತೇವೆ ಮಹಾರಾಜ್. ಈ ನಮ್ಮ ಆಧ್ಯಾತ್ಮ ಅಥವಾ ಸತ್ಸಂಗ ಯಾಕೆ ಬೇಕು ಸಾಮಾನ್ಯ ಜನರಿಗೆ ಬದುಕಿಗೆ ಅಂತ ಒಂದು ಪ್ರಶ್ನೆ ನನಗೆ ಕಾಡ್ತಿರುವಂಥದ್ದು. ಇದರಿಂದ ಅದಕ್ಕೆ ಉತ್ತರ ಖಂಡಿತ ಸಿಗ್ತದೆ ನಂಬಿಕೆ ಇದೆ. ನಾವೆಲ್ಲರೂ ಕೇಳ್ಕೊಳ್ಳುವ, ಯಾಕಂದರೆ ಸರಳವಾಗಿ ಮಹಾರಾಜ ನಾನು ಉತ್ತರ ಖಂಡಿತ ನಿರೀಕ್ಷೆ ಮಾಡುತ್ತೇನೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಸಾಮಾನ್ಯವಾಗಿ ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ. ನಾನು ಮನೆ ಬಿಟ್ಟು ಆಶ್ರಮ ಸೇರಿದಾಗಲೂ ಕೂಡ ಈ ಪ್ರಶ್ನೆ ನನಗೆ ಕೇಳಿದರು. ನಾವು ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡುವ, ಯೋಚನೆ ನಾವು ಮಾಡೋದಿಲ್ಲ ಅಂತಲ್ಲ, ಯೋಚನೆ ಮಾಡ್ತೇವೆ, ಆದರೆ ಈ ವಿಚಾರದಲ್ಲಿ ಯೋಚನೆ ಮಾಡಿಲ್ಲ, ಅದಕ್ಕೆ ಮಾಡುವ. ನಾವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಅಥವಾ ನಮ್ಮ ಜೀವನದಲ್ಲಿ ಯಾವಾಗಲಾಗುತ್ತೆ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಏನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗೋರಿದ್ದೀರಿ, ಕಂಪ್ನಿಗಳಿಗೆ ಹೋಗೋರಿದ್ದೀರಿ, ಕೆಲಸ ಕಾರ್ಯಗಳಿಗೆ ಹೋಗ್ತೀರಿ, ಬಹಳ ಕಷ್ಟಪಟ್ಟು ಸಂಜೆ ಮನೆಗೆ ಬರ್ತೀರಿ. ಏನಕ್ಕೋಸ್ಕರ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಉದಾಹರಣೆಯನ್ನು ಹೇಳ್ತಾ ಬಂದರೂ ಕೂಡ ನಮ್ಮ ಸಾಧು ಸಂತರು ಅದನ್ನೆಲ್ಲ ಒಂದೇ ಒಂದು ವಿಚಾರದಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಆನಂದವನ್ನು ಅನುಭವಿಸ್ಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ. ಅದು ಒಂದೇ ವಿಚಾರಕ್ಕೋಸ್ಕರ ಪ್ರತಿಯೊಬ್ಬರು ಕಷ್ಟಪಡ್ತಾ ಇರೋದು. ಅದಕ್ಕೆ ನಮ್ಮ ಹಿರಿಯರೊಬ್ಬರು ಹೇಳ್ತಾರೆ, ಆ ಆನಂದವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿರೋದು ಯಾವಾಗ ಅಂತಂದರೆ, ಯಾವಾಗ ನಾವು ಯುವಕರಾಗಿರ್ತೀರೋ ಆವಾಗ ಪ್ರಯತ್ನ ಪಡಬೇಕು. ವಯಸ್ಸಾದ್ರ ಮೇಲೆ ಪ್ರಯತ್ನ ಪಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಈ ಸಂಸಾರದಲ್ಲಿ ಆನಂದ ಸಿಗೋದು ಭಾಳ ಕಷ್ಟ. ಕಬೀರ್ ಒಂದು ಮಾತು ಹೇಳ್ತಾರೆ, ಬೇವಿನ ಮರವನ್ನು ಬಿತ್ತಿದ ನಿನಗೆ ಮಾವು ದೊರಕುವುದೇ. ನಾನು ಸ್ವಲ್ಪ ಸುತ್ತಿ ಬಳಸಿ ಬರ್ತಾ ಇದ್ದೀನಿ, ನೇರವಾಗಿ ಉತ್ತರ ಕೊಡಲ ಅಥವಾ ಒಂದೊಂದೇ ಮಾತಲ್ಲಿ ಅಥವಾ ಸ್ವಲ್ಪ ಸುತ್ತಿ ಬಳಸಿ ಹೇಳಲ್ಲ, ತೊಂದರೆ ಇಲ್ಲಲ್ಲ. ಯಾಕೆ ಅಂತಂದರೆ ಬಿಡಿಸಿ ಹೇಳುವ ಅಂತ, ಯಾಕಂದರೆ ಆಲೋಚನೆ ಮಾಡಬೇಕಲ್ವ, ಅದಕ್ಕೋಸ್ಕರ. ಇಲ್ಲ ಒಂದೇ ಮಾತಲ್ಲಿ ಹೇಳೋದಾದರೆ ಹೀಗೂ ಹೇಳ್ಬೋದು. ಯಾರೋ ಒಬ್ಬರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ಹೇಳಿದಾಗ ಅಲ್ಲೇ ಅದು ಅರ್ಥ ಆಗೋದಿಲ್ಲ. ಹೌದು, ಯುವಕರಾಗಿದ್ದಾಗ ಅದು ಅರ್ಥ ಆಗೋದಿಲ್ಲ, ಅರ್ಥ ಆಗೋದು ವಯಸ್ಸಾದ್ರ ಮೇಲೆ, ಅದನ್ನು ಮಾಡೋಕ್ಕಾಗೋದು ಯುವಕರಾಗಿದ್ದಾಗ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಯುವಕರಾಗಿದ್ದಾಗ ನಾವು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ವಯಸ್ಸಾದಾಗ ನಮಗೆ ಅದು ಚೆನ್ನಾಗಿ ಅರ್ಥ ಆಗ್ತದೆ, ಅದರ ಫಲ ಸಿಗ್ತದೆ ಅಂತ. ಶಾಂತಿ ನೆಮ್ಮದಿ ಬೇಕು ಅಂತಂದರೆ ಆಧ್ಯಾತ್ಮಿಕ ಜೀವನದ ಅಭ್ಯಾಸ ಮಾಡಬೇಕಾಗ್ತದೆ. ಆ ಅಭ್ಯಾಸ ಅಂತಕ್ಕಂಥದ್ದು ಶರೀರದಲ್ಲಿ ಶಕ್ತಿ ಇದ್ದಾಗ ಮಾತ್ರ ಮಾಡಲಿಕ್ಕಾಗ್ತದೆ. ಈಗ ಹೇಗೆ ಅಂತಂದರೆ, ಮಕ್ಕಳಿಗೆ ಚಿಕ್ಕಂದಿನಲ್ಲೇ ನೀವು ಸಂಸ್ಕಾರ ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಅವರು ದೊಡ್ಡವರಾದ್ರ ಮೇಲೆ ಅವರ ವ್ಯಕ್ತಿತ್ವ ಹೇಗಿರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಯಾವ ರೀತಿಯ ಸಂಸ್ಕಾರ ಕೊಡ್ತೀವೋ ಹಾಗೆ. ಒಂದು ಉದಾಹರಣೆ ಕೊಡೋದಾದರೆ, ಉತ್ತರ ಕರ್ನಾಟಕದಿಂದ ಒಂದು ಕುಟುಂಬ ನಮ್ಮ ಆಶ್ರಮಕ್ಕೆ ಬಂದಿತ್ತು. ಅಲ್ಲಿ ಗೋಶಾಲೆಯನ್ನು ನೋಡ್ಕೊಳ್ಳಿಕ್ಕೆ. ಅವರಿಗೆ ಆಧ್ಯಾತ್ಮಿಕ ಜೀವನ ಏನೂ ಗೊತ್ತಿಲ್ಲ. 3.5 ವರ್ಷದ ಮಗು ಕರ್ಕೊಂಡು ಬಂದಿದ್ದಾರೆ ಗಂಡ ಹೆಂಡತಿ.
ಆ ಮಗು ಬಂದಾಗ ಭಾಳ ಪುಟ್ಟದಾಗಿದ್ದ ಮಕ್ಕಳು ಚೆನ್ನಾಗಿ ಒಳ್ಳೆ ನೋಡೋದಕ್ಕೆ ಆನಂದ ಆಗ್ತದೆ ಅವರನ್ನು. ಯಾಕೆಂದರೆ ಅವರಲ್ಲಿ ಇನ್ನೂ ದೈವತ್ವ ಅಂತಕ್ಕಂಥದ್ದು ಅರಳಿರುತ್ತೆ, ಅದು ವ್ಯಕ್ತ ಆಗ್ತಾ ಇರುತ್ತೆ ಆ ಸಮಯದಲ್ಲಿ. ಆ ಮಗು ಬಂದಾಗ ಎಲ್ಲರೂ ಅದಕ್ಕೆ ಹಾಯ್ ಬಾಯ್ ಅಂತ ಹೇಳಿಕೊಟ್ರು ಆಶ್ರಮದಲ್ಲಿ. ಆ ಮಗು ಬಂದ್ಬಿಟ್ಟು ನನ್ನ ಹತ್ರದಾಗ ಹಾಯ್ ಸ್ವಾಮೀಜಿ ಬಾಯ್ ಸ್ವಾಮೀಜಿ ಅಂತ. ನಾನು ಅದಕ್ಕೆ ಕರೆದ್ಬಿಟ್ಟು ಕೈ ಮುಗಿದು ಜೈರಾಮ್ ಕೃಷ್ಣ ಅಂತ ಹೇಳಬೇಕು ಆಯಿತಾ ಅಂದೆ. ಅವತ್ತಿನಿಂದ ನನ್ನನ್ನು ಕಂಡಾಗ ಜೈರಾಮ್ ಕೃಷ್ಣ ಹೇಳೋಕ್ಕೆ ಬರೋದಿಲ್ಲ, ಜೈರಾಮ್ ಕೃಷ್ಣ ಅನ್ನುತ್ತೆ. ಆಮೇಲೆ ಒಂದು ದಿವಸ ನಾನು ಬಂದೆ, ಡ್ರೈವರ್ಸು ಅವರು ಇವರು ಎಲ್ಲ ಚಪ್ಪಲಿನ ಎಲ್ಲೆಲ್ಲಿ ಬೇಕೋ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಊಟಕ್ಕೆ ಡೈನಿಂಗ್ ಹಾಲ್ ಹತ್ರ. ಆಯಾಗಳು ಬಂದಿರತಕ್ಕಂಥ ವಾಲಂಟಿಯರ್ಸು. ನಮ್ಮ ರಾಮಕೃಷ್ಣ ಮಿಷನಲ್ಲಿ ಶಿಸ್ತಿಗೆ ಬಹಳ ನಾವು ಆದ್ಯತೆಯನ್ನು ಕೊಡ್ತೇವೆ. ಚಪ್ಪಲಿಯನ್ನು ಬಿಡೋದ್ರಲ್ಲೇ ನಮ್ಮ ಶಿಸ್ತು ಏನು ಅಂತ ಗೊತ್ತಾಗ್ತದೆ, ನಮ್ಮ ಬುದ್ಧಿ ಮತ್ತು ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋಗ್ತದೆ. ಅವರಿಗೆಲ್ಲ ಬೈದು ಹೇಳ್ತಾ ಇದ್ದೆ ನಾನು, ಚಪ್ಪಲಿಯನ್ನು ಸಾಲಾಗಿ ಬಿಡಿ, ಎಲ್ಲಂದ್ರೆ ಅಲ್ಲೇ ಬಿಟ್ಟು ಹೋದರೆ ಸ್ವಾಮಿಗಳು ಬರಬೇಕಾದ್ರೆ ಅವ್ರು ನಿಮ್ಮ ಚಪ್ಪಲಿಯನ್ನು ತುಳ್ಕೊಂಡು ದಾಟ್ಕೊಂಡು ಬರಬೇಕಾಗ್ತದೆ, ಸಾಲಾಗಿ ಬಿಡಿ ಅಂತ ನಾನು ಎತ್ತಿ ಜೋಡಿಸ್ತಾ ಇದ್ದೆ ಲೈನಿಗೆ. ಆ ಮಗು ಚಪ್ಪಲಿಯನ್ನು ಬಂದು ಬಿಟ್ಟು ಓಡಿ ಹೋಯಿತು. ನಾನು ಚಪ್ಪಲಿಯನ್ನು ಜೋಡಿಸ್ತಾ ಇದ್ದೆ, ನೋಡ್ಕೊಂಡು ಹೋಯಿತು. ಮಾರನೇ ದಿವಸ ಬೇರೆಯವ್ರ ಚಪ್ಪಲಿಯೆಲ್ಲ ಹೇಗಿತ್ತು ಏನೋ, ಆ ಮಗು ಮಾತ್ರ ಬಂದು ಗೋಡೆ ಪಕ್ಕದಲ್ಲಿ ಎರಡೂ ಚಪ್ಪಲಿಯನ್ನು ಸಣ್ಣ ಚಪ್ಪಲಿಯನ್ನು ಹಿಂಗೆ ಬಿಟ್ಟು ನಡ್ಕೊಂಡು ಹೋಗ್ತಾಯಿತ್ತು. ಅವ್ರ ಅಮ್ಮನ ಕರೆದು ತೋರಿಸಿದೆ, ನೋಡಿದ್ಯಾ ಆಶ್ರಮದಲ್ಲಿ ನೀನು ಬಂದಿದ್ದಕ್ಕೆ ನಿನಗಾದಂಥ ಲಾಭ ಏನು ಅಂದರೆ ಮಗುಗೆ ಸಂಸ್ಕಾರ ಸಿಗ್ತಾ ಇದೆ. ಚಿಕ್ಕಂದಿನಲ್ಲಿ ನಾವು ಯಾವುದನ್ನು ಅಭ್ಯಾಸ ಮಾಡ್ತೀವೋ ಅದು ದೊಡ್ಡದಾದ್ರ ಮೇಲೂ ಕೂಡ ಇರುತ್ತೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರೊಂದು ಮಾತನ್ನು ಹೇಳ್ತಾರೆ, ಹೆಂಚು ಹಸಿ ಇದ್ದಾಗ ಅದರ ಮೇಲೆ ಶೀಲು ಒತ್ತಿದ್ರೆ ಅದು ಒಣಗೋದ್ರ ಮೇಲೂ ಕೂಡ ಶೀಲು ಹಾಗೆ ಇರ್ತದೆ, ಒಣಗೋದ್ರ ಮೇಲೆ ಶೀಲು ಒತ್ತಕ್ಕಾಗೋದಿಲ್ಲ ಅಂತ. ಅದರಿಂದಾಗಿ ಕೇವಲ ಯುವಕರಾಗಿ ಆಶ್ರಮಕ್ಕೆ ಬರ್ತಿದ್ದ ಹಾಗೇ ಸನ್ಯಾಸಿಗಳಾಗ್ತಾರೆ ಅಂತಕ್ಕಂಥದ್ದು ಸುಳ್ಳು, ಶುದ್ಧ ಸುಳ್ಳು. ಹಾಗೇನಾದ್ರೂ ಆಗಿದ್ದಿದ್ರೆ ಆಶ್ರಮಕ್ಕೆ ಬರೋರೆಲ್ಲ ಸನ್ಯಾಸಿಗಳಾಗಿರ್ತಿದ್ರು, ಇಲ್ಲಿ ಯಾರೂ ಇರ್ತಿರಲಿಲ್ಲ ಅಲ್ವಾ. ನಿಮ್ಮ ಜೀವನದಲ್ಲಿ ನೀವು ಒಮ್ಮೆಯಾದರೂ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟಿರ್ಬೋದು ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ಬೋದು. ಭೇಟಿ ಕೊಟ್ಟ ತಕ್ಷಣ ಸನ್ಯಾಸಿಗಳಾಗೋದು ಅಂದರೆ ಸನ್ಯಾಸಿಗಳಿಗೆ ಬೆಲೆ ಇರ್ತಿರಲಿಲ್ಲ. ಆಶ್ರಮಕ್ಕೆ ಬರೋದ್ರಿಂದ ಸನ್ಯಾಸಿಗಳಾಗೋದಿಲ್ಲ, ಆದರೆ ಸಂಸ್ಕಾರ ಸಿಗ್ತದೆ. ಮತ್ತು ಖಂಡಿತ ಹೌದು. ನನ್ನ ಮುಂದಿನ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೂಡ ಸಿಕ್ಕಿತ್ತು ಮಹಾರಾಜ್. ಏನು ಅಂತೇಳಿದರೆ ಸಂಸ್ಕಾರದ ಬಗ್ಗೆ ಇತ್ತು ನನ್ನ ಪ್ರಶ್ನೆ. ಹಾಗೆ ಯೋಚನೆ ಮಾಡಬೇಕಾದ್ರೆ ಏನೊಂದು ದೊಡ್ಡ ಒಂದು ನಮ್ಮಲ್ಲಿ ಕಾಡುವಂಥ ಪ್ರಶ್ನೆ ಅಂತ ಹೇಳಿದರೆ ಮಹಾರಾಜ್, ಈಗ ನಮ್ಮದು ಭಾರತ ದೇಶ ಯುವಕರ ದೇಶ ಅಂತ ಹೇಳ್ತೇವೆ ನಾವು, ಯುವ ಭಾರತ ಅಂತ. ಇವಾಗೆಲ್ಲ ಇರೋದು ಯುವಕರೇ ಜಾಸ್ತಿ. ಆ ಯುವ ಭಾರತ ಅಂತ ಹೇಳ್ಬೇಕಾದ್ರೆ ನಮಗೆ ಸ್ವಾಮೀಜಿ ಹೇಳ್ಕೊಟ್ಟದ್ದೇ, ನನಗೆ ಕಬ್ಬಿಣದಂಥ ಮಾಂಸ ಕಂಡಿರುವಂತಹ ಉಕ್ಕಿನಂತಹ ಸ್ನಾಯುಗಳಿರುವಂತಹ ಯುವಕರನ್ನು ಕೊಡಿ, 100 ಯುವಕರನ್ನು ಕೊಡಿ, ನಾನು ಭಾರತವನ್ನು ಬದಲಾಯಿಸಿ ಕೊಡ್ತೇನೆ ಅಂತ ಹೇಳಿದ್ರು. ಪ್ರಸಕ್ತ ನಾನು ನೋಡ್ತಿದ್ದಾಗೆ ಅದು ಬೇಜಾರಾಗೋದು ಮಹಾರಾಜ್. ಏನು ಅಂತೇಳಿದರೆ ಯುವಕರಲ್ಲಿ ನಿರ್ದಿಷ್ಟ ಗುರಿ ಇಲ್ಲ ಒಂದನೇದು, ಮತ್ತು ತುಂಬ ದುರ್ಬಲ ಮನಸ್ಥಿತಿ ಅಂತ ಹೇಳಬೇಕು. ಅಂದರೆ ಇದೆ ಒಂದು ಸಣ್ಣ ಸಮಸ್ಯೆಯನ್ನು ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಉಂಟು ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಉಂಟು. ಇದಕ್ಕೆ ನನ್ನ ಒಂದು ಅನಿಸಿಕೆ ಅಂತೇಳಿದರೆ ಮೌಲ್ಯ ಶಿಕ್ಷಣದ ಕೊರತೆಯ ಅಥವಾ ಈ ಆಧ್ಯಾತ್ಮಿಕ ಶಿಕ್ಷಣದ ಒಂದು ಕೊರತೆ ಇರ್ಬೋದು, ಅಥವಾ ಅದು ಕೊಟ್ಟರೆ ಇದು ಬದಲಾಯಿಸ್ಬೋದಾ ಮಹಾರಾಜ್? ಅಂದರೆ ಮಾನಸಿಕವಾಗಿ ಸ್ಥೈರ್ಯ ಜಾಸ್ತಿ ಆಗ್ಬೋದಾ? ಆಧ್ಯಾತ್ಮಿಕ ಶಿಕ್ಷಣ ಮತ್ತು ನೈತಿಕ ಶಿಕ್ಷಣವನ್ನು ಕೊಡೋದ್ರಿಂದ ಅದನ್ನು ತಡೆ ಹಿಡಿಬೋದು, ಕಮ್ಮಿ ಮಾಡ್ಬೋದು, ಇಲ್ಲ ಅಂತಿಲ್ಲ. ಜೊತೆಗೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಜೊತೆಗೆ ಪ್ರತಿಯೊಬ್ಬರು ನಾವೇನು ಯೋಚನೆ ಮಾಡ್ತೀವಿ ಅಂದರೆ ನಮಗೆ ಬಂದಿರತಕ್ಕಂಥ ಕಷ್ಟವೇ ಭಾಳ ದೊಡ್ಡದು, ಇನ್ಯಾರಿಗೂ ಬಂದಿಲ್ಲ ಪ್ರಪಂಚದಲ್ಲಿ ಅಂತ ಥಿಂಕ್ ಮಾಡ್ತೇವೆ. ಆ ಒಂದು ಆಲೋಚನೆಯನ್ನು ಬಿಟ್ಟರೆ ಖಂಡಿತವಾಗಿ ನಮಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅಂತ. ಆ ರೀತಿಯಾಗಿ ಅವ್ರು ಮಾಡ್ಕೊಳ್ಳೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಪ್ರತಿಯೊಬ್ಬರದ್ದು ಮನೋಸ್ಥಿತಿ ಹೇಗಿರುತ್ತೆ ಅಂದರೆ ಅವರಿಗೆ ಮುಂದೆ ಏನು ಹೇಗೆ ಅನ್ನುವ ಒಂದು ದಾರಿ ಕಾಣಿಸ್ತಾ ಇರೋದಿಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ, ಜೀವನವನ್ನು ಅಂತ್ಯ ಮಾಡ್ಕೊಂಡ್ಬಿಟ್ರೆ ಆ ದಾರಿ ತೆರೆದುಕೊಂಡ್ಬಿಡುತ್ತೆ ಅನ್ನೋ ಬುದ್ಧಿ ಇರ್ಬೋದು, ಅಥವಾ ನಮ್ಮ ಸಮಸ್ಯೆ ಬಗೆಹರಿದು ಹೋಗ್ಬಿಡುತ್ತೆ ಅಂತಕ್ಕಂಥ ಆಲೋಚನೆಯು ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಆದರೆ ತಾಳಿದವನ ಬಾಳಿಯಾನು ಅಂತಕ್ಕಂಥದ್ದು ಒಂದು ಗಾದೆ ಇದೆ. ಮತ್ತು ದೇವರು ಕೂಡ ಎಲ್ಲ
ಏನು ಬಾಗಿಲನ್ನು ಮುಚ್ಚಿದಾಗ ಕಿಟಕಿಯೊಂದನ್ನು ತೆರೆದಿಟ್ಟಿರ್ತಾನೆ ಅಂತಕ್ಕಂಥ ಮಾತಿದೆ. ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಭಗವಂತ ಒಂದು ಅದಕ್ಕೆ ಪರಿಹಾರವನ್ನು ಇಟ್ಟೇ ಇಟ್ಟಿರ್ತಾನೆ. ಪರಿಹಾರ ಇಲ್ಲದೇ ಇರತಕ್ಕಂಥ ಸಮಸ್ಯೆ ಪ್ರಪಂಚದಲ್ಲಿ ಇಲ್ಲ. ಇದು ಸತ್ಯಾಂಶ. ಎಲ್ಲೇ ಸಮಸ್ಯೆ ಇದೆ ಅಂದರೆ ಅದಕ್ಕೊಂದು ಪರಿಹಾರ ಇರುತ್ತೆ. ಅದನ್ನು ಹುಡುಕುವ ವಿಧಾನದಲ್ಲಿ ಅಥವಾ ಅದನ್ನು ಪಡೆದುಕೊಳ್ಳುವ ವಿಧಾನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಸಿಗದೇ ಇರ್ಬೋದು, ಆದರೆ ಖಂಡಿತ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಭಾಳ ಉತ್ತಮವಾದ ಒಂದು ಕಥೆ ಇದೆ, ಎ ಬಿ ನೈ ರೇಗ ಅಂತ ಒಂದು ಕಥೆಯನ್ನು ನಮ್ಮ ಸ್ವಾಮಿಗಳು ಹೇಳ್ತಾಯಿದ್ರು. ಯಾರೋ ಒಬ್ಬ ಹುಚ್ಚನ ರೀತಿ ಇದ್ದಂಥ ವ್ಯಕ್ತಿ ಹಳ್ಳಿನಲ್ಲಿ ಓಡಾಡ್ತಾ ಇರ್ತಿದ್ದಂತೆ. ಅವ್ನಿಗೆ ಯಾರಾದರೂ ಒಂದು ಬಟ್ಟೆಯನ್ನು ಕೊಟ್ಟರೆ, ಮೈ ಮೇಲೆ ಬಟ್ಟೆ ಇಲ್ಲ ಅಂತ ತೊಗೊಂಡ್ಬಿಟ್ಟು ಎ ಬಿ ನಹಿ ರೇಗ, ಗೊತ್ತಾಗ್ತದಲ್ಲ ಎ ಬಿ ನಹಿ ರೇಗ ಅಂದರೆ ಇದು ಕೂಡ ಇರುವುದಿಲ್ಲ, ಇದು ಕೂಡ ಶಾಶ್ವತ ಅಲ್ಲ ಅಂತ. ಅವ್ನಿಗೇನೇ ಕೊಟ್ಟರು ಇದು ಇರುವುದಿಲ್ಲ, ಇದು ಇರೋದಿಲ್ಲ, ಇದು ಇರೋದಿಲ್ಲ ಅಂತ ಹೇಳ್ತಾ ಇರೋದಂತೆ. ಹುಚ್ಚ ಅಂತ ಬಿಟ್ಟಿದ್ರು. ಒಂದು ದಿವಸ ಅದೇ ಮಾರ್ಗವಾಗಿ ರಾಜ ಹೋಗ್ತಾ ಇರಬೇಕಾದ್ರೆ ಇವನು ನೋಡ್ತಾನೆ. ರಾಜನಿಗೆ ಏನೋ ಅನಿಸುತ್ತೆ. ಅವನ ಹತ್ರ ಮಾತನಾಡಿದ ತಕ್ಷಣ ರಾಜನಿಗೆ ಗೊತ್ತಾಗುತ್ತೆ ಇವನೊಬ್ಬ ಜ್ಞಾನಿ ಅಂತ. ಬಹಳ ಖುಷಿಯಿಂದ ಅವನನ್ನು ಕರ್ಕೊಂಡೋಗಿ ಅರಮನೆ ಪಕ್ಕದಲ್ಲೇ ಒಂದು ಗುಡಿಸಲನ್ನು ಕಟ್ಟಿ ಬಿಡ್ತಾನಂತೆ. ಈ ಜನಕ್ಕೆಲ್ಲ ಆಶ್ಚರ್ಯ ಆಗುತ್ತೆ. ಅವನು ನೋಡ್ಕೊಂಡು ಬರುವ ಅಂತ ಹೋಗಿ ನೋಡ್ತಾರೆ. ಅವನ ಸುತ್ತಮುತ್ತ ಅರಮನೆ ಇದೆ. ಈ ಒಂದು ಗುಡಿಸಲಿನಲ್ಲಿ ಆನಂದವಾಗಿ ಕೂತಿದ್ದಾನೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು. 4 ಜನ ಸೇವಕರಿದ್ದಾರೆ. ಏನಯ್ಯ ಭಾಳ ಚೆನ್ನಾಗಿದ್ಯಾ ಅಂತಂದರೆ ಎ ಬಿ ನಹಿ ರೇಗ ಅಂತಂದು. ಅವನ ಹೆಸರು ಎ ಬಿ ನಹಿ ರೇಗ ಆಗೋಗ್ಬಿಟ್ಟಿತ್ತು. ಎ ಬಿ ನಹಿ ರೇಗ ಅಂದ. ಕೆಲವೇ ತಿಂಗಳಲ್ಲಿ ಆ ರಾಜನನ್ನು ಇನ್ನೊಬ್ಬ ರಾಜ ಸೋಲಿಸಿದ. ಪಕ್ಕದಲ್ಲೇ ಗುಡಿಸಲನ್ನು ಕಿತ್ತಾಕಿ ಒಂದು ಒದ್ದು ಹೊರಗಾಕಿದ. ಮತ್ತೆ ಹಳ್ಳಿಗೆ ಬಂದ. ಹಳ್ಳಿ ಜನ ಅವನಿಗೊಂದು ಗುಡಿಸಲು ಕಟ್ಕೊಟ್ರಂತೆ. ಎ ಬಿ ನಹಿ ರೇಗ ಅಂದ. ಕೊನೆಗೊಂದು ದಿವಸ ಆ ಊರಿನಲ್ಲಿ ಜೋರಾಗಿ ಮಳೆ ಆಯಿತು. ಊರೆಲ್ಲ ಕೊಚ್ಕೊಂಡೋಯ್ತು. ಜನ ಎಲ್ಲ ಒಂದು ಎತ್ತರದ ದಿಣ್ಣೆ ಮೇಲೆ ರಾತ್ರಿಯೆಲ್ಲ ಕಳೆದ್ರು. ಬೆಳಿಗ್ಗೆ ಎದ್ದು ನೋಡಿದ್ರೆ ಇವನು ಹುಚ್ಚ ನೀರಿಗೆ ಸಿಗಾಕೊಂಡು ಸತ್ತೋಗಿದ್ದ. ಅವನ ದೇಹವನ್ನು ತೆಗೆದುಕೊಂಡು ಬಂದು ಹೂತಾಕಿ ಅದ್ರ ಮೇಲೆ ಬರೆದ್ರಂತೆ ಎ ಬಿ ನಹಿ ರೇಗ ಅಂತ. ಪ್ರಪಂಚದಲ್ಲಿ ಯಾವುದೂ ಕೂಡ ಇರುವುದಿಲ್ಲ, ಯಾವುದೇ ಬಂದರೂ ಕೂಡ ಹೊರಟು ಹೋಗ್ತದೆ. ಹಾಗೆ ನಮ್ಮ ಜೀವನದ ಸಮಸ್ಯೆಗಳು ಕೂಡ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ಯುವಕರ ಮನಸ್ಸಿನಲ್ಲಿ ಕೊಡಬೇಕು. ಅವರಿಗೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಂದು ಕಾರ್ಯ ನಡೆದರೆ ಖಂಡಿತವಾಗಿ ಅವರು ಆತ್ಮಹತ್ಯೆ ಕೈ ಹಾಕೋದಿಲ್ಲ. ಅಲ್ಲ ಮಹಾರಾಜ್, ಅಂದರೆ ಪ್ರಸಕ್ತ ನನಗೆ ಅನಿಸೋದು ಯುವಕರ ಒಂದು ವಿಷಯ ಬೇರೆ. ಇವಾಗ SSLC ಅಥವಾ PUC ರಿಸಲ್ಟ್ ಬರ್ತದೆ ಪೊಲೀಸರೆಲ್ಲ ಇರಲ್ಲ, ಹೌದು, ಕೆರೆ ಬಾವಿನೆಲ್ಲ ಕಾವಲು ಸ್ಥಿತಿ ಉಂಟು. ಅಂದರೆ ಶಿಕ್ಷಣವೇ ದಾರಿ ತಪ್ಪಿದ ಅಥವಾ ಸೋತಿದ ದಾರಿ ತಪ್ಪಿಲ್ಲ. ಅವರ ತಂದೆ ತಾಯಿಗಳು ಮತ್ತು ಟೀಚರ್ಸ್ ಇದ್ದಾರಲ್ಲ, ಅವರು ದಾರಿ ತಪ್ಪಿದ್ದಾರೆ. ಮಕ್ಕಳಿಗೆ ನೀವು ಪ್ರೆಷರ್ ಆಗ್ತಿರಲ್ವಾ, ಪಾಸ್ ಆಗಲೇಬೇಕು, ನೀನು 90 ಮಾರ್ಕ್ಸು, 89, 30 ಅದೇನೇನೋ ಮಾಡಿ ಹೇಳ್ತಾರೆ ಅವರು. ಡಿಸ್ಟಿಂಕ್ಷನ್ನು ಇದೆಲ್ಲ ಬರಬೇಕು ಅಂತ ಪ್ರೆಷರ್ ಆಗ್ತಾರೆ ತಂದೆ ತಾಯಿಗಳು. ಅವ್ರಿಗೆ ನೀವು ಪ್ರೆಷರ್ ಆಗ್ತೀರಾ ಹಾಕಿ, ಆದರೆ ಜೊತೆಗೆ ಒಂದು ಮಾತು ಹೇಳಿ, ಮಗು ನೀನು ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಯೋಚನೆ ಮಾಡಬೇಡ, ನಾನಿದ್ದೀನಿ, ಇದೇ ಜೀವನ ಅಲ್ಲ ಅಂತ. SSLCನೇ ನಮ್ಮ ಮಗುವಿನ ಅಂತ್ಯ ಅಲ್ಲ. ಆಮೇಲೆ ನೀವು ಎಷ್ಟೇ ಅವನನ್ನು 100% ಇವಾಗ 625ಗೆ 625 ತೆಗಿತಾ ಇರ್ತಕ್ಕಂಥ ಮಕ್ಕಳುಗಳಿದ್ದಾರೆ ನಮ್ಮಲ್ಲಿ. ನನ್ನ ಮಗನೂ 625 ತೆಗಿಬೇಕು ಅಂತಂದರೆ ಎಲ್ಲರೂ 625 ತೆಗೆದುಬಿಟ್ರೆ ಸೆಕೆಂಡ್ ಕ್ಲಾಸ್ ಬರೋರು ಯಾರು, ಫಸ್ಟ್ ಕ್ಲಾಸ್ ಬರೋರು ಯಾರು? ಎಲ್ಲರೂ ರ್ಯಾಂಕೇ ಬಂದರೆ. ರ್ಯಾಂಕ್ ಬರಬೇಕು ಅಂದರೆ ಇನ್ನೊಬ್ಬ ಫಸ್ಟ್ ಕ್ಲಾಸಲ್ಲಿ ಇರಬೇಕು. ಆವಾಗಲೇ ನಾವು ಅವನನ್ನು ರ್ಯಾಂಕ್ ಅಂತ ಕರೆಯೋಕ್ಕಾಗುತ್ತೆ ಅಲ್ವಾ? ನಾವು ಯಾರನ್ನಾದರೂ ಇವನು ಬಹಳ ಸುಂದರವಾಗಿದ್ದಾನೆ ಅಂತಂದರೆ ಇನ್ನೊಬ್ಬ ಸ್ವಲ್ಪ ಸುಂದರವಾಗಿಲ್ಲದೆ ಇರೋ ವ್ಯಕ್ತಿ ಇರಬೇಕಲ್ವ, ಆವಾಗಲೇ ಅವನನ್ನು ಸುಂದರವಾಗಿರೋನು ಅಂತ ಹೇಳೋದು. ಹಾಗಾದರೆ ಎಲ್ಲರೂ ಕೂಡ ಅದು ಒಂದೇ ರೀತಿಯಾಗಿ ಕಂಪೇರ್ ಮಾಡ್ತಾ ಅವ್ರಿಗಿಂತ ಅವರು ಚೆನ್ನಾಗಿರಬೇಕು ಅಂತಂದರೆ ಭಾಳ ತಪ್ಪು. ರೀಸೆಂಟಾಗಿ ಒಬ್ಬರು ಎಜುಕೇಷನಿಸ್ಟು ನೆನ್ನೆ ಪ್ರೋಗ್ರಾಮ್ನಲ್ಲಿ ನನಗೆ ಹಟ್ಟಿ ಅಂಗಡಿಯಲ್ಲಿ ಸಿಕ್ಕರು. ಅವ್ರು ಮಾತಾಡ್ತಾ ಹೇಳ್ತಾಯಿದ್ರು, ಒಂದು ಕಾಲೇಜಲ್ಲಿ ಒಬ್ಬಳು ಹುಡುಗಿ 623 624 ಏನೋ ತೆಗೆದಿದ್ಲಂತೆ ಮಾರ್ಕ್ಸ್. ಅದೇ ಶಾಲೆಯಲ್ಲಿ ಇನ್ನೊಬ್ಬ ಹುಡುಗ 2 ಮಾರ್ಕ್ಸ್ ಕಮ್ಮಿ ತೆಗೆದಿದ್ದಾನೆ. ಇವರು ಆ ಹುಡುಗನನ್ನು ಮಾತಾಡ್ಸಿದ್ರಂತೆ. ಆ ಹುಡುಗ ಭಾಳ ಚಿಂತೆನಲ್ಲಿದ್ದಂತೆ.
ಹೇಳಿದಂತೆ, ಸರ್ ನನಗೆ 620 ಮಾರ್ಕ್ಸು 21 ಮಾರ್ಕ್ಸ್ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಕೆಗಿಂತ 2 ಮಾರ್ಕ್ಸ್ ಕಮ್ಮಿ ತೆಗೆದಿಯಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಹೊರತು 620-21 ತೆಗೆದಿದೆಯಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ನನಗೆ ಹೊಗಳ್ತಾ ಇಲ್ಲ. ಎಲ್ಲರೂ ಆಕೆಗೆ ನನ್ನನ್ನು ಕಂಪೇರ್ ಮಾಡಿ ನನ್ನ ಬೈತಾ ಇದ್ದಾರೆ ಅಂತ. ನಮ್ಮ ತಂದೆ ತಾಯಿಗಳು ಭಾಳಷ್ಟು ಜನ ಆ ತಪ್ಪನ್ನು ಮಾಡಿರ್ತೀರ. ನಾನು ಅದನ್ನು ತಪ್ಪು ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ತಪ್ಪು ಅಂತ ಮಾತ್ರ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಮಗುವಿನ ಕೆಪಾಸಿಟಿ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅಷ್ಟೇ ವಿಧಾನದಿಂದ ಹೇಳ್ಕೊಡ್ಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು. ಖಂಡಿತವಾಗಿ ಆ ಮಗು ತನ್ನ ಏನಿದೆಯಲ್ಲ ಒಂದು ಸಾಮರ್ಥ್ಯವನ್ನು ಮೀರಿ ಖಂಡಿತ ಪ್ರಯತ್ನ ಪಡುತ್ತೆ. ನಾವು ಪ್ರೆಷರ್ ಹಾಕೋದ್ರಿಂದ ಆ ಮಗು ಖಂಡಿತವಾಗಿಯೂ ಅಷ್ಟು ಮಾರ್ಕ್ಸ್ ತೆಗೆದು ಅಥವಾ ನಾನು ಅಧಿಕವಾಗಿ ಅಂಕ ತೆಗೆದು ಬರುತ್ತೆ ಅನ್ನೋದು ಸುಳ್ಳು. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಈ ತಂದೆ ತಾಯಿಗಳು ಪ್ರೆಷರ್ ಆಗ್ತಾರಲ್ಲ, ಅದಕ್ಕೆ ಮಾತಾಡ್ತಾ ಇರ್ಬೇಕಾರಂತೆ ಒಬ್ಬರು ಅಮ್ಮ ಎದ್ದು ನಿಂತ್ಕೊಂಡು ಹೇಳಿದ್ರಂತೆ, ಸರ್ ನಾನು ನಮ್ಮ ಹುಡುಗಿಗೆ ಪ್ರೆಷರೇ ಹಾಕಲ್ಲ ಅಂತ. ಅದಕ್ಕೆ ಅವ್ರು ಕೇಳಿದ್ರಂತೆ, ನೀನು ಪ್ರೆಷರ್ ಹಾಕಲ್ಲ ಅಂತ ನಿನ್ನ ಮಗಳಿಗೆ ಗೊತ್ತಾ? ಹಾಂ ಗೊತ್ತು ಸರ್. ಹೇಗೆ? ನಾನು ಪ್ರತಿ ದಿವಸ ಅವಳಿಗೆ ಹೇಳ್ತೇನೆ, ನಾನು ನಿನಗೆ ಪ್ರೆಷರ್ ಹಾಕೋದಿಲ್ಲ ಆಯಿತಾ, ನೀನು ಚೆನ್ನಾಗಿ ಓದು. ನಾನು ಪ್ರೆಷರ್ ನಿನಗೆ ಹಾಕೋದಿಲ್ಲ ಆಯಿತಾ, ನೀನು ಚೆನ್ನಾಗಿ ಓದು. ಇನ್ನೆಂಥ ಪ್ರೆಷರ್ ಹಾಕು? ಅದೇ ಬೇರೆ ರೀತಿಯಿಂದ ಹೇಳಿದ್ರೆ ಆಯಿತು, ಮಗು ನೀನು ಶಾಲೆಯಲ್ಲಿ ಬಹಳ ಚೆನ್ನಾಗಿ ಓದಿ ಎಲ್ರಿಗಿಂತ ಹೆಚ್ಚಿನ ಮಾರ್ಕ್ಸ್ ತೆಗಿ ಆಯಿತಾ, ನಿನಗೇನು ಸಪೋರ್ಟ್ ಬೇಕು ನಾನು ಮಾಡ್ತೇನೆ ಆಯಿತಾ ಅಂತ ಒಂದು ಮಾತು ಹೇಳಿ ಕೈ ಬಿಟ್ಬಿಡಿ. ಆಕೆಗೆ ಸಪೋರ್ಟ್ ಮಾಡ್ತಾ ಹೋಗಿ. ಆಕೆ ಏನು ಕೇಳ್ತಾಳೆ ಅಥವಾ ಆ ಹುಡುಗ ಏನು ಕೇಳ್ತಾನೆ ಸಪೋರ್ಟ್ ಮಾಡಿ. ಆಮೇಲೆ ಒಂದು ಮಾತು ಹೇಳಿ, ನಿನ್ನ ಜೀವನದ ಕೊನೆವರೆಗೂ ನಾನು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಿನ್ನ ಜೊತೆಗಿರ್ತಾನೆ, ಏನಕ್ಕೂ ಯೋಚನೆ ಮಾಡಬೇಡ ಅಂತ ಸಪೋರ್ಟ್ ಮಾಡಿ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ದಿದ್ದು ಮಾತು ಅದೇನೆ. ಕ್ರಿಟಿಸೈಸ್ ಮಾಡೋದು ಭಾಳ ಸುಲಭ. ಆ ಮಗುನ ಬಿಟ್ಬಿಡಿ ಪಕ್ಕಕ್ಕೆ. ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ ನಮಗೆ ಹೆಂಗೆ ಮಾಡಿದ್ರು, ನಾವು ಎಷ್ಟು ಓದಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ ಯೋಚನೆ ಮಾಡಿ ನೋಡಿ. ನಮ್ಮ ಕೈನಲ್ಲಿ ಕೆಪಾಸಿಟಿ ಆಗಲಿಲ್ಲ, ನಮಗೆ ಫಸ್ಟ್ ಕ್ಲಾಸಲ್ಲಿ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಮಗು ಮಾತ್ರ ರ್ಯಾಂಕ್ ಬರಬೇಕು ಅಂತಂದರೆ ತಪ್ಪಲ್ವಾ? ಆ ಮಗು ನನ್ನ ಒಂದು ಜನ್ರೇಷನ್ ಅಲ್ವಾ. ನಾನು ನೋಡಿದ್ರೆ ದನ ಕಾಯುವವ, ನನ್ನ ಮಗು ನೋಡಿದ್ರೆ ವಿಶ್ವೇಶ್ವರಯ್ಯ ಆಗಬೇಕು ಅಂತ ಹೇಳಿದ್ರೆ ಹಾಗೆ ಯೋಚನೆ ಮಾಡಬೇಕಾಗ್ತದೆ ಅಷ್ಟೇ. ಸ್ವಾಮೀಜಿ ಇದನ್ನು ಮಾತಾಡ್ತಾ ಇರಬೇಕಿದ್ರೆ ಒಂದು ನೆನಪಾಗಿತ್ತು ನನಗೆ. ಒಬ್ಬ ಗೋಕರ್ಣದ ಹುಡುಗ, ಅವನು ಎಲ್ಲ ಎಕ್ಸಾಮಲ್ಲೂ ಫೇಲ್ ಆಗ್ತಿದ್ದ. ಅವನು ರಾಮಕೃಷ್ಣ ಮಠಕ್ಕೆ ಬಂದ. ನೀವೇ ವಾರ್ಡನ್ ಆಗಿದ್ದೀರಿ, ಹಾಸ್ಟೆಲಲ್ಲಿ ವಾರ್ಡನ್ ಆಗಿದ್ದೀರಿ. ವಾರ್ಡನ್ ಆಗಿ 100 ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಸ್ವಾಮೀಜಿಗಳು ಅಂತ ನಮಗೆಲ್ಲರಿಗೂ ಗೊತ್ತಾದರೆ ಈ ಮಾತಿಗೆ ತೂಕ ಜಾಸ್ತಿ ಬರ್ತದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ. ಅದೇ ಹುಡುಗ ಬಹುಶಃ SSLCನಲ್ಲೂ ಏನೋ ಎಷ್ಟೋ ರಿಸಲ್ಟ್, ಹೌದು ದತ್ತ ಅಂತ ಅವನಿಗೆ ಎಷ್ಟು ಮಾರ್ಕ್ಸ್ ಬಂತು ಸ್ವಾಮೀಜಿ? 600+ ಐ ಥಿಂಕ್ ಸೊ. ಅಥವಾ ಫೇಲ್ ಆಗ್ತಿದ್ದ ಹುಡುಗ ಅಷ್ಟು ಪ್ರತಿಭಾನ್ವಿತನಾಗಿ ಹೇಗೆ ನಿಮ್ಮ ಗರಡಿಯಲ್ಲಿ ತಯಾರಾದ, ನೀವು ಏನು ಮಾಡಿದ್ರಿ ಅಂತ ಒಂದು ಅದೇ ಈಗ ತಾನೇ ನಾನು ನಿಮ್ಗೆ ಏನು ಹೇಳೋದು ಅದನ್ನೇ ಮಾಡಿದ್ದೆ. ಆ ತಾಯಿ ಬಹಳ ಆನಂದ ಪಟ್ಟಿದ್ವಿ. ನಾನು ಮತ್ತು ಸ್ವಾಮೀಜಿಯವರು ಗೋಕರ್ಣಕ್ಕೆ ಹೋಗಿದ್ದಾಗ ಅವರ ಮನೆಗೆ ಹೋಗಿದ್ವಿ. ಅಲ್ಲಿ ಆ ತಾಯಿ, ಆ ಹುಡುಗನ ತಾಯಿ ಬಹಳ ಸಂತೋಷದಿಂದ ಸ್ವಾಮೀಜಿಯವರನ್ನ ದೇವರ ಹಾಗೆ ಕಂಡಿದ್ವಿ. ಅದಕ್ಕೆ ಈ ಪ್ರಶ್ನೆ. ಅದೇ ಇನ್ನೇನು ಮಾಡಲಿಲ್ಲ ನಾನು. ಅವರಿಗೆ ವ್ಯವಸ್ಥೆ ಏನು ಬೇಕೋ ಅದು ಮಾಡಿಕೊಟ್ಟೆ ಅಷ್ಟೇ. ಅವರಿಗೆ ಏನು ವ್ಯವಸ್ಥೆ ಬೇಕು ಅಂತ ಅವ್ರು ಬಯಸ್ತಾರೋ ಅದನ್ನು ಮಾಡಿಕೊಟ್ಟೆ. ಅವ್ರು ಚೆನ್ನಾಗಿ ಬೆಳೆದ್ರು. ಈಗ ನೋಡಿ, ನಮ್ಮಲ್ಲೇ ಇರುತ್ತೆ ಒಂದು ಗುಲಾಬಿ ಹೂವಿನ ಗಿಡವನ್ನು ನಾವೇ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ. ರಾತ್ರಿ ಎಲ್ಲ ಕೂತ್ಕೊಂಡು ಗುಲಾಬಿ ಹೂವನ್ನ ಅರಳು 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 ಅಂತ ಹೇಳ್ತಾ ಇರ್ತೀವಿ. ಅದನ್ನು ಇಲ್ಲ, ಅದಕ್ಕೆ ನೀರು ಹಾಕ್ತೇವೆ, ಗೊಬ್ಬರ ಹಾಕ್ತೇವೆ, ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನು ಕೊಡ್ತೇವೆ, ಅದು ಸುಂದರವಾಗಿ ಅರಳುತ್ತೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಅಷ್ಟೇ ಮಾಡಬೇಕಾಗಿರ್ತಕ್ಕಂಥ, ಅವರಿಗೆ ಸಪೋರ್ಟ್ ಮಾಡಬೇಕು, ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ನಾವು ತುಂಬಬೇಕು. ಅದನ್ನು ಮಾಡಿದ್ರೆ ಅವ್ರ ಹತ್ರ ಕೆಪಾಸಿಟಿ ಇದೆ. ಸತ್ಯ ಹೇಳ್ತೀನಿ ಕೇಳಿ, ನಮ್ಮ ಮಕ್ಕಳು ನಮ್ಮ ಜನ್ರೇಷನ್ಗಿಂತ ಬಹಳ ಬಹಳ ಬುದ್ಧಿ ಇರ್ತಕ್ಕಂಥ ಒಂದು ಏನಂತ ಹೇಳೋದು, ಅದು ಜನ್ರೇಷನ್. ಅದು ಅವ್ರಿಗೆ ನಾವಿನ್ನೇನು ಮಾಡಬೇಕಾದಿಲ್ಲ, ಅವರಿಗೆ ದಾರಿ ತೋರಿಸ್ಬೇಕು. ಅವ್ರು ಕೇಳಿದ್ರು ಗುರಿ ಇಲ್ಲ ಅಂತ ಪಾಪ ತೋರಿಸೋರಿಲ್ಲ. ಈಗ ತಂದೆ ತಾಯಿಗಳು, ನಾವು ಇಲ್ಲಿನವ್ರಿಗೆ ಗೊತ್ತಿಲ್ಲ ನನಗೆ, ತಂದೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾನೆ, ತಾಯಿ ಎದ್ದು ಡ್ಯೂಟಿಗೆ ಹೋಗ್ತಾರೆ. ಆ ಮಗುಗೆ ಯಾವುದೇ ಒಂದು ಸಪೋರ್ಟು, ಪ್ರೀತಿ, ವಿಶ್ವಾಸವನ್ನು ತೋರಿಸ್ತಕ್ಕಂಥವ್ರು ಯಾರೂ ಇಲ್ಲ. ಅಜ್ಜಿ ಅಜ್ಜ ಎಲ್ಲ ಓಲ್ಡ್ ಏಜ್ ಹೋಮಲ್ಲಿರ್ತಾರೆ.
ಆ ಮಗುಗೆ ಏನು ಬೇಕು ಅನ್ನೋದು ಕೊಡೋರು ಯಾರೂ ಇರೋದಿಲ್ಲ. ಅಂಥ ಮಕ್ಕಳನ್ನ ನಾವು ಪಾಪ ಪ್ರೀತಿ ವಿಶ್ವಾಸ ಇಲ್ಲದೆ ಇದ್ದಾಗ ಪ್ರೆಷರ್ ಹಾಕಿದ್ರೆ ಕೊನೆಗೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ. ನೀವೊಂದು ನಿಮ್ಮ ಬಾಲ್ಯದಲ್ಲಿ ನೀವು ನೋಡಿ, ನಮ್ಮ ಕೈಯನ್ನು ಹಿಡಿದು ನಡೆಸ್ತವ್ರು ಯಾರು? ನಮ್ಮ ಅಪ್ಪ ಅಮ್ಮ. ಅಪ್ಪ ಇಲ್ಲಾಂದ್ರೆ ಅಮ್ಮ ಇರ್ತಿದ್ರು, ಅಮ್ಮ ಇಲ್ಲಾಂದ್ರೆ ಅಜ್ಜಿ, ದೊಡ್ಡಮ್ಮ. ಅವ್ರ ಮಡಿಲಲ್ಲಿ ಕೂತ್ಕೊಂಡು ನಾವು ಮಹಾಭಾರತ ರಾಮಾಯಣ ಕಥೆ ಕೇಳಿದ್ವಿ, ಅವ್ರ ಹತ್ರ ಬೇಕಾದಷ್ಟು ವಿಚಾರ ಕಲ್ತ್ವಿ. ನಮಗೆ ಅವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಅವ್ರು ಸಿಗ್ತಾಯಿದ್ರು ಅಲ್ವಾ? ಒಂದು ತುಂಬಿದ ಕುಟುಂಬ ಇರ್ತಿತ್ತು. ಈಗ ಎಲ್ಲ ಮತ್ತು ಇನ್ನೇನು ಮಾಡ್ತಾರೆ ಅಂದರೆ ಲಾಸ್ಟ್ ರಿಸಾರ್ಟ್ ಆತ್ಮಹತ್ಯೆ ಅಂತ ಮಾಡ್ಕೊಳ್ತಾರೆ. ಅವರಿಗೆ ನಾನು ಇದ್ದೇನೆ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಷ್ಟೇ. ಸುಮಾರು 2012ರಲ್ಲಿ ಅಂತ ಕಾಣಿಸ್ತದೆ, 12ರಲ್ಲಿ ಅಥವಾ 11ರಲ್ಲಿ ಹಲಸೂರು ಬೆಂಗಳೂರು ಆಶ್ರಮದಲ್ಲಿ ಇದ್ದೆ. ಆಗ ಕಲ್ಚರಲ್ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಪ್ರಾರಂಭ ಆಗ್ತಾಯಿತ್ತು. 12ವರೆಗೆ ನಾನು ಬಂದು ಊಟ ಮಾಡಿ ಓಡಿ ಬಂದು ಲೀಸ್ಟೆಲ್ಲ ತೊಗೊಂಡು ಓಡೋಗ್ಲಿಕ್ಕೆ ಬಂದೆ. ಆಫೀಸಲ್ಲಿ ಫೋನ್ ರಿಂಗ್ ಆಯಿತು. ಫೋನ್ ತೊಗೊಂಡೆ. ಆ ಕಡೆಯಿಂದ ಒಂದು ಹುಡುಗಿ ವಾಯ್ಸು, ನಾನು ಸ್ವಾಮೀಜಿಯವ್ರ ಹತ್ರ ಮಾತಾಡಬೇಕು ಅಂತ. ನಾನು ಹೇಳಿದೆ, ಇವತ್ತು ನೋಡಿ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇದೆ, ಬೆಲ್ಲ ಸ್ವಾಮಿಗಳು ಬ್ಯುಸಿಯಾಗಿದ್ದೀವಿ, ನಾವು ಮಾತಾಡೋದಕ್ಕೆ ಈಗ ಸಮಯ ಇಲ್ಲ ಅಂತ. ಇಲ್ಲ ನಾನು ಬಹಳ ತೊಂದರೆನಲ್ಲಿದ್ದೀನಿ, ನಾನು ಸ್ವಾಮೀಜಿ ಹತ್ರ ಮಾತಾಡಬೇಕು. ನಾನು ಹೇಳಿದೆ, ನಾನು ಒಬ್ಬ ಸ್ವಾಮೀಜಿ, ನಿಮಗೇನಾಗಬೇಕು ಹೇಳಿ ಅಂತ. ಆಗ ಒಂದು ಮಾತು ಹೇಳಿದ್ಲು ಆಕೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೀನಿ ಅಂತ. ತಕ್ಷಣ ನನಗೇನು ಅನಿಸಿರ್ಬೋದು? ನಾನು ಅರ್ಜೆಂಟಲ್ಲಿದ್ದೀನಿ, ಕಾಂಪಿಟೇಷನ್ಸ್ ನಡೀತಾ ಇದೆ, 100 ಜನ ಮಕ್ಕಳು ಬಂದಿದ್ದಾರೆ, ಕಲ್ಚರಲ್ ಕಾಂಪಿಟೇಷನ್ಸು, ಹಲವಾರು ಶಾಲೆಯಿಂದ ಮಕ್ಕಳು ಬಂದಿದ್ದಾರೆ, ಕೈನಲ್ಲಿ ಲೀಸ್ಟ್ ಇಟ್ಕೊಂಡಿದ್ದೀನಿ, ಓಡೋಗಬೇಕು, ಕಾರ್ಯಕ್ರಮ ಪ್ರಾರಂಭ ಆಗಬೇಕೀಗ. ಆ ಹುಡುಗಿ ಫೋನ್ ಎತ್ಕೊಂಡ್ಬಿಟ್ಟಿದ್ದೀನಿ, ಯಾಕೆ ಹೇಳ್ತೇಳಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ. ನನಗೆ ಬಂದು ಥಾಟ್ ಏನು ಗೊತ್ತಾ? ಲಾಸ್ಟ್ ಫೋನ್ ಕಾಲು, ಫಸ್ಟು ಪೊಲೀಸ್ನವ್ರು ಹುಡುಕೋದು, ಲಾಸ್ಟ್ ಕಾಲ್ ಎಲ್ಲಿ ಹೋಯ್ತು? ರಾಮಕೃಷ್ಣ ಆಶ್ರಮಕ್ಕೆ ಹೋಯ್ತು. ಯಾರು ಎತ್ಕೊಂಡ್ರು? ಸ್ವಾಮಿಗಳು ಎತ್ಕೊಂಡ್ರು. ಏನು ಬಂದು ಅವ್ರು ಹಿಡ್ಕೊಂಡು ಹೋಗೋದು ನಾನಲ್ಲ. ನಾನು ಹೇಳಿದೆ, ಯಾಕಮ್ಮ ಅಂತಂದೆ. 2 ನಿಮಿಷ ಮಾತಾಡಿದೆ. ಕೊನೆಗೆ ಹೇಳಿದೆ, ನೀನು ಬಾ ಆಶ್ರಮದಲ್ಲಿ, ನಾನು ಸ್ವಾಮೀಜಿ ಹತ್ರ ಎಲ್ಲ ಮಾತಾಡಿಸ್ತೀನಿ, ಅಂಥದ್ದೇನು ಮಾಡ್ಕೊಳ್ಕೋಬೇಡ, ನಿಮಗೆ ನಾವು ಖಂಡಿತವಾಗಿ ಸಹಾಯ ಮಾಡ್ತೀವಿ. ನಾನು ಬರೋಕ್ಕಾಗೋದಿಲ್ಲ ಏನೇನೋ ಹೇಳಿದ್ಲು. ಕೊನೆಗೆ 5 ನಿಮಿಷ ಆಕೆಯನ್ನು ಸಮಾಧಾನ ಮಾಡಿ ಎಲ್ಲ ಒಂದು ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಮಾಡಿದೆ. ಕಾರ್ಯಕ್ರಮಕ್ಕೆ ಓಡಿ ಹೋದೆ. ನಾನು ಮಾರನೇ ದಿವಸ ನಾನೇನು ಮಾಡಿದ್ದು ಗೊತ್ತಾ ಕೆಲಸ? ಫಸ್ಟು ಬೆಳಿಗ್ಗೆ ಎದ್ದು ನನ್ನ ಹತ್ರ ಬರೋ 3-4 ಪೇಪರ್ನಲ್ಲಿ ಹುಡುಕಿದ್ದು, ಎಲ್ಲಿ ಆತ್ಮಹತ್ಯೆ ಕೇಸ್ ಇದೆಯಾ, ಆ ಹುಡುಗಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತ. ಆಕೆ ಹೆಸರು ಹೇಳಿಲ್ಲ, ಆದರೆ ಟೆಕ್ಕಿ ವಿಪ್ರೋ ಕಂಪ್ನಿಯಲ್ಲಿ ಅಂತ ಐ ಥಿಂಕ್ ಕೆಲಸ ಮಾಡ್ತಾ ಇದ್ದಾಳೆ. ತಿಂಗಳಿಗೆ ಸುಮಾರು ಒಂದು 60-70 ಸಾವಿರ ದುಡಿತಾ ಇದ್ದಾಳೆ. ಆಕೆಗೆ ಮನೆ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಒಬ್ಬಳು ತಂಗಿ ಇದ್ದಾಳೆ. ನಾನು ಅಲ್ಲಿ ಆಶ್ರಮಕ್ಕೆ ಬಂದುಬಿಟ್ಟು ನನ್ನ ವಿಚಾರನೆಲ್ಲ ಹೇಳಿದ್ರೆ ಜನ ನೋಡಿಕೊಂಡ್ರೆ ನನ್ನ ತಂಗಿ ಭವಿಷ್ಯ ಹಾಳಾಗುತ್ತೆ ಅಂತ ಆಕೆ ಯೋಚನೆ ಮಾಡ್ತಾಯಿದ್ರು. ಆಕೆಗೆ ಸಮಾಧಾನ ಮಾಡಿದೆ, ಅಂಥದ್ದೇನು ನಡೀಲಿಲ್ಲ. ಮತ್ತೆ ಕಾರಣ ಏನು? ಒಂದು ಸಪೋರ್ಟ್ ಯಾರೋ ಒಬ್ಬರು ಬೇಕು ತಮ್ಮ ಕಷ್ಟವನ್ನು ತೋಡ್ಕೊಳ್ಳಿಕ್ಕೆ. ಅದಕ್ಕೆ ನಾನು ಎಲ್ಲಾದರೂ ಶಾಲೆಗಳಿಗೆ ಹೋದರೆ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ, ದಯವಿಟ್ಟು ನಿಮ್ಮ ಸಮಯವನ್ನು ಅವರಿಗೆ ಸ್ವಲ್ಪ ಕೊಡಿ, ಅವರ ಸಮಯವನ್ನು ಅವರಿಗೆ ಕೊಡಿ ಅಂತ. ನಾವು ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗಿರ್ತಕ್ಕಂಥ ಕಷ್ಟ ಸುಖವನ್ನು ಕೇಳಬೇಕು. ನಾವು ತಂದೆ ತಾಯಿಗಳು ನಾವು ಕಷ್ಟದಲ್ಲಿದ್ದಾಗ ನಮ್ಮ ಕಷ್ಟ ಸುಖವನ್ನು ಯಾರಾದರೂ ಕೇಳಲಿಕ್ಕೆ ಒಬ್ಬರು ಬೇಕಲ್ಲ ಅಂತ ಹಾತೊರಿತೇವೆ ಅಲ್ವಾ? ಹಾಗೆಯೇ ಅವ್ರಿಗೂ ಕೂಡ ನಾವು ಕೂತ್ಕೊಂಡು ಒಂದು 10 ನಿಮಿಷ 15 ನಿಮಿಷ, ನಿನಗೆ ಚೆನ್ನಾಗಿದೆಯಾ, ಸ್ಕೂಲಲ್ಲಿ ಕಾಲೇಜಲ್ಲಿ ಚೆನ್ನಾಗಿ ನಡೀತಾ ಇದೆಯಪ್ಪ, ನಿನಗೇನಾದರೂ ಕಷ್ಟ ಇದೆಯಾ ಅಂತ 1-2 ಮಾತು ಕೇಳಿ ನೋಡಿ. ಆ ಪ್ರೀತಿಯನ್ನು ಹಂಚಿ ಅಂತ ಹೇಳ್ತೇನೆ. ಅದು ಬಂತು ಅಂತಂದರೆ ಕಮ್ಮಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದೇ ಮಹಾರಾಜ್, ಅದೇ ವಿಷಯಕ್ಕೆ ಬರ್ತಾ ಇದೆ. ಅಂದರೆ ಮನೆಯಲ್ಲಿ ಮಕ್ಕಳಿಗೆ ಆ ರೀತಿ ಒಂದು ಅರಿವು ಮೂಡ್ತಾ ಇಲ್ಲ. ಒಂದನೇದಾಗಿ ನಾನು ಕೇಳುವಂಥದ್ದು, ಈಗ ನಮ್ಮಲ್ಲಿ ಈಗ ಬೇರೆ ಈಗ ನಾವು ಹೇಳ್ಬೋದು, ಈಗ ನಮ್ಮ ಹಿಂದೂ ಧರ್ಮ ಬಿಟ್ಟರೆ ಇಸ್ಲಾಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಅಲ್ಲಿ ಮಕ್ಕಳಿಗೆ ಧರ್ಮ ಶಿಕ್ಷಣ ಅಂತ ಕೊಡ್ತಾರೆ. ಈಗ ನಮ್ಮಲ್ಲಿ ನಾವು ಚಿಕ್ಕರು ಓದ್ತಾ ಇದ್ದೇವೆ ಎಲ್ಲರೂ ಕೂಡ. ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದರೆ ಬೈಬಲ್ ಅಂತ ಹೇಳ್ತೇವೆ, ಮುಸ್ಲಿಮರ್ದು ಯಾವುದಂದ್ರೆ ಕುರಾನ್ ಅಂತ ಹೇಳ್ತೇವೆ, ನಮ್ಮದು ಯಾವುದು ಕೇಳಿದರೆ ಭಗವದ್ಗೀತೆ ಅಂತ ಹೇಳ್ತೇವೆ. ಆದರೆ ಹೇಳ್ತೇವೆ, ನಾವು ಓದಿರೋದಿಲ್ಲ. ಯಾಕೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿರೋದಿಲ್ಲ ಮಹಾರಾಜ್. ಈಗ ಈ ಎಲ್ಲ ನಾನು ಹೇಳಿದೆ ಇವಾಗ, ಸಂಸ್ಕಾರ ಇರ್ಬೋದು ಅಥವಾ ಗೊಂದಲಗಳಿರ್ಬೋದು, ಎಲ್ಲ ಸಮಸ್ಯೆಗಳಿದೆಯಲ್ಲ, ಇದಕ್ಕೆ ನಾವು ಭಗವದ್ಗೀತೆಯಲ್ಲಿ ಯಾವ ರೀತಿಯಲ್ಲಿ ಮಹಾರಾಜು ಉತ್ತರ ಪಡ್ಕೊಳ್ಬೋದು ಅಂತ. ಭಗವದ್ಗೀತೆಯಲ್ಲಿ ಯಾವುದಕ್ಕೆ ಉತ್ತರ ಇಲ್ಲ ಅಂತ ಕೇಳಿ, ಅಂದರೆ ಸರಳವಾಗಿ ಯಾವುದಕ್ಕೆ ನಾವು ಜನಸಾಮಾನ್ಯ ಯಾಕೆ ಇದು ಮಾಡ್ಬೋದು ಅಂತ, ಭಗವದ್ಗೀತೆ ಯಾಕೆ ಓದಬೇಕು, ಅದು ಮೇನ್ ಪ್ರಶ್ನೆ ಬರಬೇಕು. ಸ್ವಾಮಿ ರಂಗನಾಥಾನಂಜಿ ಮಹಾರಾಜ್ ಅಂತ ನನ್ನ ದೀಕ್ಷಾ ಗುರುಗಳವರು, ಅವರು ಬಾಂಬೆಗೆ ಹೋದಾಗ ಬಾಂಬೆಯ ರಾಜ್ಯಪಾಲರಾಗಿದ್ದವರು ಡಾಕ್ಟರ್ ಅಲೆಕ್ಸಾಂಡರ್ ಅಂತ, ಬಾಂಬೆನಲ್ಲಿ ಮಹಾರಾಷ್ಟ್ರದ
ರಾಜ್ಯಪಾಲರಾಗಿದ್ದರು. ಸ್ವಾಮೀಜಿ ಅವರೊಡನೆ ಭಾಳ ಒಡನಾಟ ಇತ್ತು. ಅವರು ಅಲೆಕ್ಸಾಂಡರ್ ಕ್ರಿಶ್ಚಿಯನ್. ಅವರ ಮನೆಗೆ ಸ್ವಾಮೀಜಿಯವರು ಹೋದಾಗ ಅವ್ರ ಟೇಬಲ್ ಮೇಲೆ ಭಗವದ್ಗೀತೆ ಪುಸ್ತಕ ಇತ್ತಂತೆ. ಯೂಶ್ವಲಿ ಕ್ರಿಶ್ಚಿಯನ್ಸ್ಗಳ ಮನೆಯಲ್ಲಿ ಇರೋದು ಬೈಬಲ್ಲು, ಆದರೆ ಅಲ್ಲಿ ಸ್ವಾಮೀಜಿ ನೋಡಿದ್ದು ಭಗವದ್ಗೀತೆ. ಸ್ವಾಮೀಜಿಯವರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕೇಳಿದಂತೆ, ಏನು ಭಗವದ್ಗೀತೆ ಏನು ಓದ್ತೀರಾ ಅಂತ. ಹಾಂ ಸ್ವಾಮೀಜಿ, ಭಗವದ್ಗೀತೆಯನ್ನು ನಾನು ಪ್ರತಿದಿನ ಓದ್ತೇನೆ. ಏನಕ್ಕೆ, ಸಮಸ್ಯೆಗಳೇನಾದರೂ ಬಂದಿದೆಯಾ? ಸ್ವಾಮೀಜಿ, ಸಮಸ್ಯೆ ಬಂದಾಗ ಮಾತ್ರ ಭಗವದ್ಗೀತೆ ಓದೋದಲ್ಲ, ಯಾವಾಗಲೂ ಓದ್ತಾ ಇರಬೇಕು. ಆದರೆ ನನ್ನ ಯಾವುದೇ ಸಮಸ್ಯೆ ಬಂದಾಗ ಭಗವದ್ಗೀತೆಯನ್ನು ಓದಿದ್ರೆ ನನಗೆ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಅಂತ ಒಬ್ಬ ಕ್ರಿಶ್ಚಿಯನ್ ಹೇಳ್ತಕ್ಕಂಥ ಮಾತಿದು. ಸ್ವಾಮೀಜಿಯವರ ಯೂನಿವರ್ಸಲ್ ಅಂತೇಳಿ ಒಂದು ಭಗವದ್ಗೀತೆಯ ಪುಸ್ತಕ ಇದೆ. ಅದರಲ್ಲಿ ಹೇಳ್ತಾರೆ, ಸ್ವಾಮೀಜಿ ಮುನ್ನುಡಿನಲ್ಲಿ ಬರೀತಾರೆ ಅವರು, ಹಿಂಗೆ ಆಯಿತು ಅಂತ. ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಕ್ಕಂಥ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಭಗವದ್ಗೀತೆ ಅಂತಕ್ಕಂಥದ್ದು ಬಹಳ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ದೊಡ್ಡ ಗ್ರಂಥ. ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಸಮಯ ಇಲ್ಲ ಅಲ್ಲ, ಮೊಬೈಲನ್ನು ದಿನ ಅರ್ಧ ಗಂಟೆ ಪಕ್ಕಕ್ಕೆ ಇಟ್ಬಿಟ್ರೆ ನಮಗೆ ಬೇಕಾದಷ್ಟು ಪುಸ್ತಕಗಳನ್ನ ಓದೋ ಅಷ್ಟು ಸಮಯ ಸಿಗ್ತದೆ. ಆದರೂ ಕೂಡ ಯಾರು ಭಗವದ್ಗೀತೆಯನ್ನು ಓದಿಲ್ವೋ ಅವರಿಗೆ ಎರಡು ರೀತಿಯಿಂದ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋ ವಿಚಾರವನ್ನು ಹೇಳ್ತೇನೆ. ಮೊದಲನೇದಾಗಿ, ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲಿರ್ತಕ್ಕಂಥ ಮೊದಲನೇ 4 ಪದವನ್ನು ತೆಗೆದುಕೊಳ್ಳಿ. ಧರ್ಮ ಕ್ಷೇತ್ರ ಕುರುಕ್ಷೇತ್ರ. ಅದನ್ನು ಸ್ವಲ್ಪ ಎರಡು ಮಾಡ್ಕೊಳ್ಳಿ. ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತ. ಅಂದರೆ ನೀನು ಇರತಕ್ಕಂಥ ಸ್ಥಾನದಲ್ಲಿ, ಅದು ನಿಂದು ಯಾವುದೇ ಸ್ಥಾನ ಆಗಿರ್ಬೋದು, ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಗೃಹಸ್ಥನಾಗಿರ್ಬೋದು, ಒಬ್ಬ ಸನ್ಯಾಸಿ ಆಗಿರ್ಬೋದು, ಒಬ್ಬ ವ್ಯಾಪಾರಿ ಆಗಿರ್ಬೋದು, ಹೋಗಲಿ ಒಬ್ಬ ಕಳ್ಳನೇ ಆಗಿರಲಿ, ಅವನವನ ಕ್ಷೇತ್ರದಲ್ಲಿ ಅವನು ಧರ್ಮವನ್ನು ಪಾಲನೆ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಧರ್ಮ ಏನು ಅಂತ ಕೊಟ್ಬಿಟ್ಟಿದೆ. ಗೃಹಸ್ಥ ಒಬ್ಬ ಹೇಗಿರಬೇಕು, ಒಬ್ಬ ಸನ್ಯಾಸಿ ಹೇಗಿರಬೇಕು ನಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಪಾಲನೆ ಮಾಡಿದ್ರೆ ನೀನು ಭಗವದ್ಗೀತೆಯನ್ನು ಪಾಲನೆ ಮಾಡಿದ ಹಾಗೆ ಅಂತ. ಇಲ್ಲ ಅಂದರೆ ಇನ್ನೂ ಒಂದು ತೆಗೆದುಕೊಳ್ಳಿ. ಧರ್ಮಕ್ಷೇತ್ರ ಅಂತ ಭಗವದ್ಗೀತೆಯ ಮೊದಲನೇ ಪದ ಧರ್ಮ. ಕೊನೆಯ ಪದ ಯಾವುದು? ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿ ಮಮ. ಧರ್ಮ ಮೊದಲನೇದು, ಮಮ ಕೊನೆ ಪದ. ಎರಡು ಪದವನ್ನು ತಗೊಳ್ಳಿ. ಮಮ ಧರ್ಮ, ನನ್ನ ಧರ್ಮ. ಮತ್ತೆ ಅಲ್ಲೂ ಅದೇ ಬರುತ್ತೆ. ನನ್ನ ಧರ್ಮ ಏನಿದೆಯೋ ಅದನ್ನು ಪಾಲನೆ ಮಾಡಿಬಿಟ್ರೆ ಅದೇ ಭಗವದ್ಗೀತೆ. ಮತ್ತು ಇನ್ನೂ ಸ್ವಲ್ಪ ಒಳಗೆ ಹೋಗ್ಬೇಕಾಗತ್ತೆ. ಈಗ ಒಬ್ಬ ವಿದ್ಯಾರ್ಥಿ ಧರ್ಮ, ಹಾಗೆ ಗೃಹಸ್ಥನಿಗೆ ಗೃಹಸ್ಥ ಧರ್ಮ, ಅದನ್ನು ಮತ್ತೆ ಬಿಡಿಸಿ ಹೇಳಬೇಕಾಗತ್ತೆ ಗೃಹಸ್ಥರು ಹೇಗಿರಬೇಕು ಅಂತ. ಭಗವದ್ಗೀತೆಯಲ್ಲಿ ನಾವು ಏನು ಮಾಡ್ತೇವೆ, ಅದನ್ನು ತಂದು ಗೀತಾ ಜಯಂತಿ ದಿವಸ ಇಟ್ಟು ಒಂದು ಊದ್ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿ ಹಬ್ಬಾ ಅಂದುಬಿಟ್ಟು ಮತ್ತೆ ಎತ್ತಿ ಒಳಗಿಟ್ಟು ಬಟ್ಟೆ ಒಳಗೆ ಸುತ್ತಿ ಇಟ್ಬಿಟ್ರೆ ಮುಗೀತು. ನಾವು ಹಿಂದೂಗಳು ಭಗವದ್ಗೀತೆಯನ್ನು ಓದಿಬಿಟ್ಟು ಮುಟ್ಟಿ ನಮಸ್ಕಾರ ಮಾಡಿದ್ವಿ. ಅದು ಮುಟ್ಟಿ ನಮಸ್ಕಾರ ಮಾಡಿ ಪಕ್ಕಕ್ಕಿಡೋಕ್ಕಲ್ಲ, ಅದು ದಿನ ಅಧ್ಯಯನ ಮಾಡಲಿಕ್ಕೆ. ಏನು ಭಗವದ್ಗೀತೆಯಲ್ಲಿ ಸುಮ್ಮನೆ ಹೇಳಿಬಿಡ್ತೇನೆ, ನಿಮಗೆ ದೇವರನ್ನು ಪ್ರೀತಿಸೋಕ್ಕಾದರೆ ಭಕ್ತಿಯೋಗ, ಪೂಜಿಸೋಕ್ಕಾದರೆ ಭಕ್ತಿಯೋಗ. ಭಗವಂತನನ್ನು ಪೂಜಿಸುವ ಪ್ರೀತಿಸುವ ಶಕ್ತಿ ಇಲ್ಲ, ನನ್ನ ಕರ್ಮವೇ ನನಗೆ ದೊಡ್ಡದಾಗಿದೆ, ಸಂಸಾರ ಸಾಗಿಸ್ಬೇಕಾಗಿದೆ ಅಂತಂದರೆ ಅದನ್ನೇ ಭಗವಂತ ಅರ್ಪಣದಿಂದ ಮಾಡ್ಕೊಂಡು ಹೋದರೆ ಅದೇ ಕರ್ಮಯೋಗ. ಇಲ್ಲ ನನಗೆ ಭಾಳ ಸಮಯ ಇದೆ ಮಾರಾಯ, ಧ್ಯಾನ ಜಪ ಮಾಡ್ತೇನೆ ಅಂದರೆ ನಿಮಗೆ ರಾಜಯೋಗ ಇದೆ. ಇನ್ನೂ ಸ್ವಲ್ಪ ಮುಂದುವರೆದ್ಬಿಟ್ಟು ಈ ಪ್ರಪಂಚ ಅಂತಕ್ಕಂಥದ್ದು ನಶ್ವರ ಮಾರಾಯ ಅಂತ ಹೇಳಿ ಸನ್ಯಾಸಿಗಳಾಗಿದ್ದಾರೆ ಜ್ಞಾನಯೋಗ ಇದೆ. ಇಲ್ಲ ನಾನೊಬ್ಬ ಇಂಟೆಲೆಕ್ಚುಯಲ್ ಪರ್ಸನ್ನು, ನನಗೆ ಈ ಪ್ರಪಂಚದ ಬಗ್ಗೆ ಯಾವುದೋ ಒಂದು ಇದೇ ಇಲ್ಲ, ಇದೆಲ್ಲ ಕೆಲಸಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಹಾಗೆ ಹೀಗೆ ಅಂತ ಹೋದರೆ ನಿಮಗೆ ಬುದ್ಧಿಯೋಗ ಇದೆ. ಹೀಗೆ ನಿಮಗೆ ಎಲ್ಲೆಲ್ಲಿ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳನ್ನು ಪಾರು ಮಾಡಿಕೊಳ್ಳಲಿಕ್ಕೆ ಭಗವಂತ ಒಂದೊಂದು ವಿಧಾನವನ್ನು ಕೊಟ್ಟಿದ್ದಾನೆ. ಆ ವಿಧಾನವೇ ಜೀವನ ಧರ್ಮ ಯೋಗ ಅಂತ ಡಿ ವಿ ಜಿ ಅವರು ಭಾಳ ಚೆನ್ನಾಗಿ ಕರೆದಿದ್ರು ಭಗವದ್ಗೀತೆಯನ್ನು ಜೀವನ ಧರ್ಮ ಯೋಗ ಅಂತ. ಅದನ್ನು ಅಧ್ಯಯನ ಮಾಡಬೇಕು. ಈಗ ಏನಾಗ್ತದೆ ಅಂತಂದರೆ ಮುಸಲ್ಮಾನರಲ್ಲಿ ಭಗವದ್ಗೀತೆ ಅಂದರೆ ಅವರ ಕುರಾನನ್ನು ಓದೋಕ್ಕೆ ಬರಲಿಲ್ಲ ಅಂತಂದರೆ ಅವರ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಗೊತ್ತಾ ನಿಮಗೆ? ಅದೇ ನಮ್ಮ ಹಿಂದೂಗಳಲ್ಲಿ ಆಗಲ್ಲ. ಅವರು 18 ಆಗ್ತಿದ್ದಾಗೇ ಅಯ್ಯೋ ಮಗಳಿಗೆ 18 ವರ್ಷ ಆಯಿತು, ಮದುವೆ ಮಾಡಬೇಕು. ನಾವು ಕೂಡ ಹಾಗೇನೆ, ಮಗ ಎಲ್ಲಿ ದಾರಿ ತಪ್ಪಿಡ್ತಾನಂತ ಮದುವೆ ಮಾಡಬೇಕು ಅಂತ. ಅವನಿಗೆ ಜೀವನವೇ ಸಾಗಿಸೋದಕ್ಕೆ ಗೊತ್ತಿರೋದಿಲ್ಲ. ಅವನಿಗೆ ದುಡ್ಕೊಂಡು ತಿಂದರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ.
ನಾವು ಧರ್ಮಕ್ಕೆ ಬೆಲೆ ಕೊಡ್ತಾ ಇಲ್ಲ. ಅದರಿಂದಾಗಿ ನಮ್ಮಲ್ಲಿ ಈ ಹಿಂದೂ ಅಂತ ಹೇಳಿದ್ರಲ್ಲ, ಹೌದು, ಹಿಂದೂ ಅಂತ ಹೇಳಿದ ತಕ್ಷಣ ನನಗೆ ಬೇಸರ ಆಗ್ತದೆ. ಯಾಕೆ ಗೊತ್ತಾ? ಭಾರತದಲ್ಲಿ ಹಿಂದೂಗಳೇ ಇಲ್ಲ. ನಿಮ್ಮ ಸರ್ಟಿಫಿಕೇಟಲ್ಲಿ ನೀವು ಹಿಂದೂ ಅಂತ ಬರೆದಿದ್ದೀರಾ? ಜಾತಿ ಹಿಂದೂಗಳಂತ ಯಾರೂ ಬರೆದಿಲ್ವಲ್ಲ ಅಲ್ಲಿ. ನಾನು ಬ್ರಾಹ್ಮಣ, ನಾನು ಅವನು, ನಾನು ಇವನು ಅಂತ ಬರೆದಿದ್ದೀವಿ ಹೊರತು ಅಲ್ಲಿ ಯಾರಾದರೂ ನಾನು ಹಿಂದೂ ಅಂತ ಬರೆದು ನನ್ನದು ಹಿಂದೂ ಧರ್ಮ ಅಂತ ಬರೆದಿದ್ದೀರಾ? ಇಲ್ಲ. ನನ್ನ ಜಾತಿ ಬರೆದ್ಬಿಟ್ಟು ಆಮೇಲೆ ಇಂಡಿಯನ್ಸ್ ಅಂತ ಹಾಕಿರ್ತೀರ ಅಂತ ಕಾಣಿಸುತ್ತೆ ಅಷ್ಟೇ. ಯಾಕೆ ಇಂಡಿಯಾದಲ್ಲಿ ಹುಟ್ಟಿದ್ದೀವಲ್ಲ, ಇದು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಪಾಕಿಸ್ತಾನ ಅಂತ ಬರೆದ್ರೆ ಒಂದು ಹೊರಗೆ ಹಾಕ್ತಾರೆ, ಅದಕ್ಕೆ ಇಂಡಿಯನ್ಸ್ ಅಂತ ಹಾಕೋದು. ಹಿಂದೂಗಳೆಲ್ಲಿದ್ದಾರೆ? ನಾವು ಯಾವತ್ತು ಅದನ್ನು ಬಿಡ್ತೀವೋ ಆಗ ನಾವು ಹಿಂದೂಗಳು, ಆಗ ನಮ್ಮ ಧರ್ಮ ಗ್ರಂಥ ಭಗವದ್ಗೀತೆ ಆಗ್ತದೆ. ಅಲ್ಲಿ ತನಕ ಆಗೋದಿಲ್ಲ. ಅದು ಮಹಾರಾಜ್ ಅಂದರೆ ಜಾತಿ ಬಗ್ಗೆ ಮತ ಬಗ್ಗೆ ಬಂತಲ್ಲ, ಇವಾಗ ಭಗವದ್ಗೀತೆಯಲ್ಲಿ ದೊಡ್ಡ ಆರೋಪ ಎಲ್ಲ ಆರೋಪಿಸೋದೇನು ಅಂತ ಹೇಳಿದರೆ ಅಲ್ಲಿ ವರ್ಣಾಶ್ರಮ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದು ವರ್ಣಾಶ್ರಮ ಮತ್ತೆ ಮುಂದುವರಿತು ಅದು ಅಲ್ಲಿ ಏನೋ ಒಂದು ಇದಾಯಿತು ಅಂತ. ಅದು ತಪ್ಪಾಗಿ ಅದನ್ನು ಯಾರು ಇಂಟರ್ಪ್ರಿಟ್ ಮಾಡೋದಲ್ಲ, ಅದು ತಪ್ಪಾಗಿ ಮಾಡಿದ್ದಾರೆ, ಅದರಿಂದಾಗ ಹಂಗಾಗಿದೆ. ಅಲ್ಲೇ ಹೇಳಿದನಲ್ಲ ಗುಣ ಕರ್ಮ ವಿಭಾಗಶಃ ಅಂತ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ವ ನಾವು. ಖಂಡಿತ. ಗುಣ ಮತ್ತು ಕರ್ಮ ಇದೆರಡರ ಆಧಾರದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾನೇ ಭಾಗ ಮಾಡಿದ್ದೀನಿ ಅಂತ ಭಗವಂತ ಹೇಳ್ದ. ಹಾಗಾದರೆ ಗುಣ ಮತ್ತು ಕರ್ಮ ಅಂದ್ರೇನು? ಅದಕ್ಕೆ ಮತ್ತೆ ನಮ್ಮ ಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಒಬ್ಬ ಹೇಳ್ತಾನೆ, ನಾನು ವೈಶ್ಯ, ನನ್ನ ತಂದೆ ಒಬ್ಬ ಬ್ರಾಹ್ಮಣ, ನನ್ನ ತಾಯಿ ಶೂದ್ರಳು ಅಂತ ಹೇಳ್ತಾನೆ. ಆಶ್ಚರ್ಯ ಆಗುತ್ತಾರೆ. ತಂದೆ ಬ್ರಾಹ್ಮಣ, ಅವನ ಮಗ ಇವನು ವೈಶ್ಯ ಆಗ್ತಾನೆ, ತಾಯಿ ಹೆಂಗೆ ಶೂದ್ರಳಾಗ್ತಾಳೆ? ಅದಕ್ಕೆ ಅವನು ಹೇಳ್ತಾನೆ, ಗುಣ, ನನ್ನ ತಂದೆ ಆಧ್ಯಾತ್ಮಿಕ ಜೀವಿ, ಸಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬದುಕ್ತಕ್ಕಂಥವನು, ತ್ಯಾಗಿ ಪುರುಷ, ಅದರಿಂದಾಗಿ ಅವನು ಬ್ರಾಹ್ಮಣ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ಶಾಸ್ತ್ರಜಾನಾತಿ ಭವೇದ್ ವಿಪ್ರಹ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ ಅಂತ ಒಂದು ಶ್ಲೋಕ ಉಂಟು. ಹುಟ್ಟಿನಿಂದ ಎಲ್ಲರೂ ಶೂದ್ರರು. ನಮ್ಮ ಮಕ್ಕಳಲ್ಲೇ ಉಪನಯನ ಆಗೋ ತನಕ ಅವನಿಗೆ ದೇವರು ಮುಟ್ಟುವ ಅಧಿಕಾರ ಇಲ್ಲ ಅಲ್ವಾ? ಅವನಿಗೆ ದೇವರನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ, ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ. ಉಪನಯನ ಆದ್ರ ಮೇಲೆ ಬಿಡ್ತೇವೆ, ಹಾಗಾದರೆ ಅವನು ದ್ವಿಜ ಅಂತ ಆಯ್ತಲ್ಲಿ. ಅಷ್ಟೇ ಇದ್ದರೆ ಆಮೇಲೆ ಕೆಲವು ಹೋಮ ಹವನಗಳನ್ನು ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ದ್ವಿಜ ಆಗಿದ್ದರೆ ಅವನಿಗೆ ಮತ್ತೆ ಸಂಸ್ಕಾರ ಸಿಗಬೇಕು, ಅವನು ಶಾಸ್ತ್ರವನ್ನು ಕಲಿಬೇಕು, ಅವನು ವಿಪ್ರನ ಆಗಬೇಕು. ಆಮೇಲೆ ಅವನಿಗೆ ಶಾಸ್ತ್ರಗಳು ತಿಳಿದ್ರ ಮೇಲೆ, ಮದುವೆ ಆದ್ರ ಮೇಲೆ ಅವನಿಗೆ ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ್ದಾನೆ ಅಂತೇಳಿ ಹೋಮ ಹವನ ಮಾಡಲಿಕ್ಕೆ ಬಿಡ್ತಾರೆ. ಅವನು ಅದನ್ನೆಲ್ಲ ಕಲಿತು ಕೊನೆಗೆ ಇದೆಲ್ಲ ನಶ್ವರ ಅಂತ ಬಿಟ್ಟು ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನು ಬ್ರಾಹ್ಮಣ ಅಂತ ಅರ್ಥ ಅಂತ ಆಯ್ತು ಅಲ್ಲಿಗೆ. ಇದು ಗುಣ. ಮತ್ತು ಅಲ್ಲಿ ಅವನು ಬ್ರಾಹ್ಮಣ, ಅವನ ಕರ್ಮ ಅವನು ಆ ರೀತಿ ಮಾಡ್ತಾ ಇರೋದ್ರಿಂದ ಅವನು ಬ್ರಾಹ್ಮಣ. ಇವನು ವ್ಯಾಪಾರಿಯಾಗಿರೋದ್ರಿಂದ ವೈಶ್ಯನಾದ. ಅವನ ತಾಯಿ ಕೇವಲ ಮನೆಯಲ್ಲಿ ಸೇವೆ ಮಾಡ್ಕೊಂಡಿದ್ದರಿಂದ ಶೂದ್ರಳಾದಳು ಅಂತ ಹೇಳ್ತಾರೆ. ಅದರಿಂದಾಗಿ ಗುಣ ಕರ್ಮ ವಿಭಾಗಶಃ ಈ ಜಾತಿಯಾಗಿತ್ತು. ಕೊನೆಗೆ ಅದೇನಾಯಿತು, ಹುಟ್ಟಿಗೆ ಬಂತು. ಬ್ರಾಹ್ಮಣನ ಮಗ ಹುಟ್ಟಿದ್ರೆ ಅವನು ಬ್ರಾಹ್ಮಣನೇ ಆಯಿತು. ಆದರೆ ಅವನಿವತ್ತು ಏನು ಮಾಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಅಮೇರಿಕಾದಿಂದ ಬಂದಾಗ ತಮಿಳುನಾಡಿನಲ್ಲಿ ಬೈತಾರೆ, ನೀವು ಬ್ರಾಹ್ಮಣರು ಅಂದ್ಕೊಂಡು ಬೇರೆಯವ್ರನ್ನೆಲ್ಲ ನೀಚರು ಅಂತ ಅಂದ್ಕೊಂಡಿದ್ದೀರಲ್ಲ, ನಿಮ್ಮನ್ನು ಆಳ್ದವರು 200 ವರ್ಷಗಳ ಕಾಲ, ಇವಾಗ ಆಳ್ತಾ ಇರೋರು ಯಾರು? ಮ್ಲೇಚ್ಛರು. ಯಾರನ್ನು ನೀವು ದೂರ ತಳ್ತಾ ಇದ್ದೀರಲ್ಲ ಆ ಮ್ಲೇಚ್ಛರು, ಅವರ ಕೈ ಕೆಳಗೆ ಇರುವ ನೀವು ಹೇಗೆ ಬ್ರಾಹ್ಮಣರಾಗ್ತೀರಿ ಅಲ್ವಾ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನು ಆಳುವವರು ಯಾವ ಜಾತಿ ಇರ್ತಾರೋ ಅವ್ರ ಜಾತಿಗೆ ನಾವು ಸೇರಿಬಿಡ್ತೇವೆ. ಆವಾಗ ಎಲ್ಲಿದೆ ಬ್ರಾಹ್ಮಣ, ಎಲ್ಲಿದೆ ವೈಶ್ಯ, ಎಲ್ಲಿದೆ ಶೂದ್ರ? ಅದಕ್ಕೋಸ್ಕರವೇ ಕೃಷ್ಣ ಹೇಳಿದ್ದು ಈ ಅರ್ಥದಲ್ಲಿ, ಗುಣ ಮತ್ತು ಕರ್ಮದ ಆಧಾರದ ಮೇಲೆ ನಾನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರನ್ನು ಇಟ್ಟಿದ್ದೇನೆ ಅಂತ. ಅವನು ಇರಲಿಲ್ಲ, ಖಂಡಿತ ಕ್ರಿಶ್ಚಿಯನ್ಸ್ ಸೃಷ್ಟಿ ಮಾಡಿದ್ದೇನೆ, ಮುಸ್ಲಿಮರನ್ನು ಸೃಷ್ಟಿ ಮಾಡಿದ್ದೇನೆ, ಅಥವಾ ಲಿಂಗಾಯತರನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಇದು ಜಾತಿ ಅಂತ ಹೇಳಲಿಲ್ಲ ಭಗವಂತ.
ಅದು ಇಂಟರ್ಪ್ರಿಟಿಂಗ್ ನಾನು ಮಾಡಿದ್ನಲ್ಲ ಆಗ ಹಂಗೆ ಅವ್ರು ಇಂಟರ್ಪ್ರಿಟ್ ಮಾಡಿರ್ತಾರೆ. ನಾವು ವಿಶಾಲವಾಗಿ ತೆಗೆದುಕೊಳ್ಬೇಕಾಗತ್ತೆ ಅಷ್ಟೇ. ಅಂದರೆ ಮಹಾರಾಜ್ ಇವಾಗ ಅದೇ ನಮ್ಮಲ್ಲಿ ಈಗ ಅದೇ ಹೇಳಿದ್ರಿ, ನೀವು ಕೂಡ ಹೇಳಿದ್ರಿ, ನನಗೆ ಸಹ ಅನಿಸ್ತದೆ ಕೆಲವೊಮ್ಮೆ, ನಮಗೆ ಎಲ್ಲರಿಗೂ ಅನಿಸ್ಬೋದು ನಾವು ಹಿಂದೂಗಳು ತುಂಬ ಈ ಒಂದು ಬಹುಸಂಖ್ಯಾತರು ಅನಿಸ್ಕೊಂಡಿದ್ದು ಕೂಡ ನಾವು ಅಲ್ಪಸಂಖ್ಯಾತರೇ, ನಿಜವಾದ ಅಲ್ಪಸಂಖ್ಯಾತರೇ ನಾವು, ಬಹುಸಂಖ್ಯಾತರಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆ. ಪ್ರತಿಯೊಬ್ಬರೂ ಕೂಡ ಸರ್ಟಿಫಿಕೇಟಲ್ಲಿ ನಮ್ಮ ಜಾತಿಯನ್ನು ಹಾಕ್ತೇವೆ. ಮುಸಲ್ಮಾನರು ಮುಸ್ಲಿಮ್ ಅಂತ ಹಾಕ್ತಾರೆ, ಅವನಲ್ಲಿ ಬೇರೆ ಏನು ಬರೆಯೋದಿಲ್ಲ. ಕ್ರಿಶ್ಚಿಯನ್ ಅಂತ ಹಾಕ್ತಾರಲ್ವಾ ಸರ್ಟಿಫಿಕೇಟ್. ನೀವು ನೋಡಿ, ಯಾಕಂದರೆ ನಾನು ನೋಡ್ತಾ ಇದ್ದೆ ಸರ್ಟಿಫಿಕೇಟ್, ಅದರಿಂದಾಗಿ ನನಗೆ ಗೊತ್ತಿರೋದು. ನಮ್ಮಲ್ಲಿ ಮಾತ್ರವೇ ನಾವು ಹಾಕೋದು, ಯಾವುದೋ ಒಂದು ಜಾತಿಯನ್ನು ಹಾಕಿ ನಾನು ಇವನು ಅಂತ ತೀರ್ಮಾನ ಮಾಡಿಬಿಡ್ತೇವೆ. ಮತ್ತು ಧರ್ಮದ ಬಗ್ಗೆ ನಾವೇ ಜಾಸ್ತಿ ಮಾತಾಡೋದು, ಅಂಥ ಧರ್ಮ ನಾವು ಹಿಂದೂ ಧರ್ಮ ಅಂತ ನಾವೇ ಹಾಕೋದಿಲ್ಲ ಅಲ್ಲಿ. ಖಂಡಿತ. ಹಾಗಾದರೆ ಧರ್ಮ ಶಿಕ್ಷಣ ಕಡ್ಡಾಯ ಮಾಡಿದರೆ ಪರಿಹಾರ ಆಗ್ಬೋದು? ಧರ್ಮ ಶಿಕ್ಷಣ ಅಂತ ಹೇಳ್ತೀವಲ್ಲ ಇವಾಗ, ಹೇಗದೆ ಭಗವದ್ಗೀತೆ ಇರ್ಬೋದು, ರಾಮಾಯಣ, ಕಡ್ಡಾಯ ಅಂತ ಮಾಡಿದ ತಕ್ಷಣ ಖಂಡಿತವಾಗಿ ನಮ್ಮವರೆಲ್ಲ ಧರ್ಮ ಬೋಧನೆ ಮಾಡ್ತಾರೆ ಅಂತ ಸುಳ್ಳು. ನಾವು ಯಾರು ಹಿರಿಯರಂತ ಇದ್ದೀವಲ್ಲ, ನಮ್ಮ ಮಕ್ಕಳನ್ನು ತೊಡೆ ಮೇಲೆ ಕೂತ್ಕೊಂಡು ರಾಮಾಯಣ ಮಹಾಭಾರತವನ್ನು ಬೋಧಿಸ್ತಾ ನಾನೊಬ್ಬ ಹಿಂದೂ, ಇದು ನಮ್ಮ ಧರ್ಮ ಅಂತ ನಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಮಾತ್ರವೇ. ಈಗ ನನಗೂ ಕೂಡ ಶಾಲೆಯಲ್ಲಿ ನಾನು ಹಿಂದೂ ಧರ್ಮ ಓದಿಬಿಟ್ಟು ನಾನು ಸನ್ಯಾಸಿ ಆದವನಲ್ಲ. ನಾನು ನನ್ನ ತಂದೆ ತಾಯಿಗಳು, ನನ್ನ ಅಜ್ಜಿ ಅಜ್ಜ ದೊಡ್ಡಮ್ಮ ಅವರು ಇವರು ಮಾಡ್ತಾ ಇದ್ದದನ್ನೆಲ್ಲ ನೋಡಿ ನನಗೆ ಅದರಲ್ಲಿ ಆಸ್ತೆ ಬಂದು ನಾನು ಆದವನಲ್ವಾ. ಸಂಸ್ಕಾರ ಮನೆಯಿಂದನೇ ಬರಬೇಕೇ ಹೊರತು ಶಾಲೆಯಿಂದ ನಾವು ಮತ್ತು ಸರ್ಕಾರದ ರೂಲ್ಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಹೌದಂದರೆ ಈಗ ದೇವಸ್ಥಾನಗಳಲ್ಲಿ ಇಂಥ ಡ್ರೆಸ್ ಹಾಕೊಂಡು ಬರಬಾರ್ದು, ನನಗೆ ಸ್ವತಃ ಬರಬೇಕಾದ ಸಂಸ್ಕಾರ ಬೋರ್ಡ್ ಹಾಕುವಾಗ ಬಂತು. ಅವಾಗ ಬೋರ್ಡ್ ಹಾಕೋರು ಬಂತು. ಯಾಕೆ ಅಂತಂದರೆ ನಾವೇ ಆ ರೀತಿ ಬಿಟ್ಟವಲ್ವಾ, ನಾವು ಆ ರೀತಿ ಬಿಟ್ವಿ ತಾನೆ, ಮನೆಯಲ್ಲಿ ಕಲಿಸ್ಬೇಕಲ್ವಾ. ಈಗ ಅದೇ ಮಗುಗೆ ಆ ಮಗು ಬಂದು ಚಪ್ಪಲಿಯನ್ನು ಬಿಡ್ತು ಅನ್ನಲ್ಲ, ಅದು ಬಂದು ದಿನ ನನಗೆ ನಮಸ್ಕಾರ ಮಾಡೋದು. ಆ ಮಗು ನಾನು ನೋಡಿದ ತಕ್ಷಣ ಬಂದು ಜಯರಾಮಕೃಷ್ಣ ಅಂತೇಳಿ ಕೆಲವು ದಿವಸ ನಮಸ್ಕಾರ ಮಾಡೋದು. ಒಂದು ದಿವಸ ಒಬ್ಬಳು ಆಯ ಹೇಳಿದ್ಲು, ಸ್ವಾಮೀಜಿ ಆ ಮಗು ನಮ್ಮಲ್ಲಿ 3-4 ದೇವಸ್ಥಾನ ಉಂಟು ನಮ್ಮ ಆಶ್ರಮದಲ್ಲಿ, ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುತ್ತಂತೆ. ನಮಸ್ಕಾರ ಮಾಡಿ 3 ಹೆಜ್ಜೆ ಹಿಂದಕ್ಕೆ ಬಂದು ಆಮೇಲೆ ತಿರುಗಿ ಬರುತ್ತಂತೆ. ಈ ಸಂಸ್ಕಾರ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ದೇವರಿಗೆ ನಾವು ತಕ್ಷಣ ಬೆನ್ನು ಹಾಕಬಾರ್ದು ಅಂತ ನಾವು ಯೂಶ್ವಲಿ ನಮಸ್ಕಾರ ಮಾಡಿ ಎದ್ದು 3 ಹೆಜ್ಜೆ ಹಿಂದಕ್ಕೆ ಬಂದು ನಮಸ್ಕಾರ ಮಾಡಿ ಆಮೇಲೆ ಬರ್ತೇವೆ. ಆ ಮಗು ಮಾಡ್ತಾ ಇತ್ತಂತೆ. ಈ ಸಂಸ್ಕಾರ ಯಾರು ಹೇಳ್ಕೊಡ್ಬೇಕು? ಸ್ಕೂಲಲ್ಲಿ ಬೋರ್ಡ್ ಹಾಕಬೇಕಾ? ನಮಸ್ಕಾರ ಮಾಡಿ 3 ಹೆಜ್ಜೆ ಹಿಂದಕ್ಕೆ ಬನ್ನಿ, ಆನಂತರ ಎಡದಿಂದ ಬಲಕ್ಕೆ ತಿರುಗಿ, ಆನಂತರ ಹಿಂದಕ್ಕೆ ಬಂದು ಹೊರಗೆ ಬನ್ನಿ ಅಂತ ಇಲ್ಲ. ತಂದೆ ತಾಯಿಗಳಾದವ್ರು ನಾವು ಕಲಿಸ್ಕೊಡ್ಬೇಕು. ಸುಮ್ಮನೆ ಒಂದು ಪ್ರಶ್ನೆ. ಸ್ವಾಮೀಜಿಯವರು ಆಗಲೇ ನನ್ನ ಹತ್ರ ಹೇಳಿದರು, ಪರ್ಸನಲ್ಲಾಗಿ ಏನು ಕೇಳಬೇಡಿ ಅಂತ. ಆದರೆ ಸುಮ್ಮನೆ ಮಾಹಿತಿಗೆ ಇರಲಿ ಅಂತ ಹೇಳಿ ನನಗೆ ಭಾಳ ಕುತೂಹಲ. ಅವರು ಇತ್ತೀಚೆಗೆ ನರ್ಮದಾ ಪರಿಕ್ರಮ ಅಂತ ಹೇಳಿ 10 ತಿಂಗಳ ಕಾಲ ಹೋಗಿದ್ರು. ಈ ನರ್ಮದಾ ಪರಿಕ್ರಮದ ಬಗ್ಗೆ, ನಿಮ್ಮ ಬಗ್ಗೆ ಅಲ್ಲ, ನೀವೇನು ಮಾಡಿದಿರಿ ಅಂತ, ಅವರು ನರ್ಮದಾ ಪರಿಕ್ರಮ ಅಂತ ಹೇಳುವ ಒಂದು ವಿಷಯದ ಬಗ್ಗೆ 1-2 ನಿಮಿಷ ಹೇಳಿ. ನರ್ಮದಾ ಪರಿಕ್ರಮಕ್ಕೆ ಅಂತ ಹೋದೆ, ಬಟ್ ನರ್ಮದಾ ಪರಿಕ್ರಮ ಮಾಡಲಿಲ್ಲ. ನಾನು ಒಂದು ಘಟನೆ ನಡೀತು, ಅದರಿಂದಾಗಿ ನಾನು ವಾಪಸ್ ಬರಬೇಕಾಯ್ತು ಅಂತ ಹೇಳಿದೆ. ಈ ನರ್ಮದಾ ಪರಿಕ್ರಮ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಅಂತ ಹೇಳೋದಕ್ಕಿಂತ ಬೇರೆ ಏನಾದರೂ ಆಚರಣೆ ಅಂತ ಹೇಳ್ಬೋದು. ನರ್ಮದಾ ನದಿ ಎಲ್ಲಿ ಹುಟ್ಟುತ್ತೋ ಅಲ್ಲಿಂದ ಸಮುದ್ರ ಸೇರ್ತಕ್ಕಂಥ ಒಂದು ಮಾರ್ಗ ಏನಿದೆಯಲ್ಲ, ಅಲ್ಲಿ ಆ ನರ್ಮದಾ ನದಿಯನ್ನೇ ಪರಿಕ್ರಮ ಮಾಡ್ಕೊಂಡು ಬರ್ತಾರೆ. ನರ್ಮದಾ ನದಿಯನ್ನು ಬಲಭಾಗದಲ್ಲಿ ಇಟ್ಕೊಂಡು ಪರಿಕ್ರಮ ಮಾಡಿಕೊಂಡು ಸಮುದ್ರದೊಳಗೆ ಹೋಗಿ ಮತ್ತೆ ಅದೇ ಪರಿಕ್ರಮ ನರ್ಮದಾ ನದಿಯನ್ನು ದಾಟಿ ಆ ಕಡೆಯಿಂದ ಬಂದು ಮತ್ತೆ ಮೂಲ ಸ್ಥಾನದಿಂದ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ಬರೋದು ಒಂದು ಪರಿಕ್ರಮ ಅಂತ. ಈಗ ನಾವು ದೇವಸ್ಥಾನ ಪರಿಕ್ರಮ ಮಾಡಿದಾಗೆ ನರ್ಮದಾ ನದಿಯನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ವಿಧಾನ, ಅದೊಂದು ಆಚರಣೆ ಪರಿಕ್ರಮ ಅಂತೇಳಿ ಸಾವಿರಾರು ಜನ ಮಾಡ್ತಾರೆ. ಇದು ಸುಮಾರು 2800 ಕಿಲೋಮೀಟರ್ಗಳ ಪ್ರಯಾಣ. 2800 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಬರ್ತಕ್ಕಂಥದ್ದು. ಭಗವಂತನ ದಯೆಯಿಂದ ಆ ಜಾಗ, ಅಲ್ಲಿನ ಜನಗಳು ಬಹಳ ಒಳ್ಳೆಯವರು. ಹಾಗಾದರೆ ಈ ಕಡೆಯವರಲ್ವಾ? ಪ್ರಶ್ನೆ ಮಾಡಬೇಡಿ. ಯಾಕಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೇ ಪರಿಕ್ರಮವಾಸಿಗಳು ಹೋಗ್ತಾ ಇದ್ದಾರೆ ಅಂತಂದರೂ ಕೂಡ ಓಡಿ ಬಂದು ಅವರಿಗೆ
5 ರೂಪಾಯಿಂದ 10 ರೂಪಾಯಿ ದುಡ್ಡು ಕೊಡ್ತಕ್ಕಂಥದ್ದು ಅಥವಾ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು ಘಟನೆ. ಹಳೆ ಮನೆ ಗುಡಿಸಲು ಅಷ್ಟೇ, ಇನ್ನೇನು ಕಾಣೋದಿಲ್ಲ. ಒಂದು ಸ್ವಲ್ಪ 1-2 ಅಡಿ ಗೋಡೆ, ಅದರ ಮೇಲೆ ಒಂದು ಗುಡಿಸಲು ಗರಿ ಹಾಕ್ಕೊಂಡು ಒಂದು ಹೆಂಗಸು ಹೊರಗಡೆ ಬಂಡೆ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾಳೆ. ನಮ್ಮ ಇಬ್ಬರು ಸಾಧುಗಳು ಹೋಗ್ತಾಯಿದ್ರು. ತಕ್ಷಣ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಊಟವನ್ನು ಬೆಳಿಗ್ಗೆ ಸುಮಾರು 8:30-9 ಗಂಟೆಗೆ ಊಟವನ್ನು ಬಡಿಸಿ, ನಮ್ಮ ಸ್ವಾಮಿಗಳು ಹೇಳ್ತಾಯಿದ್ರು, ಆ ತಾಯಿಯನ್ನು ನೋಡಿದ್ರೆ ಬಹಳ ಬಡವರು, ಅವ್ರಿಗೆ ಊಟ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರಿಗೆ ಊಟ ಎಲ್ಲ ಹಾಕಿದ್ರ ಮೇಲೆ ನಮಸ್ಕಾರ ಮಾಡಿ, ಇವತ್ತು ನನ್ನ ಸೇವೆ ಆಯಿತು, ಭಗವಂತನ ಕೃಪೆ ನನಗೆ ಆಯಿತು, ಇವತ್ತು ಸಾಧುಗಳಿಗೆ ಸೇವೆ ಆಯಿತು ಅಂತ ಆಮೇಲೆ ಆಕೆ ಉಳಿದಿದ್ದನ್ನು ತಿಂತಾಳಂತೆ. ದಿನ ಫಸ್ಟು ಬರ್ತಕ್ಕಂಥ ಒಬ್ಬ ಸಾಧುವೆ ಊಟವನ್ನು ಬಡಿಸಿ ನಂತರವೇ ತಾನು ಊಟ ಮಾಡ್ತಕ್ಕಂಥದ್ದು. ಅವತ್ತು ಯಾರೂ ಸಿಗಲಿಲ್ಲ ಅಂತಂದರೆ ಊಟ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ ಅಂತೆ. ಅಲ್ಲಿ ತನಕ ಅವರು ಸೇವಾ ಮನೋಭಾವನೆ ಇದೆ. ಅಂಥ ಒಂದು ಪರಿಕ್ರಮವನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಅದು ದೊಡ್ಡ ವಿಚಾರ, ಅದು ಹೇಳೋದು ಕಷ್ಟವೇ. ಅದರ ಅಲ್ಲಿ ಯಾರು ಮಾಡ್ತಾರೋ ಬಿಡ್ತಾರೋ ಅದು ಮತ್ತಿಲ್ಲ. ಆ ಸಾಮಾನ್ಯ ನಿಯಮಗಳನ್ನು ಒಂದು ಸಲ ಹೇಳಿ. ಸಾಮಾನ್ಯ ನಿಯಮಗಳು, ನರ್ಮದಾ ನದಿ ಪರಿಕ್ರಮಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗಳು ಮೊದಲಿಗೆ ಅಲ್ಲಿ ಹೋಗಿ ಅಲ್ಲೊಂದು ಮಾರ್ಕಂಡೇಯ ಆಶ್ರಮ ಅಂತ ಇದೆ, ಅಥವಾ ಅದು ಅಮರ್ಕಂಟಕ್ಕಿಂದ ಪ್ರಾರಂಭ ಆಗ್ತದೆ ನದಿ. ಅದು ಅಲ್ಲಿ ಯಾವುದೋ ಒಂದು ಆಶ್ರಮದಲ್ಲಿ ಒಂದು ಪತ್ರವನ್ನು ತೆಗೆದುಕೊಳ್ಬೇಕು. ಇವರು ಪರಿಕ್ರಮ ಮಾಡ್ತಾ ಇದ್ದಾರೆ ಅಂತ ಕೊಡ್ತಾರೆ, ಒಂದು ನೋಟ್ಬುಕ್ ಕೊಡ್ತಾರೆ, ಪರಿಕ್ರಮ ಮಾಡ್ತಾ ಇದ್ದಾರೆ ಇಂಥವ್ರು ಅಂತ. ಅದನ್ನು ತೆಗೆದುಕೊಂಡು ಅವತ್ತು ಪೂಜೆಯನ್ನು, ಒಂದು ಪರ್ಟಿಕ್ಯುಲರ್ ಡೇ, ಸಾಮಾನ್ಯವಾಗಿ ವಿಜಯದಶಮಿ ನಂತರದ ಏಕಾದಶಿ ಏನು ಬರುತ್ತಲ್ಲ, ಆ ಏಕಾದಶಿಯಂದು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಸಾಮಾನ್ಯವಾಗಿ ಅವತ್ತು ಪೂಜೆಯನ್ನು ಮಾಡಿ ಕುಮಾರಿಯರು ಅಂತಂದರೆ ಈ ವಾತ್ಸಲ್ಯ ಇದ್ದಾಳಲ್ಲ, ಅವಳ ಸ್ವಲ್ಪ ಆ ಏಜಿನ ಮಟ್ಟದ ಒಂದು 10-15 ಜನ ಮಕ್ಕಳಿಗೆ ಪೂಜೆಯನ್ನು ಮಾಡಿ ಅವರಿಗೆ ಊಟವನ್ನು ಬಡಿಸಿ ಅವರಿಗೆ ನಮಸ್ಕಾರವನ್ನು ಮಾಡಿ, ನರ್ಮದಾ ದೇವಿಗೂ ನಮಸ್ಕಾರವನ್ನು ಮಾಡಿ ತಮ್ಮ ಪ್ರಯಾಣವನ್ನು ಒಂದು ಕಮಂಡಲು, ಒಂದು ದಂಡ ಹಿಡಿದುಕೊಂಡು, ಕೆಲವರು ಚಪ್ಪಲಿಯನ್ನು ಹಾಕ್ಕೊಂಡು ಮಾಡ್ತಾರೆ, ಇನ್ನು ಕೆಲವರು ಚಪ್ಪಲಿ ಇಲ್ಲದೆ ಕೂಡ ಪ್ರಯಾಣವನ್ನು ಮಾಡ್ತಾರೆ. ಅಲ್ಲಿಂದ ನಡ್ಕೊಂಡು ಹೋಗೋದು. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನದಿಯಿಂದ 5 ಕಿಲೋಮೀಟ್ರಿಗಿಂತ ದೂರ ಹೋಗಬಾರ್ದು, ಮತ್ತು ನದಿಯನ್ನು ಯಾವುದೇ ಕಾರಣದಲ್ಲೂ ದಾಟಬಾರ್ದು. ನದಿಯ ಪಕ್ಕದಲ್ಲೇ ಬಲಭಾಗದಲ್ಲಿ ಆ ನರ್ಮದಾ ನದಿಯನ್ನು ಇಟ್ಕೊಂಡು ಹೋಗಬೇಕು. ನೀವು ಸಂಕಲ್ಪ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ದಿನಕ್ಕೆ 10 ಕಿಲೋಮೀಟ್ರಿಗಿಂತ ಹೆಚ್ಚು ಅಥವಾ ಕಮ್ಮಿ, ಅಥವಾ 30 ಕಿಲೋಮೀಟ್ರು ಇವು ನಾನು ದಾಟ್ತಾನೆ ನಡೀತಾನೆ ಅಂತ ಎಷ್ಟು ತೀರ್ಮಾನ ಬೇಕಾದ್ರೆ ಮಾಡಿಕೊಂಡು ಅದರಂತೆ ನೀವು ನಡ್ಕೊಂಡು ಹೋಗ್ಬೋದು. ಅಲ್ಲಿ ಸುತ್ತಮುತ್ತ ಬೇಕಾದಷ್ಟು ಆಶ್ರಮಗಳಿದ್ದಾವೆ, ಬೇಕಾದಷ್ಟು ಜನ ಸಾಧು ಸಂತರಿದ್ದಾರೆ. ಬಹಳ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿ ಬಹಳ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿಗೇರಿರ್ತಕ್ಕಂಥ ಸಾಧುಗಳಿದ್ದಾರೆ. ಅವರ ಆಶ್ರಮದಲ್ಲಿ 3 ದಿನಗಳ ಕಾಲ ನಿಮಗೆ ಉಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ದಿನ ಬೆಳಿಗ್ಗೆ 11 ಗಂಟೆಗೆ ಒಂದು ಊಟ ಸಿಗ್ತದೆ, ರಾತ್ರಿ 7:30-8 ಗಂಟೆ ಒಳಗೆ ಮತ್ತೆ ಒಂದು ಊಟ ಸಿಗ್ತದೆ, ಸಂಜೆ 4 ಗಂಟೆಗೆ ಒಂದು ದಿವಸ ಟೀ ಸಿಗ್ತದೆ. ನೀವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಖಂಡಿತ ಊಟ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ತಾಯಿ ನರ್ಮದೆ ನಿಮಗೆ ಎಲ್ಲೇ ಇದ್ದರೂ ಒಂದು ಹೊತ್ತಿನ ಊಟ ಅಂತೂ ಗ್ಯಾರಂಟಿ ಕೊಡಿಸ್ತಾಳೆ. ಇದು 100ಕ್ಕೆ 100 ಸತ್ಯ, 100ಕ್ಕೆ 100 ಸತ್ಯ. ಹೀಗೆ ಒಂದು ಸಾರಿ ನಮ್ಮ ಒಬ್ಬರು ಸಾಧುಗಳು ಹೋಗಿದ್ದಾರೆ ನರ್ಮದೆ ಯಾತ್ರೆ. ಬೆಳಿಗ್ಗೆಯಿಂದ ಸಂಜೆ ತನಕ ನಡೆದು ಅಲ್ಲಿ ಒಂದು ಬೆಟ್ಟ ಕೂಡ ಬಂದಿದೆ. ಬೆಟ್ಟವನ್ನು ಹತ್ತಿ ಬಹಳ ಸುಸ್ತಾಗಿಬಿಟ್ಟಿದ್ದಾರೆ. ಆಶ್ರಮಕ್ಕೆ ಹೋಗಿದ್ದಾರೆ. ಆಶ್ರಮದಲ್ಲಿ ಹೋದರೆ 2 ಸಾಧುಗಳಿದ್ದಾರೆ. ಆ ಸಾಧುಗಳು ಬರ್ತಿದ್ದಾಗೆ ಈ ಸಾಧುಗಳನ್ನು ಕರೆದು ಕೂಡಿಸಿದ್ರು. ಬಾಬಾಜಿ ಖಾನಾ ಹೋಗ್ಯಾ? ಇವರು ಇಲ್ಲ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅರೇ ಬಾಬಾಜಿ ಆಜ್ ತೋ ಏಕಾದಶಿ ಹೇ, ಇವತ್ತು ಏಕಾದಶಿ, ನಮ್ಮಲ್ಲಿ ಅಡುಗೆ ಮಾಡೋದಿಲ್ಲ. ಏನು ಮಾಡೋದು? ರಾತ್ರಿ ಸುಮಾರು 7 ಗಂಟೆ ಆಗಿದೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಇವರು ಸುಸ್ತಾಗಿದ್ದಾರೆ.
20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ನಡೆದಿದ್ದಾರೆ. ಆ ಸಾಧುಗಳು, ಈ ಸಾಧುಗಳಿಬ್ಬರೂ, ಅರೆ ಏಕಾದಶಿ ಸಾಧುಗಳು ಬಂದಿದ್ದಾರೆ, ನಾವು ಅಡುಗೆ ಮಾಡುವಾಗಿಲ್ಲ, ಇವ್ರಿಗೆ ಅಡುಗೆ ಮಾಡೋದಕ್ಕೆ ಸುಸ್ತು ಆಗ್ತಾಯಿದೆ. ಇವರು ಹೇಳ್ತಾರೆ, ನೀವು ನನ್ನ ಕೈನಲ್ಲಿ ಏನೂ ಇಲ್ಲ, ಗಂಜಿ ಕೊಟ್ಟರು ಪರವಾಗಿಲ್ಲ, ಕುಡಿದು ಮಲ್ಕೋತೀನಿ, ನನ್ನ ಕೈನಲ್ಲಿ ಏನೂ ಆಗ್ತಾಯಿಲ್ಲ ಅಂತ. ಇದಕ್ಕಿದ್ದಾಗೆ ಒಬ್ಬಳು ಹೆಂಗಸಂತೆ, ಮಧ್ಯಮ ವಯಸ್ಸಿನ ಹೆಂಗಸು ಬಂದು, ಅರೆ ಬಾಬಾಜಿ, ಒಬ್ಬರು ಬಾಬಾಜಿ ಬಂದಿದ್ದಾರೆ ಇವತ್ತು ಇಲ್ಲಿ ಆಶ್ರಮಕ್ಕೆ ಅಂತ ಗೊತ್ತಾಯಿತು ಅಂತ ಹೇಳಿದಂತೆ. ಬಂದು 10-15 ನಿಮಿಷದಲ್ಲಿ ಒಂದು ಒಳ್ಳೆಯ ದಾಲು, ಒಂದು ಒಳ್ಳೆಯ ಪಲ್ಯ, ಚಪಾತಿ, ತುಪ್ಪ ಹಾಕಿ ತಟ್ಟಿ ಮಾಡಿ ಕೊಟ್ಟು ಬಡಿಸಿ ಹೊರಟೋದ್ಲಂತೆ. ಒಬ್ಬರು ಸಾಧುಗಳು ಬಂದಿದ್ದಾರೆ ಅಂತ ಗೊತ್ತಾಗೋದು ಹೇಗೆ? ಇವರಿರೋದು ಬೆಟ್ಟದ ಮೇಲೆ ಯಾವುದೋ ಒಂದು ತುದಿನಲ್ಲಿ ಒಂದು ಆಶ್ರಮದಲ್ಲಿ. ಇವತ್ತು ಏಕಾದಶಿ, ಯಾರಾದರೂ ಸಾಧುಗಳು ಊಟ ಮಾಡ್ತಾರಾ ಇಲ್ಲ ಅಂತ ಆಕೆಗೆ ಹೇಗಾದರೂ ಗೊತ್ತು. ಆಕೆ ಆ ಸಮಯದಲ್ಲಿ ಬಂದು ಅಡುಗೆ ಮಾಡಿಕೊಟ್ಟು ಕತ್ಲೆನಲ್ಲೇ ವಾಪಸ್ ಹೋಗೋದಾದರೂ ಹೇಗೆ? ಅವರಿಗೆ ಆ ಸಮಯದಲ್ಲಿ ಹೊಳಿಲೇ ಇಲ್ಲ ಇವೆಲ್ಲ. ಅವರಿಗೆ ಏಕಾದಶಿ ದಿವಸ ಒಬ್ಬ ಸಾಧು ಊಟ ಇಲ್ಲದೆ ಪಾಪ ಕಷ್ಟಪಡ್ತಾನೆ ಅಂತ ಆ ಸಾಧುಗಳು ಚಿಂತೆ ಮಾಡ್ತಿದ್ದಾರೆ. ಇವ್ರಿಗೇನಾದರೂ ಸಿಕ್ಕರೆ ಸಾಕು ಅಂತ ಇವರಿದ್ದಾರೆ. ಆಕೆ ಬಂದು ಮಾಡಿಕೊಟ್ಟು ಹೊರಟೋದು. ಅದೇ ಸಾಧುಗಳಿಗೆ ದಾರಿ ತಪ್ಪಿದಾಗ ಬಂದು ದಾರಿಯನ್ನು ತೋರಿಸಿ ಒಂದು ಹೆಂಗಸಿನ ರೂಪದಲ್ಲಿ ಹೋಗಿರ್ತಕ್ಕಂಥ ಘಟನೆಗಳು ಬೇಕಾದಷ್ಟು ನೂರಾರು ಅನುಭವಗಳು ಆಗ್ತದೆ ಅಲ್ಲಿ. ಹಾಗೆ ಆ ಜಗನ್ಮಾತೆ ನರ್ಮದೆ ದಾರಿಯನ್ನು ತೋರಿಸ್ತಾಳೆ. ಅದು ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳನ್ನು ದಾಟಿ ಆನಂತರ ಮತ್ತೆ ಆ ಕಡೆಯಿಂದ ತಿರುಗಿ ಅಮರಕಂಟಕ್ಕಿಂದ ಬರ್ತಕ್ಕಂಥ ಒಂದು ದೊಡ್ಡ ಸಾಧನೆ ಅದೊಂದು. ಅಲ್ಲಿ ಹೋಗ್ತಕ್ಕಂಥವ್ರು ಕೆಲವರು ನಿಯಮ ಮಾಡ್ಕೊಳ್ತಾರೆ, ದುಡ್ಡನ್ನು ಮುಟ್ಟೋದಿಲ್ಲ ಅಂತ, ಅವ್ರಿಗೆ ಊಟ ಸಿಗ್ತದೆ. ಇನ್ನು ಕೆಲವರು ತೀರ್ಮಾನ ಮಾಡ್ಕೊಳ್ತಾರೆ, ನಾನು ಇಷ್ಟು ದಿನಗಳ ಕಾಲ ಬರೀ ನೀರು ಕುಡದೇ ಹೋಗ್ತೇನೆ, ಅಥವಾ ಇಷ್ಟು ದಿನಗಳ ಕಾಲ ಬರೀ ತುಪ್ಪ ಮಾತ್ರನೇ ಆಹಾರ, ಅನ್ನ ಅವಿಷ್ಯನ ತಿನ್ಕೊಂಡಿರ್ತೇನೆ. ಇನ್ನು ಕೆಲವರು ಕೈನಲ್ಲಿ ದೀಪ ಇಟ್ಕೊಂಡು ಆ ದೀಪ ಆರಲೇಬಾರ್ದು. 2800 ಕಿಲೋಮೀಟರು, 1 ಕಿಲೋಮೀಟ್ರಲ್ಲ, 2 ಕಿಲೋಮೀಟ್ರಲ್ಲ, 100 ಕಿಲೋಮೀಟ್ರಲ್ಲ, 2800 ಕಿಲೋಮೀಟ್ರು ಕೈನಲ್ಲಿ ದೀಪ ಇರುತ್ತೆ. ಆ ದೀಪ ಆರಬಾರ್ದು, ಅದನ್ನು ಹಿಡ್ಕೊಂಡು ಹೋಗಿ ಬರ್ತಾರೆ. ಹೀಗೆ ಆ ಹೋಗಿ ಬಂದರ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಅನುಭವ ಅಂತೂ ಆಗೇ ಆಗಿದೆ. ಯಾರಿಗೂ ಇಲ್ಲ ಅಂತ ಇಲ್ಲ, ಎಲ್ರಿಗೂ ಆಗಿದೆ. ಅವಳು ಕಾಪಾಡ್ತಾಳೆ, ಅವಳು ತೋರಿಸ್ಕೊಡ್ತಾಳೆ ನಾನಿದ್ದೇನೆ ಅಂತ. ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ವೋ ಅವರು ಈ ಸಾರಿ ಒಂದು ಸುತ್ತು ಹೋಗಿ ಬಂದರೆ ಅವ್ರಿಗೆ ಗೊತ್ತಾಗ್ತದೆ ದೇವರಿದ್ದಾನೆ ಅಂತ. ಇದು 100% ಸತ್ಯ. ಯಾರಾದರೂ ದೇವರಿಲ್ಲ ಅಂದರೆ ಅವ್ರಿಗೆ ಹೇಳಿ, ಒಂದು ನರ್ಮದ ಪರಿಕ್ರಮ ಮಾಡಿಕೊಂಡು ಬಾ, ನಿನಗೆ ದೇವರ ಅನುಭವ ಆಗ್ತದೆ ಅಂತ. ಅವ್ರಿನ್ನೇನು ಕೂತ್ಕೊಂಡು ಧ್ಯಾನ ಜಪ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ, ಪ್ರಾಣಾಯಾಮ ಮಾಡೋ ಅವಶ್ಯಕತೆ ಇಲ್ಲ, ಆಗ್ತದೆ, ಖಂಡಿತ ಆಗ್ತದೆ. ಮಹಾರಾಜ್, ಅದೇ ಹೇಳ್ಬೇಕಾದ್ರೆ ಸಡನ್ನಾಗಿ ಮನಸ್ಸಲ್ಲಿ ಅದೇ ಒಂದು ಬಂತು, ದೇವರು ಒಂದು ಬಂದ್ರಿ, ಇವಾಗ ದೇವರು ಅನುಭವ ಆಗ್ತದೆ ಅಂತ. ನಮ್ಮದೆಲ್ಲ ಇವಾಗ ಇಷ್ಟೆಲ್ಲ ಒದ್ದಾಟ, ಇವಾಗ ನರ್ಮದ ಪರಿಕ್ರಮ ಇರ್ಬೋದು, ಅಥವಾ ನಾವಿಲ್ಲಿ ಸತ್ಸಂಗ ಮಾಡಿರ್ಬೋದು, ದೇವಸ್ಥಾನಗಳು ಹೋಗಿರ್ಬೋದು, ಎಲ್ಲ ಉದ್ದೇಶ ಒಂದೇ, ದೇವರ ಒಂದು ಸಾಕ್ಷಾತ್ಕಾರ ಆಗಬೇಕು, ದೇವರ ಒಂದು ತಿಳ್ಕೊಳ್ಬೇಕು, ದೇವರ ಹತ್ರ ನಾವು ಅದೇನು ಅಂತ ನಮಗೆ ಗೊತ್ತಿಲ್ಲ. ದೇವರೊಂದು ಪರಿಕಲ್ಪನೆ ಕರೆಕ್ಟಾಗಿ ನಾವು ಮಡಿ ಮೇಲಿಗೆಲ್ಲಿ ದೇವರನ್ನು ಬಂಧಿಸಿಟ್ಟಿದ್ದೇವೆ. ಮತ್ತು ನಮಗೆ ದೇವರು ಅಂದರೆ ಈಗ ದೇವರ ಶಾಪ ಆ ರೀತಿ ಎಲ್ಲ ನಂಬಿಕೆ ಇದೆ. ಈಗ ದೇವರು ಅಂದರೆ ಎಂತ ಎಂಬುದು ನಮ್ಮೊಂದು ಪ್ರಶ್ನೆ. ಅಂದರೆ ಸರಳವಾಗಿ ನಮಗೆ ಎಲ್ರಿಗಿದೆ ದೇವರಂದರೆ ಅಂತ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆ. ಆದರೆ ದೇವರಂದ್ರೆ ಸರಳವಾಗಿ ಹೇಳ್ಬೋದು ಅಂತ. ದೇವರು ಅಲ್ಲ ಅಂತಂದರೆ ಏನು ಅಂತ ಅನಿಸುತ್ತೋ, ದೇವರು ಏನು ಅಂತಂದರೆ ಹೇಳಿದ್ರೆ ಹೆಂಗೆ ಅನಿಸುತ್ತೋ ಅದಕ್ಕೆ ಅರ್ಥ ಆಗ್ತದ ಅಂತ. ಈಗ ಯಾವುದು ದೇವರಲ್ಲ, ಇವತ್ತು ಯಾರಿಗೋ ಹೇಳ್ತಾ ಇದ್ದೆ ನಾನು, ದೇವರಿಗೆ 4 ಗುಣಗಳನ್ನು ನಾವು ಆರೋಪ ಮಾಡಿದ್ದೇವೆ ಅಂತ. ಬೆಳಿಗ್ಗೆ ಗೋಪಿನಾಥ್ ಅವರಿಗೆ ಪೊಳಲಿಗೆ ಹೋಗಿದ್ವಿ. ಪೊಳಲಿ ಮಾತೆಯ ದರ್ಶನ ನಾವು ಹೋಗ್ತಿದ್ದಾಗೇ ಮಂಗಳಾರತಿ, ತಾಯಿಯ ದರ್ಶನ ಅದ್ಭುತವಾಗಿ ಆಯಿತು. ನಾವು ದೇವರಿಗೆ 4 ಗುಣಗಳನ್ನು ಹೇಳ್ತೇವೆ: ಸರ್ವಾಂತರ್ಯಾಮಿ, ಸರ್ವಶಕ್ತ, ಪರಮ ಕರುಣಾಮಯ, ಸರ್ವಜ್ಞ ಅಂತ. ಸರ್ವ ಅಂತರ್ಯಾಮಿ, ಎಲ್ಲದರ ಒಳಗೆ ಇರ್ತಕ್ಕಂಥವನು ಅಂತ.
ಎಲ್ಲದರ ಒಳಗೆ ಅಂದ್ರ ಮೇಲೆ ಎಲ್ಲರ ಒಳಗೆ, ಎಲ್ಲದರ ಒಳಗೆ, ಇಲ್ಲಿಲ್ಲ ಅಂತ ಇಲ್ಲ. ಆಯಿತಾ? ಅವನು ಸರ್ವಾಂತರ್ಯಾಮಿ ಅಂತ ಆದ್ರ ಮೇಲೆ ಅವನು ಸರ್ವಶಕ್ತ ಆಗಿರಲೇಬೇಕಲ್ಲ. ಯಾಕೆಂತಂದರೆ ಒಳಗೆ ಸೇರ್ಕೊಂಡಿರ್ಬೇಕಲ್ಲ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ಎಲ್ಲ ಆವರಿಸ್ಕೊಂಡಿರ್ತಾನೆ. ಅವನು ಸರ್ವಶಕ್ತ. ಸರ್ವಶಕ್ತ ಸರ್ವಾಂತರ್ಯಾಮಿ ಆದ್ರ ಮೇಲೆ ಅವನು ಸರ್ವಜ್ಞ. ಎಲ್ಲವೂ ಗೊತ್ತಿರಬೇಕು ಅವನಿಗೆ. ಯಾವುದನ್ನು ಯಾರಿಂದಲೂ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಅಂಥವನಾಗಿರಬೇಕು ಅಲ್ವಾ ಸರ್ವಜ್ಞ. ಯಾರಿಗೆ ಎಲ್ಲವೂ ಗೊತ್ತಿದೆಯೋ, ನನ್ನ ತಪ್ಪುಗಳು ಗೊತ್ತಿದೆ, ಅವರ ತಪ್ಪುಗಳು ಗೊತ್ತಿದೆ, ಅವಾಗ ಏನಾಗ್ತದೆ? ಸಿಟ್ಟು ಬರ್ತದೆ. ಸಿಟ್ಟು ಬಂದರೆ ಏನು ಮಾಡ್ತೀವಿ? ಶಿಕ್ಷೆಯನ್ನು ಕೊಡ್ತೇವೆ. ಎಲ್ರಿಗೂ ಶಿಕ್ಷೆಯನ್ನು ಕೊಡ್ತಾ ಕೂತ್ಕೊಂಡ್ರೆ ಇಲ್ಲಿ ನಾವು ಭೂಮಿ ಮೇಲೆ ಯಾರ್ಯಾರು ಸಂತೋಷವಾಗಿರ್ಲಿಕ್ಕಾಗ್ತದೆ? ಎಲ್ಲರೂ ಶಿಕ್ಷೆಗೆ ಅರ್ಹರೇ, ಎಲ್ಲರೂ ಒಡಿಸ್ಕೊಳ್ಬೇಕಾದವ್ರೆ. ಅದಕ್ಕೆ ಅವನನ್ನು ಪರಮ ಕರುಣಾಮಯ ಅಂತ ಹೇಳ್ತೀವಿ. ಅಂದರೆ ತಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾನೆ ಅವನು. ಈ 4 ಗುಣಗಳಿರ್ತಕ್ಕಂಥವನ್ನ ದೇವರು ಅಂತ ನಾವು ಹೇಳ್ತೀವಿ. ಆಮೇಲೆ ದೇವರು ನೀವು ಹೇಗೆ ಬಯಸ್ತೀರೋ ಹಾಗೆ ಇರ್ತಕ್ಕಂಥವನೇ ದೇವರು. ಅಂದರೆ ಮಹಾರಾಜ್ ಹೀಗೆ ನಿಮಗೆ ಯಾವ ಕಲ್ಪನೆ ದೇವರ ಬಗ್ಗೆ ಬರುತ್ತೋ ಅದೇ ದೇವರು. ನೀವು ಅವನನ್ನು ಯಾವ ರೀತಿ ನೋಡಬೇಕು ಅಂದ್ಕೊಳ್ತೀರಾ ಆ ರೂಪದಲ್ಲಿ ಬರ್ತಾನೆ ಅಂತ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ಹೇಗೆ ನನ್ನನ್ನು ಸೇರಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಆ ಮಾರ್ಗದಿಂದ, ಅದೇ ರೂಪದಿಂದ, ಅದೇ ಗುಣಗಳಿಂದ ನಾನು ಬಂದು ಸೇರ್ತೇನೆ ಅವರ ಹತ್ರ ಅಂತ. ಕನಕದಾಸರು ಕೋಣ 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 ಅಂದರು. ಅವರಿಗೆ ಕೋಣ ರೂಪದಲ್ಲಿ ದರ್ಶನ ಆಯಿತು ಅಲ್ವಾ? ಕೋಣ ದೇವರ, ಕೋಣ ದೇವರೇ ಭಗವಂತನೇ. ಯಾಕೆ ಅಂದರೆ ಸರ್ವಾಂತರ್ಯಾಮಿ, ಸರ್ವಶಕ್ತ, ಪರಮಕರುಣಾಮಯ, ಸರ್ವಜ್ಞ ಅಲ್ಲಿದ್ದಾನೆ. ಅಲ್ಲಿ ವ್ಯಕ್ತ ಆದ ಕೋಣ ಕೋಣ ಅಂತ ಆಯಿತು. ಭೀಮ, ಪಾಂಡವರು ಕೊನೆಗೆ ಸ್ವರ್ಗಾರೋಹಣ ಮಾಡಬೇಕಾದ್ರೆ ಶಿವ ಅವರಿಗೆ ನಂದಿಯ ರೂಪದಲ್ಲಿ ಬಂದು ದರ್ಶನ ಕೊಟ್ಟ. ಕೇದಾರದಲ್ಲಿ ಒಂದು ರೀತಿಯಾಗಿ, ಮಧುಮಹೇಶ್ವರದಲ್ಲಿ ಮುಖದ ರೂಪದಲ್ಲಿ ಬರೆ ಮುಖವನ್ನು ತೋರಿಸಿದ, ಕಲ್ಪೇಶ್ವರದಲ್ಲಿ ಬಲೆ ಬಾಲವನ್ನು ತೋರಿಸಿದ. ಭೀಮ ಪ್ರತಿ ಸಲ ಹೋಗಿ ಹಿಡ್ಕೊಂಡಾಗಲೆಲ್ಲ ಆ ಅಂಶವನ್ನು ಅಲ್ಲೇ ಬಿಟ್ಟು ಹೋದ. ಅದಕ್ಕೆ ಪಂಚಕೇದಾರ ಆಗೋಯಿತು ಅಲ್ವಾ? ಹಾಗೆ ಭಗವಂತನನ್ನು ನೀವು ಹೇಗೆ ನೋಡಬೇಕು ಅಂತೀರೋ ಹಾಗೆ ಭಗವಂತ ಬರ್ತಾನೆ. ಅಂದರೆ ಮಹಾರಾಜ್ ಇವಾಗ ಉಪನಿಷತ್ತು ವೇದಗಳ ವ್ಯಾಖ್ಯಾನದಲ್ಲಿ ಇರೋದಂತ ಹೇಳಿದರೆ ನಿರ್ಗುಣ, ನಿರಾಕಾರ ಬ್ರಹ್ಮ, ಪರಬ್ರಹ್ಮ ಅಂತ ಇರುವಂಥದ್ದು. ಅಂದರೆ ನಾವು ಅದಕ್ಕೆ ಆರೋಪಿಸುವಂಥದ್ದು ಎಲ್ಲ ಗುಣಗಳನ್ನು ಅಂತ. ಹೌದು ಅಲ್ವಾ? ಹೌದು. ಮನಸ್ಸಿಗೆ ಅದಿಲ್ಲ ಅಂತಂದರೆ ಭಗವಂತನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ರೂಪ ಮತ್ತು ನಾಮ ಇದೆರಡಿಲ್ಲ ಅಂದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೋಸ್ಕರ ಅವನಿಗೆ ನಾವೇ ಒಂದು ರೂಪ ಕೊಡ್ತೇವೆ, ನಮಗೆ ಇಷ್ಟವಾಗಿರ್ತಕ್ಕಂಥ ರೂಪ ಕೊಡ್ತೇವೆ. ಅದಕ್ಕೊಂದು ಹೆಸರನ್ನ, ರೂಪ ಬಂದ್ರ ಮೇಲೆ ಹೆಸರು ಬರಲೇಬೇಕು. ಅದಕ್ಕೆ ಆ ನಾಮ ರೂಪ, ಅದಕ್ಕೆ ಅದನ್ನು ಉಪಾಧಿ ಅಂತ ಕರೀತಾರೆ. ಅದು ಶಾಶ್ವತ ಇದಲ್ಲ, ಅದು ಪರ್ಮನೆಂಟ್ ಅಲ್ಲ, ಅದೇ ದೇವರಲ್ಲ. ಆದರೆ ದೇವ್ರಿಗೆ ಅದುಂಟು, ನಾವು ಕೊಡೋದು, ನಾವು ಕೊಡುವಂಥ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ. ನಮ್ಮಂತಹ ಗೃಹಸ್ಥರು ನಿತ್ಯ ಜೀವನದಲ್ಲಿ ಅಧ್ಯಾತ್ಮವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನಿಮ್ಗೆ ಅನಿಸ್ತದೆ ಮಹಾರಾಜ್? ಬಹಳ ಎಲ್ಲರೂ ಕೂಡ ಅವರವರದ್ದೇ ಬದುಕಿನ ಜಂಜಾಟಗಳ ಒದ್ದಾಟದಲ್ಲೇ ಇರ್ತಾರೆ. ಅವ್ರ ಮೈ ಕೆಳ್ಕೊಳ್ತಿದ್ದ ಹಾಗೇನೆ ಕೇಳುವ, ನಿಮ್ಮಿಬ್ಬರಿಗೆ ಇಷ್ಟೊಂದು ಡೌಟ್ ಉಂಟಾ ಅಥವಾ ಅವ್ರಿಗೂ ಡೌಟ್ ಉಂಟಾ ಅಂತ. ಯಾಕೆಂದರೆ ಅವರೆಲ್ಲ ಸುಮ್ಮನೆ ಕೇಳ್ತಾ ಇದ್ದಾರೆ. ಅವ್ರಿಗೂ ಡೌಟ್ ಬೇಕಾದಷ್ಟು ಉಂಟಲ್ಲ, ಅವ್ರ ಪರವಾಗಿ ಏನು ಬರಲಿಲ್ಲಲ್ಲ, ಈಗ ಬಂತು ಪರವಾಗಿಲ್ಲ, ಆದರೂ ಅವರು ಕೂಡ ಕೇಳೋದು ಚೆನ್ನಾಗಿರುತ್ತೆ. ಭಗವಂತನಿಗೆ ಸಂಸಾರಿ ಮತ್ತು ಸನ್ಯಾಸಿ ಅಂತ ಭೇದ ಭಾವ ಇಲ್ಲ. ಇದನ್ನು ನಾವು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ. ದೇವರಿಗೆ ಸಂಸಾರಿ ಬೇರೆ ಅಲ್ಲ, ಸನ್ಯಾಸಿ ಬೇರೆ ಅಲ್ಲ. ತಂದೆಗೆ ತಾಯಿಗೆ ಹೇಗೆ ಎಲ್ಲ ಮಕ್ಕಳು ಒಂದೇ ಥರವೋ ಹಾಗೆ ಅವರವರು, ನಾನು ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ನಲ್ಲ, ಮಮ ಧರ್ಮ. ಶ್ರೀರಾಮಕೃಷ್ಣರು ಭಾಳ ಚೆನ್ನಾಗಿ ಹೇಳ್ತಾರೆ. ಗೋಲಾಪ್ಮ ಅಂತ ಶ್ರೀರಾಮಕೃಷ್ಣರ ಒಬ್ಬ ಗೃಹಿ ಭಕ್ತೆ. ಆಕೆ ಒಂದು ದಿವಸ ಶ್ರೀರಾಮಕೃಷ್ಣರ ಬಳಿ ಬಂದು ಹೇಳ್ತಾಳೆ. ಶ್ರೀರಾಮಕೃಷ್ಣ ಹತ್ರ ಬಳಿ ಬಂದಾಗ ಶ್ರೀರಾಮಕೃಷ್ಣ ಕೇಳ್ತಾರೆ, ಧ್ಯಾನ ಹೇಗಾಗ್ತಾ ಇದೆ ಅಂತ. ಆಕೆ ಹೇಳ್ತಾಳೆ, ಧ್ಯಾನಕ್ಕೇನೋ ಕೂತ್ಕೊಳ್ತೇನೆ, ಆದರೆ ಬಹಳ ಅಡಚಣೆ ಇದೆ. ಯಾಕೆ ಅಂತ ಆಯಿತು.
ನಾನು ಕೂತ್ಕೊಂಡಾಗ ನನ್ನ ಮನಸ್ಸಿಗೆ ನನ್ನ ಆ ಮೊಮ್ಮಗುವಿನ ಚಿತ್ರವೇ ಬರ್ತದೆ. ಆ ಮೊಮ್ಮಗು ಬಂದು ನನ್ನನ್ನು ಮಡಿ ಮೇಲೆ ಕೂತ್ಕೊಳ್ತದೆ, ಮಡಿಲಲ್ಲಿ ಬಹಳ ತೊಂದರೆ ಆಗ್ತದೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೆಂಥ ತೊಂದರೆ, ಆ ಮಗುವನ್ನೇ ನಿನ್ನ ಇಷ್ಟ ದೈವ ಅಂತ ತಿಳಿದುಕೋ. ನೀನು ಪ್ರೀತಿಸ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಆ ಮಗುವಿನ ರೂಪದಲ್ಲಿ ಬಂದಿದ್ದಾನೆ ಅಂತ ಭಾವಿಸ್ಕೊಂಡು ಅದಕ್ಕೆ ಊಟ ಮಾಡಿಸು, ಅದಕ್ಕೆ ಸ್ನಾನ ಮಾಡಿಸು, ಅದಕ್ಕೆ ಆಟ ಆಡಿಸು, ಅದಕ್ಕೆ ಮಲಗಿಸು ಅಂತ. ಆಕೆ ಅವತ್ತಿನಿಂದ ಅದನ್ನು ಪ್ರಾರಂಭ ಮಾಡ್ತಾಳೆ. ಕೆಲವೇ ದಿನಗಳಲ್ಲಿ ಆಕೆಯ ಆಧ್ಯಾತ್ಮಿಕ ಉನ್ನತಿ ಎಷ್ಟು ಎತ್ತರಕ್ಕೆ ಹೋಗ್ತಾಳೆ ಅಂದರೆ ಆಕೆಗೆ ಭಾವ ಸಮಾಧಿ ಎಲ್ಲ ಉಂಟಾಗ್ತದೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ, ಮನೆಯನ್ನು ಒರೆಸ್ತೇವೆ ಅಲ್ವಾ, ಮನೆಯನ್ನು ಒರೆಸ್ಬೇಕಾದ್ರೆ ನಾವು ಅಂದ್ಕೊಳ್ತೀವಿ ಇದು ನಮ್ಮ ಮನೆ ಅಂತ. ಅದು ನಿಮ್ಮದೇ ಮನೆ, ಆದರೆ ಸ್ವಲ್ಪ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ. ಇದು ಭಗವಂತನ ಮನೆ, ನಾನೀಗ ನೆಲ ಒರೆಸ್ತಾ ಇರೋದು ಭಗವಂತನಿಗೋಸ್ಕರ ಅಂತ ಒರೆಸಿ, ಅದೇ ಆಧ್ಯಾತ್ಮಿಕ ಸಾಧನೆ ಆಗ್ತದೆ. ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಅವ್ರು ಹೇಳ್ತಾರೆ, ಮಲಗೆದ್ದು ಮೈ ಮೀರಿದು ಏಳು ತಲೊಮ್ಮೆ ಕೃಷ್ಣ ಎನಬಾರದೆ, ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ. ಯಾರಿಗಾದ್ರೂ ಬೈತಾ ಇರಬೇಕಾದ್ರೆ ಕೃಷ್ಣ ಅಂತ ಅಂದ್ಬಿಟ್ರೆ ಅದು ಕೂಡ ಒಂದು ಕೃಷ್ಣನ ನೆನೆಸ್ದಂಗಲ್ವಾ ಅಂತ. ಈ ಸಂಸಾರದಲ್ಲಿ ಇದ್ದೀವಿ ಅಂದಾಗ ಪ್ರತಿಯೊಂದು ಕೆಲಸವನ್ನು ನಾವು ಭಗವಂತನ ಕೆಲಸ ಅಂತ ಮಾಡಿದರೆ ಖಂಡಿತವಾಗಿಯೂ ಅದೇ ಆಧ್ಯಾತ್ಮಿಕ ಉನ್ನತಿಗೆ ಮಾರ್ಗ ಆಗುತ್ತೆ. ಇನ್ನೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೇನೆ. ನಿಮ್ಮದೇ ಮಗು, ನಿಮ್ಮದೇ ಕುಟುಂಬ, ಮನೆಯವ್ರಿಗೋಸ್ಕರ ಅಡುಗೆ ಮಾಡ್ತಾ ಇರ್ತೀರಿ, ಭಗವಂತನಿಗೆ ನೈವೇದ್ಯಕ್ಕೆ ಅಡುಗೆ ಮಾಡೋದಿಲ್ವ? ಅದಕ್ಕೆ ನಮ್ಮಲ್ಲಿ ಪತಿಯೇ ಪರದೈವ ಅಂತ ಹೇಳಿದ್ದು ಹೆಣ್ಣು ಮಕ್ಕಳಿಗೆ. ಅವರು ಗಂಡನಿಗೆ ಅಡುಗೆ ಮಾಡಬೇಕಾದ್ರೆ, ಮಕ್ಕಳಿಗೆ ಅಡುಗೆ ಮಾಡಬೇಕಾದ್ರೆ ಇದು ಭಗವಂತನಿಗೆ ನಾನು ಅಡುಗೆ ಮಾಡ್ತಾ ಇದ್ದೇನೆ ಅಂತ ಮಾಡಿ, ಅದು ಆಧ್ಯಾತ್ಮಿಕ ಸಾಧನೆ ಆಗ್ತದೆ. ಗಂಡಂದರು ಮನೆಗೆ ಬಂದಾಗ ಹೆಂಡತಿಯನ್ನು ದೇವರಂತೆ ನೋಡಿ, ಅವಳೇ ಜಗನ್ಮಾತೆ, ಹಾಗಂತೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ. ಆಮೇಲೆ ರೈಡಿಂಗ್ ಮಾಡಿಬಿಡ್ತಾರೆ ಸ್ವಾಮೀಜಿ ಅಂತ ಇಲ್ಲ. ಮಕ್ಕಳನ್ನು ದೇವರಂತೆ ನೋಡಿ, ಅವರು ದೇವರು. ಯಾಕೆ ಆಧ್ಯಾತ್ಮಿಕ ಸಾಧನೆ ಆಗೋದಿಲ್ಲ? ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಮಾಡಿಕೊಳ್ಳೋದು ನಮ್ಮ ಕೈನಲ್ಲುಂಟು. ಆಧ್ಯಾತ್ಮಿಕ ಸಾಧನೆಯನ್ನು ಕೆಲಸವನ್ನಾಗಿ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲೇ ಉಂಟು. ಬೆಳಿಗ್ಗೆ ಸಂಧ್ಯಾ ವಂದನೆ ಕೂತ್ಕೊಳ್ತೇವೆ, ಗೋವಿಂದಾಯ ನಮಃ, ಕೇಶವಾಯ ನಮಃ ಅಂತ ಹೇಳಬೇಕಾದ್ರೆ ನಮ್ಮ ಮನಸ್ಸೆಲ್ಲ ಅಲ್ಲಿ ಮನೆಯವರಾಗ್ತಾ ಇರ್ತಕ್ಕಂಥ ಒಗ್ಗರಣೆ ಘಮ 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 ಅಂತ ಬಂದರೆ ಅಲ್ಲೋಯ್ತು ಅಂದರೆ ಅದು ಆಧ್ಯಾತ್ಮಿಕ ಸಾಧನೆ ಹೇಗಾಗ್ತದೆ? ಅಥವಾ ಗೋವಿಂದ ನೀನೇನು ಮಹಾ, ಕೇಶವ ನೀನೇನು ಮಹಾ ಅಂತ ಆದರೆ ಅದಿನ್ನಿಂತ ಸಾಧನೆ ಆಗ್ತದೆ. ಅಂದರೆ ಮನಸ್ಸು ಭಗವಂತನ ಕಡೆಗೆ ಹೋಗೋದೇ ಆಧ್ಯಾತ್ಮಿಕ ಸಾಧನೆ. ನೀವು ದೇವಸ್ಥಾನದಲ್ಲಿದ್ದು ನಿಮ್ಮ ಮನಸ್ಸು ನಿಮ್ಮ ಚಪ್ಪಲಿ ಮೇಲೆ, ಹೊರಗಡೆ ಬಿಟ್ಟಿದ್ದು ಚಪ್ಪಲಿ ಮೇಲೆ ಇತ್ತು ಅಂತಂದರೆ ದೇವಸ್ಥಾನಕ್ಕೆ ಹೋದಂಗೆ ಆಗೋದಿಲ್ಲ ಅಲ್ವಾ? ಹಾಗೆ ನೀವು ದೇವಸ್ಥಾನಕ್ಕೆ ಹೋಗದೇ ನಿಮ್ಮ ಮನಸ್ಸು ದೇವಸ್ಥಾನಕ್ಕೆ ಹೋಯಿತು ಅಂತಂದರೆ ಅದು ಸಾಧನೆಗಿಂತ ಕಮ್ಮಿ ಇಲ್ವಲ್ಲ. ಒಮ್ಮೆ ಸುಮಾರು ಒಂದು 40 ವರ್ಷಗಳ ಹಿಂದಿನ ಮಾತಿದು, 45 ವರ್ಷದ ಹಿಂದಿನ ಮಾತು. ನನ್ನ ತಾಯಿ ಅವರು ಧ್ಯಾನವನ್ನು ಮಾಡ್ತಾಯಿದ್ರು, ಹೀಗೆ ಸತ್ಸಂಗಕ್ಕೆ ಹೋಗ್ತಾಯಿದ್ರು. ಸತ್ಸಂಗವನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬರು ನಾಗಮ್ಮ ಅಂತ, ಆಕೆ ರಾಜಯೋಗಿ, ಧ್ಯಾನವನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ತಾಯಿಯು ಧ್ಯಾನವನ್ನೆಲ್ಲ ಮಾಡಿ ಕಂಡುಬಿಟ್ಟಾಗ ಅವ್ರು ನಾಗಮ್ಮನವ್ರು ಹೇಳಿದ್ರಂತೆ, ಏನೋ ಧರ್ಮಸ್ಥಳಕ್ಕೆ ಹೋಗಿ ಬಿಟ್ಟಿದ್ರಲ್ಲ ಅಂತ. ಏನು ಅಂತಂದರೆ ನಮ್ಮ ತಾಯಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧರ್ಮಸ್ಥಳದಲ್ಲಿ ಮಂಜುನಾಥನ ಮುಂದೆ ನಿಂತಿದ್ದೀನಿ ಅಂತ ಭಾವಿಸ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಇವರು ನೋಡ್ಕೊಂಡಿದ್ದಾರೆ. ಅವರು ಕೂತಿರೋದಲ್ಲಿ ನಮ್ಮೂರಲ್ಲಿ, ಅವರ ಮನಸ್ಸಿರೋದಲ್ಲಿ ಧರ್ಮಸ್ಥಳ ಮಂಜುನಾಥನ ಹತ್ರ. ಅದಕ್ಕಿಂತ ಸಾಧನೆ ಏನು ಬೇಕು ಅಲ್ವಾ? ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವದರ್ಪಣ ಅಂತ ಮಾಡಿದಾಗ ಅದು ಆಧ್ಯಾತ್ಮಿಕ ಸಾಧನೆ ಆಗ್ತದೆ. ಸಂಸಾರಿ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು. ಸನ್ಯಾಸಿ ಆಗೋದು ಯಾಕೆ ಅಂತಂದರೆ ಸ್ವಲ್ಪ ಸಂಸಾರದ ತಲೆನೋವು ಕಮ್ಮಿ ಆಗಲಿ, ಸಾಧನೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಅಷ್ಟೇ. ಆದರೆ ಈ ಸೀಕ್ರೆಟ್ ಗೊತ್ತಾಯಿತು ಅಂತಂದರೆ ಸನ್ಯಾಸಿ ಆಗುವ ಅವಶ್ಯಕತೆ ಏನಿಲ್ಲ ಅಲ್ವಾ?
ಆದರೆ ಸೀಕ್ರೆಟ್ ಗೊತ್ತಾಗಬೇಕು ಅಂತಂದರೆ ನಮ್ಮ ಥರ ಸನ್ಯಾಸಿ ಆಗಬೇಕಾಗ್ತದೆ. ಹಾಗೆ ನೀವು ಮಾಡಿ, ಏನು ಮಾಡ್ತೀರೋ ಮಾಡಿ. ಕೃಷ್ಣ ಪರಮಾತ್ಮ ಅದನ್ನೇ ಹೇಳಿದ್ದಾನೆ, ಏನು ಕರ್ಮವನ್ನೆಲ್ಲ ನನಗೆ ಅರ್ಪಿಸು ಅಂತ. ಮಾಡ್ತಕ್ಕಂಥ ಕರ್ಮವನ್ನೆಲ್ಲ ನನಗೆ ಅರ್ಪಿಸು, ಬೇರೆ ಇನ್ನೇನು ಮನಸ್ಸಲ್ಲಿ ಇಟ್ಕೋಬೇಡ. ಅದೇ ಸಾಧನೆ. ನೀವು ಹೇಳಬೇಕು ಅಂತಂದರೆ ನಿಮಗೆ ಆಧ್ಯಾತ್ಮಿಕ ಸಾಧನೆ ಬಹಳ ವೇಗವಾಗಿ ಆಗ್ತದೆ ನಮಗಿಂತ. ಇದು ನಾನು ನಿಮಗೆ ಸ್ವಲ್ಪ ಅತಿಶಯೋಕ್ತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಮಾತ್ರ ಅಂದ್ಕೊಳ್ಬೇಡಿ, ಇದು ಸತ್ಯ. ಇದು ನಾನು ನೋಡಿದ್ದೇನೆ. ನಮ್ಮ ಬಹಳಷ್ಟು ಜನ ಭಕ್ತರು, ಗೃಹಿ ಭಕ್ತರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ವೇಗವಾಗಿ ಮುಂದುವರಿತಾ ಇದ್ದಾರೆ. ಕೆಲವರಂತೂ ಕತ್ಲೆ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರೆ ಅವರ ದೇಹದಿಂದ ಬೆಳಕು ಬರತಕ್ಕಂಥದ್ದನ್ನು ನೋಡಿದ್ದೀವಿ ನಾವು. ಅವರೇನು ಸನ್ಯಾಸಿಗಳಲ್ಲ. ಹೌದಾ? ಸತ್ಯ ಇದು. ಅದರಿಂದಾಗಿ ಸಂಸಾರದಲ್ಲಿ ಇದ್ದ ತಕ್ಷಣ ನಮಗೆ ಆಧ್ಯಾತ್ಮಿಕ ಸಾಧನೆ ಮಾಡೋದು ಕಷ್ಟ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಈಗ ನೋಡಿ, ನೀವು ಇಲ್ಲಿ ಕೂತಿದ್ದೀರಲ್ಲ, ಇಲ್ಲಿ ಬಂದಿದ್ದೀರಲ್ಲ, ನಿಮ್ಮ ಮನಸ್ಸು ಇಲ್ಲಿದ್ದರೆ ಅದೇ ಸಾಧನೆ. ಅಥವಾ ಈ ಸ್ವಾಮಿಗಳು ಏನೋ ಹೇಳ್ತಾರಪ್ಪ, ಸುಮ್ಮನೆ ಕೇಳಿ ಅಂತ ಅಂದ್ಕೊಂಡ್ರೆ ಮುಗಿದೋಯ್ತು, ಸಾಧನೆ ಅಲ್ಲ. ಮನಸ್ಸು ಇಲ್ಲೇ ಇರಬೇಕು. ಮನುಷ್ಯ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ. ಎಷ್ಟು ಮುಖ್ಯ ಅಂತಂದರೆ ನಾವು ಎಷ್ಟು ಮುಖ್ಯ ಅಂತ ಅಂದ್ಕೊಳ್ತೀವೋ ಅಷ್ಟು ಮುಖ್ಯ ಅಷ್ಟೇ. ಯಾಕೆಂತಂದರೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಂದ್ಕೊಳ್ತಾರೆ. ಅಲ್ಲ ಅಂತ ಅಂದ್ಕೊಂಡ್ರೆ ಅವರ ಒಂದು ಏನು ಹೇಳ್ತಾರಲ್ಲ, ಮುಕ್ತಿಯ ಪ್ರಯಾಣ ನಿಧಾನ ಆಗ್ತದೆ. ಈಗ ನಮ್ಮ ಸನಾತನ ಸಂಸ್ಕೃತಿನಲ್ಲಿ ಭಗವಂತನನ್ನು ಸೇರ್ತಕ್ಕಂಥದ್ದು, ಭಗವಂತನನ್ನು ಕಾಣ್ತಕ್ಕಂಥದ್ದೇ ಮನುಷ್ಯ ಜೀವನದ ಗುರಿ ಅಂತ ಇದೆ. ಅದಕ್ಕೆ ನಾನು ಉದಾಹರಣೆಯನ್ನು ಕೊಡ್ತಾ ಇರ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಈ ಬೆಂಗಳೂರಿಗೆ ಬರ್ತಾರಲ್ಲ, ಬೆಂಗಳೂರಿಗೆ ಬರೋರು ನೈಸ್ ರೋಡಿಂದ ಬರ್ತಾರೆ ಕೆಲವರು, ಅಲ್ಲಿ ಟ್ರಾಫಿಕ್ ಕಮ್ಮಿ ಅಂತ. ಇನ್ನು ಕೆಲವರು ಸ್ವಲ್ಪ ನೋಡ್ಕೊಂಡು ಹೋಗುವ, ಇಲ್ಲೇ ಸ್ವಲ್ಪ ಅದು ಇದು ಎಲ್ಲ ನೋಡ್ಕೊಂಡು ಹೋಗುವ ಅಂತ ಬರ್ತಾರೆ. ಇವರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ. ಮುಖ್ಯ ಅಲ್ಲ ಅಂದವರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ, ಬರಲೇಬೇಕು. ಇನ್ನು ಕೆಲವರು ಮುಖ್ಯ ಅಂದ್ಕೊಂಡ್ರು ನೈಸ್ ರೋಡಿಂದ ಬಂದ ಹಾಗೆ ಸ್ವಲ್ಪ ವೇಗವಾಗಿ ಬಂದು ಭಗವಂತನನ್ನು ಕಾಣ್ತಾರೆ. ಆದರೆ ಭಗವಂತನನ್ನು ಕಾಣದೆ ಮುಕ್ತಿ ಸಿಗೋದಿಲ್ಲ. ಮುಕ್ತಿ ಸಿಗದೆ ನಮ್ಮ ತೊಂದರೆಗಳು ತಪ್ಪೋದಿಲ್ಲ. ತೊಂದರೆಗಳು ಹೋಗಬೇಕು ಅಂತಂದರೆ ಆಧ್ಯಾತ್ಮಿಕ ಸಾಧನೆ ಮಾಡಲೇಬೇಕು. ಯಾವುದಾದ್ರೂ ಒಂದು ಮಾರ್ಗ ಅದು ಪ್ರಾಮುಖ್ಯತೆ ಇದ್ದೇ ಇದೆ. ಅದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಷ್ಟೇ. ಸತ್ಸಂಗದ ಪ್ರಾಮುಖ್ಯತೆ ಅದು ಮಾಮೂಲು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿರ್ಮಲತತ್ವಂ, ನಿರ್ಮಲತತ್ವೇ ಜೀವನ್ಮುಕ್ತಿ. ಸತ್ಸಂಗ ಅಂದರೆ ಏನು ಅಂತಂದರೆ ಸತ್ಯದ ಸಂಘ ಅಂತ ಅರ್ಥ. ಸತ್ಯ ಅಂದ್ರೇನು? ಈ ಪ್ರಪಂಚ ಅಂತಕ್ಕಂಥದ್ದು ನಶ್ವರ, ಇದರ ಹಿಂದೆ ಹೋದವ್ರಿಗೆ ಯಾರಿಗೂ ಸುಖ ಸಿಗಲಿಲ್ಲ ಅಂತಕ್ಕಂಥದ್ದನ್ನು ಮತ್ತೆ ಮತ್ತೆ ಕೇಳಿ ನಮ್ಮ ಮನಸ್ಸಿಗೆ ಬುದ್ಧಿಯನ್ನು ತುಂಬಿ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಈ ಪ್ರಪಂಚದ ಆಸಕ್ತಿ ಕಮ್ಮಿ ಆಗ್ತದೆ, ನಿಸ್ಸಂಗತ್ವ ಬರ್ತದೆ. ನಿಸ್ಸಂಗತ್ವ ಬಂದಾಗ ಮೋಹ ಅಂತಕ್ಕಂಥದ್ದು ಕಳೆದು ಹೋಗ್ತದೆ. ಮೋಹ ಅಂದ್ರೇನು? ಹೆಸರು, ಕೀರ್ತಿ, ಅಧಿಕಾರ, ಅಂತಸ್ತು, ಸಂಪತ್ತು, ಹೊನ್ನು, ಮಣ್ಣು, ಇಂದ್ರಿಯ ಭೋಗ, ಇದರ ಮೇಲಿನ ಆಸೆ ತಗ್ಗುತ್ತದೆ. ಯಾವಾಗ ಅದರ ಆಸೆ ತಗ್ಗುತ್ತದೋ ಈ ಪ್ರಪಂಚದ ನಿಜವಾದ ಅರ್ಥ ನಮಗಾಗ್ತದೆ. ಆ ಅರ್ಥ ಆದಾಗ ಮುಕ್ತಿ ಸಿಗ್ತದೆ. ಅದಕ್ಕೆ ಮೂಲ ಬೇಸೆ ಸತ್ಸಂಗ. ಸತ್ಸಂಗದ ಇಲ್ಲ ಅಂದ್ಬಿಟ್ರೆ, ಒಂದು ಸಂಪರ್ಕ ಇಲ್ಲ ಅಂದರೆ ಸಿಗೋದು ಕಷ್ಟ ಆಗ್ತದೆ. ಬೇಸದು ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗೋದೇ ಅಲ್ಲಿಂದ. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರುವ ಸ್ವಾಮೀಜಿ, ಕೊನೆಯ 10 ನಿಮಿಷಗಳ ಕಾಲ ಇವತ್ತಿನ ಈ ಪರಿಸರವನ್ನು, ಈ ಜನರನ್ನು, ಈ ವಾತಾವರಣವನ್ನು ನೋಡಿ ನಿಮಗೆ ಏನು ಅನಿಸ್ತದೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು 10 ನಿಮಿಷಗಳ ಕಾಲ, ಅಥವಾ ನಿಮಗೆ ಏನು ಹೇಳಬೇಕು ಅಂತ ಅನಿಸ್ತದೆ ನಮ್ಮನ್ನು ಉದ್ದೇಶಿಸಿ.
ಅದನ್ನು 10 ನಿಮಿಷಗಳ ಕಾಲ ಹೇಳಬೇಕು. ಭಕ್ತಿಪೂರ್ವಕ ಪ್ರಾರ್ಥನೆ. ಈ ಬಾವಿಗೆ ತಳ್ಬಿಟ್ಟು ಮಜಾ ನೋಡೋದು ಅಂತ ಒಂದು ಮಾತಿದೆ, ಇದೇ ಇದು. ನಿಮ್ಮನ್ನು ಇವಾಗ ಹೊಗಳದಿ ಮಾತನಾಡದೇ ಇದ್ದರೆ ನನಗೆ ಇವಾಗ ಅಲ್ವಾ, ಹಾಗೆ ಆಗ್ತದೆ. ಮುಖಸ್ತುತಿ ಮಾಡೋದು ಕೂಡ ಸನ್ಯಾಸಿಗಳಿಗೆ ಒಳ್ಳೆಯದಲ್ಲ ಅಂತ ಕೂಡ. ಮುಖಸ್ತುತಿ ಮಾಡೋದರಿಂದ ಅದು ಸುಳ್ಳು ಸುಳ್ಳು ಹೇಳಬೇಕಾಗ್ತದೆ ಅಂತ. ಸತ್ಯಾಂಶ ಇಷ್ಟೇ. ನಿಮ್ಮನ್ನೆಲ್ಲ ಫಸ್ಟಿಗೆ ನೋಡಿದ ತಕ್ಷಣ ಅಂದ್ಕೊಂಡೆ ಪರವಾಗಿಲ್ಲ, 7 ಗಂಟೆ ಮೇಲೂ ಒಂದು ಸತ್ಸಂಗ ಇದೆ, ಯಾರೊಬ್ಬರು ಸ್ವಾಮಿಗಳು ಬರ್ತಾ ಇದ್ದಾರೆ ಅಂದ ತಕ್ಷಣ ಇಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ಇವರಲ್ಲಿ ಆಸ್ತಿಕತೆಯ ಬುದ್ಧಿ ಇನ್ನೂ ಇದೆ ಅಂತ. ಅದರಲ್ಲೂ ಕೆಲವು ಯುವಕರನ್ನು ನೋಡಿದಾಗ ಇನ್ನೂ ಸಂತೋಷ ಆಯಿತು. ಪರವಾಗಿಲ್ಲ, ಒಂದು 4-5 ಜನನಾದರೂ ನಮ್ಮಂಥವ್ರನ್ನ ನೋಡೋಕ್ಕೆ ಬರ್ತಾರಲ್ಲ ಅಂತ. ಯಾಕೆ ಅಂತಂದರೆ ಈಗ ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ. ಬೇಕಾದರೆ ಊಟ ಬಿಡ್ತಾರೆ, ಇನ್ನೂ ಏನಾದರೂ ಬಿಡ್ತಾರೆ, ಮೊಬೈಲ್ ಬಿಡೋದು ಕಷ್ಟ ಆಗ್ತದೆ. ಅದರಲ್ಲೂ ಕೆಲವು ಪ್ರೋಗ್ರಾಮ್ಗಳು, ಅದೇನೋ ಏನು ಬಾಸು ಬಿಗ್ ಬಾಸ್ ಅಂಥವೆಲ್ಲ ಇತ್ತು ಅಂತಂದರೆ ಅವ್ರು ಆಡೋ ಜಗಳನ ಅಥವಾ ಅವ್ರು ನೋಡೋ ಹುಚ್ಚಾಟನ ನೋಡೋದಕ್ಕೆ 40 ಜನ ಎಕ್ಸ್ಟ್ರಾ ಹುಚ್ಚರು ಕೂತ್ಕೊಂಡು ಆಳ್ತಾ ಇರೋದು. ಅವನು ಮಾಡಿದ್ದು ಸರಿ, ಇವನು ಮಾಡಿದ್ದು ತಪ್ಪು ಅಂತ. ಅಂಥ ಸಮಯದಲ್ಲೂ ಕೂಡ ಆಧ್ಯಾತ್ಮಿಕ ಒಂದು ಸತ್ಸಂಗ ನಡೀತದೆ ಅಂಥೇಳಿ ಹೇಳಿದ ತಕ್ಷಣ ಬಂದ್ರಲ್ಲ ಅಂತ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ಬರ್ತಕ್ಕಂಥದ್ದು, ಈ ಟಿ ವಿಗಳಲ್ಲಿ, ನಮ್ಮ ಮೊಬೈಲ್ಗಳಲ್ಲಿ ಬರ್ತಕ್ಕಂಥದ್ದು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಮಾರಕವಾಗಿರ್ತಕ್ಕಂಥ ವಿಚಾರಗಳೇ ಎಕ್ಸ್ಟ್ರಾ ಇದೆ. ಅದನ್ನು ತಂದು ನಾವು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ವಿ, ಪಾಕೆಟಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಈ ಸತ್ಸಂಗ ಅಂತಕ್ಕಂಥದ್ದು ಅಥವಾ ಒಳ್ಳೆಯ ವಿಚಾರಗಳನ್ನು ಹರಡ್ತಕ್ಕಂಥದ್ದು ಬಹಳ ಕಮ್ಮಿ. ಈ ಕೆದಿಲ ಇಲ್ಲಿಗೆ ನಮ್ಮ ಉಪಾಧ್ಯಾಯರು ಒಂದು ಸತ್ಸಂಗ ಕೇಂದ್ರವನ್ನು ಮಾಡಿರೋದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ, ಬಹಳ ಸಂತೋಷದ ವಿಚಾರ ಇದು. ಅವರು ಅವರ ಜೀವನವನ್ನು ಧನ್ಯ ಮಾಡ್ಕೊಳ್ತಾ ಇದ್ದಾರೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀರಾಮಕೃಷ್ಣರು ಒಮ್ಮೆ ತಮ್ಮ ಕೊನೆಯ ಸಮಯದಲ್ಲಿ ಅಂತಿಮ ಕಾಲದಲ್ಲಿ ಊಟ ಮಾಡಲಿಕ್ಕೆ ಆಗಲಿಲ್ಲ, ಅವರಿಗೆ ಗಂಟ್ಲ ಕ್ಯಾನ್ಸರ್. ಶ್ರೀಮಾತೆಯವರು ಊಟವನ್ನು ತೆಗೆದುಕೊಂಡು ಬಂದಾಗ ತಿನ್ನೋಕ್ಕಾಗಲಿಲ್ಲ. ಆ ವಿಚಾರ ಬಂದಾಗ ಒಮ್ಮೆ ಹೇಳ್ತಾರೆ ಅವರು, ಮುಂದೊಂದು ದಿನ ನಾನು ಸಾವಿರಾರು ಬಾಯಿಗಳಿಂದ ನಾನು ಊಟವನ್ನು ಮಾಡ್ತೇನೆ, ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಾನು ಪೂಜಿಸಲ್ಪಡ್ತೇನೆ. ಈ ಕಾಯ ಮತ್ತು ಛಾಯ ಎರಡೂ ಒಂದೇ. ಎಲ್ಲ ಕಡೆಯಿಂದ ನನ್ನ ಭಕ್ತರು ಬರ್ತಾರೆ, ಯಾರು ಬಂದು ನನ್ನನ್ನು ನಂಬ್ಕೊಳ್ತಾರೋ ಅವರ ಕಡೆಗಾಲದಲ್ಲಿ ನಾನು ಬಂದು ಕರ್ಕೊಂಡು ಹೋಗ್ತೇನೆ ಅಂತ. ಶ್ರೀರಾಮಕೃಷ್ಣರು ನಿಮ್ಮ ಹತ್ರ ಬಂದುಬಿಟ್ಟಿದ್ದಾರೆ. ಇವಾಗ ನೀವು ಸ್ವಲ್ಪ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರೂ ಸಾಕು, ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಅವರಲ್ಲಿ ಶರಣಾಗತರಾದರೂ ಸಾಕು. ಅಂತಿಮ ಕಾಲದಲ್ಲಿ ಅವರು ಖಂಡಿತವಾಗಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಅಂತ. ಇವತ್ತು ಬೆಳಿಗ್ಗೆ ತಿಂಡಿಯ ಸಮಯದಲ್ಲಿ ನಾವು ಸಾಧುಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ ಸಮಯದಲ್ಲಿ ನಾವು ಒಬ್ಬೊಬ್ಬರದೇ ನಮ್ಮ ಹಿರಿಯ ಸಾಧುಗಳು ಯಾವ ರೀತಿಯಾಗಿ ಶರೀರವನ್ನು ಬಿಟ್ಟರು, ಅವರಿಗೆ ಯಾವ ರೀತಿಯಾಗಿ ಶ್ರೀರಾಮಕೃಷ್ಣರ ದರ್ಶನ ಆಯಿತು, ಯಾವ ಒಂದು ಉನ್ನತವಾದಂತಹ ಮಟ್ಟದಲ್ಲಿ ದೇಹವನ್ನು ತ್ಯಜಿಸಿದರು ಅಂತ. ಆಗ ನಾನು ಕೆಲವು ಗೃಹಸ್ಥ ಭಕ್ತರಿಗೂ ಕೂಡ ಜ್ಞಾಪಿಸ್ಕೊಂಡೆ. ಅವರು ಒಬ್ಬರು ಅಡುಗೆ ಭಟ್ರು. ನಮ್ಮ ಆಶ್ರಮದಲ್ಲಿ ಶ್ರೀರಾಮಕೃಷ್ಣ ಜಯಂತಿ, ಮಾತೆಯ ಜಯಂತಿ ಆದಾಗ ಬಂದು ಕೇವಲ ಅಡುಗೆ ಮಾಡ್ತಾಯಿದ್ರು. ಆಯಿತಾ, ನಾಗರಾಜ್ ಅಂತೇಳಿ ಹೊಸಕೋಟೆ ಅವರು, ಬೆಂಗಳೂರು ಹತ್ರ ಇರ್ತಕ್ಕಂಥ ಹೊಸಕೋಟೆ ಅವರು ಮಾಡ್ತಾಯಿದ್ದೆ ಗೊತ್ತಾ, ಬಹಳ ನಿಯತ್ತಾಗಿ ಬಂದು ಬೆಳಿಗ್ಗೆ ಕೂತು ಸಂಧ್ಯಾ ವಂದನೆಯನ್ನು ಮಾಡಿ ಅಡುಗೆಯನ್ನು ಪ್ರಾರಂಭ ಮಾಡೋರು. ಅಡುಗೆ ಎಲ್ಲ ಆದ್ರ ಮೇಲೆ ಗುರು ಮಹಾರಾಜರಿಗೆ ಕಳಿಸ್ಕೊಡೋರು ಆಫ್ರಿಂಗಿಗೆ.
ಅಡುಗೆ ಎಲ್ಲ ಮುಗಿದ್ರ ಮೇಲೆ ಒಂದಿಷ್ಟು ಪ್ರಸಾದವನ್ನು ತೆಗೆದುಕೊಂಡು ಅವ್ರಿಗೇನು ಬರಬೇಕು ಅದನ್ನು ತೊಗೊಂಡು ಸುಮ್ಮನೆ ಮನೆಗೆ ಹೋಗೋರು ಅಷ್ಟೇ. ಅವರ ಶರೀರ ಬಿಡೋ ದಿವಸ ಚಕ್ಕಂತ ಎದ್ದು ಕೂತ್ಕೊಂಡು ಕೈ ಮುಗಿದ್ಬಿಟ್ಟು ಪುರುಷೋತ್ತಮನಂಜಿ ಬಂದಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪುರುಷೋತ್ತಮನಂಜಿ ಬಂದಿದ್ದಾರೆ, ಗುರುಮಹಾರಾಜರು ಅಂಥೇಳಿ ನಗ್ತಾ 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 ಹಾಗೆ ಶರೀರ ಬಿಟ್ಟರು. ಅವರು ಮಾಡಿದ ಆಧ್ಯಾತ್ಮಿಕ ಸಾಧನೆ ಏನು? ಅಡುಗೆ. ಕೇವಲ ಬಂದು ಶ್ರೀರಾಮಕೃಷ್ಣರಿಗೆ ಅಡುಗೆಯನ್ನು ಮಾಡಿಕೊಟ್ಟಿದ್ದಷ್ಟೇ. ಈಗ ನೀವು ಹೇಳಿ ನೋಡೋಣ, ನಿಮ್ಮ ಮನೆಯಲ್ಲಿ ದಿನಕ್ಕೆ 2 ಹೊತ್ತು 3 ಹೊತ್ತು ಮಿನಿಮಮ್ ಅಡುಗೆ ಮಾಡ್ತೀರಾ? ಮಾಡಬೇಕಾದ್ರೆ ಅದೇ ಭಾವಿಸಿ, ಇದನ್ನು ನಾನು ಭಗವಂತನಿಗೆ ಮಾಡ್ತಾ ಇದ್ದೇನೆ. ಆಮೇಲೆ ಹೇಳಿ, ಭಗವಂತ ಇದನ್ನು ಸ್ವೀಕರಿಸು ಅಂತ. ಮತ್ತಿನ್ನೇನು ಬೇಡ, ಹೇಳಿ, ಭಗವಂತ ಕಸ ಹೊಡಿತಾ ಇದ್ದೀನಿ, ಇದು ನಿನ್ನ ಮನೆ, ನಾನು ನಿನಗೋಸ್ಕರ ಕಸ ಹೊಡಿತಿದ್ದೀನಿ, ನಿನಗೋಸ್ಕರ ಒರೆಸ್ತಾ ಇದ್ದೀನಿ. ಇಂಥ ಒಂದು ಉನ್ನತ ವಿಚಾರಗಳನ್ನು ನಾವು ಇಂಥ ಸತ್ಸಂಗಗಳಿಗೆ ಬಂದಾಗ ಗೊತ್ತಾಗ್ತದೆ, ನಮಗೊಂದು ಸ್ಫೂರ್ತಿ ಬರ್ತದೆ. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ, ನಮ್ಮ ಒಂದು ಜೀವನಕ್ಕೆ ಸ್ಫೂರ್ತಿ ಸಿಗ್ತದೆ. ಅಂತಹ ಸ್ಫೂರ್ತಿ ಸಿಗ್ತಕ್ಕಂಥ ಕೆಲಸ ಆಗೋದಕ್ಕೆ ಇಲ್ಲಿ ನಮ್ಮ ಉಪಾಧ್ಯಾಯರು ಕಾರಣ ಆಗ್ತಾ ಇದ್ದಾರಲ್ಲ ಅಂತ ಭಾಳ ಸಂತೋಷ ಆಯಿತು. ಇದು ಇನ್ನೂ ಏನೂ ಆಗಿರಲಿಲ್ಲ, ಇನ್ನೂ ಪ್ಲ್ಯಾನಿಂಗ್ನಲ್ಲಿತ್ತು. ಆಗ ಬಂದಿದ್ದೆ ಇಲ್ಲಿಗೆ. ಬಂದು ಒಂದು ದಿವಸ ಎಲ್ಲ ನೋಡಿಕೊಂಡು ಭಾಳ ಸಂತೋಷ ಆಯಿತು. ಇಷ್ಟು ಜನ ಬರ್ತಾರೆ ಇಷ್ಟು ಬೇಗ ಅಂತಲೂ ಗೊತ್ತಾ, ನಾನು ಅಂದ್ಕೊಂಡಿರಲಿಲ್ಲ. ಬರ್ತಾ ಇದ್ದೀರಿ, ಭಾಳ ಸಂತೋಷ. ಭಗವಂತ ನಿಮಗೆ ಇದೇ ರೀತಿ ಶ್ರದ್ಧೆಯನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ. ಯಾಕೆಂದರೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ರುಚಿ ಬರ್ತಕ್ಕದ್ದು ಯಾವಾಗ ಗೊತ್ತಾ? ನಮ್ಮ ಪ್ರಾಪಂಚಿಕ ಆಸೆಗಳೆಲ್ಲ ತೀರಿದ್ರ ಮೇಲೆ ನಮಗೆ ಭಗವಂತನ ಒಂದು ಕೃಪೆ ಯಾವಾಗಾಗುತ್ತೋ ಆವಾಗ ನಮಗೆ ಆಧ್ಯಾತ್ಮಿಕ ಸತ್ಸಂಗ ಸಿಗ್ತದೆ. ಅಲ್ಲಿ ತನಕ ಸಿಗೋದಿಲ್ಲ. ಭಗವಂತನ ಕೃಪೆ ಆಗ್ತಾ ಇದೆ ಅಂತ ಅರ್ಥ ಇದು, ಹೊಗಳಿಕ್ಕೆ ಹೇಳ್ತಾ ಇಲ್ಲ ನಾನು, ಇದು ಸತ್ಯಾಂಶ. ಇದು ನಮ್ಮ ಹಿರಿಯರು ಮತ್ತು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಏನಿರ್ತಕ್ಕಂಥ ವಿಚಾರ ಇದು. ನಾವು ಇವತ್ತು ಸತ್ಸಂಗಕ್ಕೆ ಹೋಗ್ತಾ ಇದ್ದೇವೆ, ಉತ್ತಮ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಭಗವಂತನ ಕೃಪೆ ಆಗಿದೆ ಅಂತ ಅರ್ಥ. ಒಂದು ಸಾರಿ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಇಬ್ಬರು ಒಟ್ಟಿಗೆ ಕೂತಿದ್ರಂತೆ. ಅಲ್ಲಿಗೆ ಆದಿಶೇಷ ಬಂದ. ಅವನ ತಲೆ ಮೇಲೆ ಭೂಮಿ ಇದೆ ಅಂತ ನಾವು ನಂಬಿದ್ದೀವಿ ಅಲ್ವಾ? ಸನಾತನ ಧರ್ಮಿಗಳು ನಾವು ನಂಬಿದ್ದೇವೆ. ಅವನು ವಿಶ್ವಾಮಿತ್ರರನ್ನು ಕೇಳಿದಂತೆ, ನನಗೆ ತಲೆ ಮೇಲೆ ಭೂಮಿಯನ್ನು ಸಹಸ್ರಮಾನಗಳಿಂದ ಇಟ್ಕೊಂಡು ತಲೆನೋವ್ತಾ ಇದೆ, ಸ್ವಲ್ಪ ಒಂದು 10 ನಿಮಿಷ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಕೈನಲ್ಲಿ ಇಟ್ಕೊಳ್ಳಿ, ಆಮೇಲೆ ಇಸ್ಕೊಳ್ತೇನೆ ಅಂತ. ವಿಶ್ವಾಮಿತ್ರರಿಗೆ ಒಂದು ಅವಕಾಶ ಸಿಕ್ತು ವಸಿಷ್ಠರನ್ನು ಸ್ವಲ್ಪ ಕೆಳಗೆ ತಳ್ಳಲಿಕ್ಕೆ. ಇಬ್ಬರಿಗೂ ಗಲಾಟೆ ಅಲ್ಲ, ನಾನು ಇಟ್ಕೊಳ್ತೇನೆ ಬಾ ಇಲ್ಲಿ ಅಂತೇಳಿ ಕೈ ಹಾಕಕ್ಕೆ ಹೋದಾಗ ಆದಿಶೇಷ ಹೇಳ್ತಾನಂತೆ, ಇದು ಸುಮ್ಮನೆಯಾ, ನಿಮ್ಮ ತಪಸ್ಸಿನ ಫಲವನ್ನು ಧಾರೆ ಎರಿಬೇಕಾಗ್ತದೆ ಅಂದ್ಬಿಟ್ಟು ತಕ್ಷಣವೇ ಕೈನಲ್ಲಿ ನೀರನ್ನು ತೆಗೆದುಕೊಂಡು ನನ್ನ 100 ವರ್ಷಗಳ ಸಾಧನೆಯನ್ನು, ತಪಸ್ಸಿನ ಫಲವನ್ನು ಕೊಟ್ಟು ಭೂಮಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತ ಕೈ ಹಾಕಿದ್ರು ಅಲ್ಲಾಡಕ್ಕಲಿಲ್ಲ. ಕೊನೆಗೆ 1000 ವರ್ಷ ಅಂದ್ರಂತೆ, ಏನಾಗಲಿಲ್ಲ. ಕೊನೆಗೆ ನನ್ನ ಜೀವಮಾನದ ಸಾಧನೆಯ ತಪಸ್ಸಿನ ಫಲವನ್ನೆಲ್ಲ ಧಾರೆ ಎರೆದು ಭೂಮಿಯನ್ನು ಎತ್ಕೊಳ್ತೀನಿ ಅಂತ ಹೋದರೂ ಏನೂ ಆಗಲಿಲ್ಲ ಅಂತ. ಕೊನೆಗೆ ಆದಿಶೇಷ ವಸಿಷ್ಠರಿಗೆ ಕೇಳಿದಂತೆ. ವಸಿಷ್ಠರು ಅಷ್ಟೇ ಅಂದ್ಬಿಟ್ಟು ಚೆಕ್ ಅಂತ ತೆಗೆದು ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ರಂತೆ. 10 ನಿಮಿಷ ಆದ್ರ ಮೇಲೆ ವಾಪಸ್ಸು ಕೊಟ್ರಂತೆ. ಆಗ ಆದಿಶೇಷ ಕೇಳಿದಂತೆ, ವಿಶ್ವಾಮಿತ್ರರು ತಮ್ಮ ಜೀವನದ ಸಾಧನೆಯ ಮಹತ್ತಿನ ಫಲವನ್ನೆಲ್ಲ ಕೊಟ್ಟರೂ ಕೂಡ ಅಲ್ಲಾಡ್ಸೋಕ್ಕಾಗಲಿಲ್ಲ, ನೀವು ಭೂಮಿಯನ್ನು ಅತಿ ಸುಲಭವಾಗಿ ತೊಡೆ ಮೇಲೆ ಇಟ್ಕೊಂಡು ಮತ್ತೆ ಮರಳಿ ಕೊಟ್ಟರಲ್ಲ, ಹೇಗೆ ಅಂದಾಗ ವಸಿಷ್ಠರನ್ನು ಮಾತು ಹೇಳಿದ್ರಂತೆ, ನಾನು ಸತ್ಸಂಗದ 1 ಕ್ಷಣದ ಫಲವನ್ನು ಧಾರೆ ಎರೆದೆ ಅಂತ. ಅರ್ಥ ಆಗ್ತಾ ಇದೆಯಾ? ಸತ್ಸಂಗದ 1 ಕ್ಷಣದ ಫಲವನ್ನು ಧಾರೆ ಎರೆದೆ, ಭೂಮಿಯನ್ನೇ ನನ್ನ ತೊಡೆ ಮೇಲೆ ಇಟ್ಕೊಂಡೆ ಅಂತ. ಈಗ ನಾವು ಕನಿಷ್ಠ ಪಕ್ಷ 2 ಗಂಟೆ ಸತ್ಸಂಗದಲ್ಲಿ ಭಾಗಿಯಾಗಿದ್ವಿ, ವಿಷ್ಣು ಸಹಸ್ರನಾಮವನ್ನು ಓದಿದ್ವಿ, ಭಗವಂತನ ವಿಚಾರವನ್ನು ಕೇಳಿದ್ವಿ. ಇನ್ನು ಈ ಸಂಸಾರ ಅಂತಕ್ಕಂಥದ್ದು ಯಾವ ಮೂಲೆ ಲೆಕ್ಕ ಹಾಕ್ಕೊಳ್ಳಿ ಅಲ್ವೇ? ಇದನ್ನು ಎಷ್ಟು ಸುಲಭವಾಗಿ
ಅಲ್ಲಾಡಿಸಿ ಕಿತ್ತು ಬಿಸಾಕಿ ಬಿಡ್ಬೋದಲ್ವಾ? ಅದಕ್ಕೆ ಸತ್ಸಂಗ ಬೇಕು ಅಂತ. ಈ ಭಗವಂತನಿಗೆ ಈ ಸೃಷ್ಟಿ ಇದೆಯಲ್ಲ, ಕ್ಷಣ ಮಾತ್ರದಲ್ಲಿ ಹಿಂಗಂತ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ. ಲಲಿತಾ ಸಹಸ್ರನಾಮದಲ್ಲಿ ಜಗನ್ಮಾತೆಗೆ ಹೇಳ್ತಾರೆ, ಕ್ಷಣ ಕ್ಷಣ ಮಾತ್ರದಲ್ಲೂ ಕೂಡ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಜಗನ್ಮಾತೆ ಸೃಷ್ಟಿ ಮಾಡಿ ಬಿಡ್ತಾ ಇದ್ದಾಳಂತೆ. ಅಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ನೋಡ್ತಕ್ಕಂಥ ಜಗನ್ಮಾತೆ, ಕಾಪಾಡ್ತಕ್ಕಂಥ ಜಗನ್ಮಾತೆ ನಮ್ಮನ್ನು ಕಾಪಾಡೋದಿಲ್ವೇ? ನಮ್ಮನ್ನು ಈ ಸಂಸಾರ ಬಂಧನದಿಂದ ರಕ್ಷಿಸೋದಿಲ್ವೇ? ಈ ಶ್ರದ್ಧೆಯನ್ನು ಇಟ್ಕೊಳ್ಳಿ, ಖಂಡಿತ ಕಾಪಾಡ್ತಾನೆ ಅಂತ. ಅದಕ್ಕಿಂತ ಬೇಕಾದ ದೊಡ್ಡ ಸಾಧನೆ ಏನಿಲ್ವಲ್ಲ. ಅದರಿಂದಾಗಿ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಈ ಸಂಸಾರ ಬಂಧನವನ್ನು ದಾಟಿ ಹೋಗ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ನಿಲ್ಲಿಸುವಲ್ವಾ? ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಭಗವದ್ ಅರ್ಪಣ ಅಂತ ಮಾಡಿದಾಗ ಸಾಧನೆ ಆಗ್ತದೆ. ಅದಕ್ಕೆ ಮನಸ್ಸನ್ನು ಕೊಡಲಿ ಅಂತ ಹಾರೈಸ್ತೇನೆ. ದೇವರು ನಿಮ್ಗೆ ಒಳ್ಳೆಯದನ್ನು ಮಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಬೇರೆ ಯಾರಿಗೂ ಏನು ಪ್ರಶ್ನೆ ಇಲ್ಲ ತಾನೆ? ಬಹಳ ಪ್ರಶ್ನೆಗಳು ಆವಾಗಲೇ ಹೇಳಿದೆ, ಸಾಕಾಗದ ನಿಂತ್ಕೊಂಡು ಒಂದು ಸಣ್ಣ ಒಂದು ಚಮಚ ಹಾಕಿ ತೆಗೆದುಕೊಂಡಾಗ ಆಗುತ್ತೆ ಅಂತ. ಆದರೂ ಒಂದಷ್ಟು ಪ್ರಶ್ನೆಗಳು ನಾನು ಜನರಲೈಸ್ ಆಗಿ ಕೇಳಿದ ಪ್ರಶ್ನೆಗಳು, ಯಾವುದು ದೊಡ್ಡ ಮಟ್ಟಿನ ಪ್ರಶ್ನೆ ಕೇಳಿಲ್ಲ. ಯಾಕಂದರೆ ಸ್ವಾಮೀಜಿಯವರು ವಾರ್ಡನ್ ಆಗಿದ್ದರು. ಸಣ್ಣ ಸಣ್ಣ ಮಕ್ಕಳಲ್ಲಿ ಅವರು ಅದೇ ಹೇಳಿದ, ಅವರ ಉದಾಹರಣೆಗಳೇ ಸಮೇತ ಹೇಳಿದರು. ಆಗ ಅಂಥ ಪ್ರಶ್ನೆಗಳು, ಮತ್ತು ನಾವಿಲ್ಲಿ ಯಾಕೆ ಬಂದಿದ್ದೇವೆ, ನಾವು ಸಾಮಾನ್ಯ ಜನರಿಗೆ ಏನು ಕಾಡುವಂಥ ಪ್ರಶ್ನೆಗಳಿದೆ, ಇನ್ನೂ ಕೂಡ ಇದೆ. ಆದರೆ ನಮ್ಮ ಸಮಯಾವಕಾಶ ಎಷ್ಟೇ ಇರುತ್ತೆ. ಮುಂದಿನ ದಿನಗಳಲ್ಲಿ ವಾಪಸ್ ಖಂಡಿತವಾಗಿ ಎಲ್ಲ ಪಡ್ಕೊಳ್ಳುವ. ಸತ್ಸಂಗ ನಿರಂತರವಾಗಿ ನಡೀತಾ ಇರ್ತದೆ ಕೃಷ್ಣನ ಈ ಒಂದು ಮನೆಯ ಮಂದಿರದಲ್ಲಿ ಅಂತ. ಇಷ್ಟು ಹೊತ್ತು ನಿಮ್ಮಲ್ಲಿ ಕೆಲವು ಸಂದೇಹಗಳಿಗೆಲ್ಲ ಉತ್ತರ ಸಿಕ್ಕಿರುವುದು ಅಂದ್ಕೊಳ್ತೇನೆ. ಹಾಗೆ ಮಹಾರಾಜ್, ನಿಮ್ಮ ಈ ಒಂದು ಪಾದ ಸ್ಪರ್ಶ ಮತ್ತೆ ಆಗಲಿ ಒಂದು ಸ್ವಾರ್ಥ ಉಂಟು ನಮಗೆಲ್ಲ ಇಲ್ಲಿಗೆ ಇನ್ನು ಕೂಡ ಕೇಳಬೇಕು ಅಂತ. ಯಾಕಂದರೆ ನಾನು ಆವಾಗಲೇ ಹೇಳಿ, ಆವಾಗಲೂ ಮಾತಾಡಿದ್ದೆ, ಸ್ವಾಮೀಜಿಯವರ ಚೇಂಬರ್ ಇರಬೇಕಾದ್ರೆ ಒಂದು 5 ನಿಮಿಷ ಮಾತ್ರಕ್ಕೆ ಬರ್ತೇನೆ ಅಂತ ಹೋಗೋದು, ಮಾತಾಡೋದು. ಬರಬೇಕು 1 ಗಂಟೆ, 1.5 ಗಂಟೆ, 2 ಗಂಟೆ ಆಗ್ತಿತ್ತು. ಅದಂದರೆ ಅಷ್ಟು ಅವರ ಜೊತೆ ಮಾತಾಡಬೇಕಾದ್ರೆ ಸಮಯ ಸರಿದು ಗೊತ್ತಾಗೋದಿಲ್ಲ. ಹಾಗೆ 7 ಗಂಟೆಗೆ ಶುರು ಮಾಡಿದೆವು. ನೋಡಬೇಕಾದ್ರೆ ನಾವು ಸಮಯ ತಲುಪ್ತಾ ಇದ್ದೇವೆ, 9 ಗಂಟೆ ಆದರೆ ಬರ್ತಾ ಇದ್ದೇವೆ, ಗೊತ್ತಾಗಲಿಲ್ಲ. ಮುಂದೆ ನೋಡುವ ಧನ್ಯವಾದ ಸಮರ್ಪಣೆ ಮಾಡುವಂಥದ್ದು ಕೃಷ್ಣನನ್ನೇ, ಶ್ರೀಕೃಷ್ಣ ಉಪಾಧ್ಯಾಯರೇ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಯಾಕಂತೇಳಿದರೆ ಎಲ್ಲರನ್ನು ಆಹ್ವಾನಿಸಿದ್ದಾರೆ ಪ್ರೀತಿಯಿಂದ. ಅದು ನನಗೆ ತುಂಬ ಆಶ್ಚರ್ಯ ಆಗ್ತುಂಟು ಕೃಷ್ಣ. ನನಗೆ ಸ್ವತಃ ಏನಂದರೆ ಇಷ್ಟು ಜನ ಬಂದಿದ್ದಾರೆ ದಿಢೀರ್ ಅಂತ ಹೇಳಿದೆವಲ್ಲ, ನಿನ್ನೆ ಪ್ಲ್ಯಾನ್ ಆಗಿದ್ದದು, ಹೀಗೆ ಬರಬೇಕು ಹೀಗೆ ಮಾಡಬೇಕು ಅಂತ. ಆದರೆ ಮಹಾರಾಜ್, ನಮಗೆ ಒಂದು ಯೋಗ ಇದೆಲ್ಲ, ಇಷ್ಟು ಜನ ಬಂದು ಚೆಂದಾಗಿ ಕೂತ್ಕೊಂಡು ಇಷ್ಟು ಜನ ಸೇರಬೇಕಾದ್ರೆ ನಿಮ್ಮ ಮಾತು ಆಲಿಸೋದೊಂದು ಖುಷಿ ನಮಗೆ. ಹಾಗಾಗಿ ಒಂದು ಮಾತಿದೆ, ಭಗವಂತ ಹೇಳ್ತಾನೆ, ನಾರದ ಒಂದು ಪ್ರಶ್ನೆನೇ ಕೇಳ್ತಾನೆ ಪದ್ಮಪುರಾಣದಲ್ಲಿ. ಭಗವಂತ ನೀನು ಎಲ್ಲಿದ್ಯಪ್ಪ ಅಂದಾಗ, ನಾಹಂ ವಸಾಮಿ ವೈಕುಂಠೆ ಯೋಗೀನಾಂ ಹೃದಯೇನ ಚ ಮದ್ಭಕ್ತ್ಯ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ಭಕ್ತರಿಲ್ಲ ಅಂತಂದರೆ ನಾವು ಮಾತಾಡಲಿಕ್ಕಾಗೋದಿಲ್ಲ. ಭಕ್ತರಿದ್ದಾಗ ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದರೆ ಭಗವಂತ ಇಲ್ಲೇ ಕೂತಿರ್ತಾನಂತೆ. ಭಗವಂತ ಇಲ್ಲೇ ಕೂತಿರೋದಕ್ಕೆ ಕಾರಣ ಯಾರು ಅಂತಂದರೆ ನಾನಲ್ಲ, ನೀವು. ಸೊ ಈಗ ನೀವು ಭಗವಂತನ ಸಮ್ಮುಖದಲ್ಲಿದ್ದೀರಿ, ಭಗವಂತ ಇಲ್ಲೇ ಎಲ್ಲೋ ಕೂತಿದ್ದಾನೆ, ಆಯಿತಾ? ನಿಮ್ಮ ಪ್ರಾರ್ಥನೆಯನ್ನೆಲ್ಲ ಭಗವಂತನಿಗೆ ಅರ್ಪಿಸ್ಬೋದು. ಇವಾಗ ಮದ್ಭಕ್ತ್ಯ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ಅಂತ. ನಿಂತಿದ್ದೇನೆ ನಾನು. ನಿಂತಿದ್ದೇನೆ ಅಂತಂದರೆ ಎಷ್ಟೊಂದು ಪ್ರೀತಿಯಿಂದ ಒಬ್ಬ ಸೇವಕ ಮಾತ್ರ ನಿಂತ್ಕೊಂಡಿರ್ತಾನೆ ಅಲ್ವಾ? ಹಾಗೆ ಭಗವಂತ ನಿಂತ್ಕೊಂಡು ಕೇಳ್ತಾ ಇರ್ತಾನಂತೆ. ಭಕ್ತರ ಮತ್ತು ಭಗವಂತ ಸಂಬಂಧ ಹೇಗಿದೆ ನೋಡಿ ಅಲ್ವಾ? ಹಾಗೆ ಇದಕ್ಕೆ ನಾನು ಧನ್ಯೋಸ್ಮಿ ಅಂತ ಹೇಳಬೇಕಷ್ಟೆ. ಅದೇ 8:54 ಆಯಿತು. ಏನಾದರೂ ಮಾತಾಡಲಿಕ್ಕಿದ್ರೆ 2 ನಿಮಿಷ ಪಟಾಪಟ್ ಅಂತ ಕೇಳೋದಕ್ಕಿದ್ರೆ
ನಮ್ಮ ರಾಮಕೃಷ್ಣ ಮಠದ ಪರಂಪರೆಯಲ್ಲಿ ಒಂದು ಜಪಯಜ್ಞ ಅಂತ ಮಾಡ್ತಾರೆ. ನಮ್ಮ ಬಾಲಕೃಷ್ಣ BK ಭಾಳ ಸ್ನೇಹಿತ, ಈ ಬಾಲಕೃಷ್ಣ, ಈ ವಿನೋದ್, ಇವರೆಲ್ಲ ನಾನು ಪುತ್ತೂರಿನಲ್ಲಿದ್ದಾಗ ಒಂದು ದೊಡ್ಡ ಸ್ನೇಹಿತ ಬಳಗ ಇತ್ತು. ಎಲ್ಲರೂ ಕೂಡ ಆ ಹದಿಹರೆಯದ ಆ ಯೌವನದಲ್ಲಿ ಆಧ್ಯಾತ್ಮಿಕ ಚರ್ಚೆಗಾಗಿಯೇ ಬರ್ತಾ ಇದ್ದರು. ಕೆಲವೊಮ್ಮೆ ಏನು ಕೆಲಸ ಇಲ್ಲ, ಬೆಳಗಿಂದ ಸಾಯಂಕಾಲ ನಾವೆಲ್ಲರೂ ಫ್ರೀ ಅಂತಂದ್ರೆ ಆಧ್ಯಾತ್ಮಿಕ ಚರ್ಚೆ. ಬೆಳಗ್ಗೆ ಬರುವವರು ನಮ್ಮ ಮನೆಯಲ್ಲೇ ತಿಂಡಿ, ಮಧ್ಯಾಹ್ನದ ಊಟ, ಸಾಯಂಕಾಲದ ಕಾಫಿ, ಎಲ್ಲವೂ ಪಾರಮಾರ್ಥಿಕವಾದಂಥ ಚರ್ಚೆ. ನನಗೆ ಬಹಳ ಹೆಮ್ಮೆ ಉಂಟು ಭಗವಂತನ ಕೃಪೆಯಿಂದ. ಯೌವನದ ಆ ಬಿಸಿ ರಕ್ತದವರು ಭಗವಂತನ ವಿಷಯಕ್ಕಾಗಿ ಸೇರುವುದು ಅಂತ ಹೇಳುವಂಥದ್ದು ಬಹಳ ಒಂದು ಅದ್ಭುತ ಸಂಗತಿ. ನನ್ನ ಒಡನಾಡಿಗಳಾದ ಸ್ನೇಹಿತರೆಲ್ಲ ಸೇರ್ತಾ ಇದ್ರು. ಇವತ್ತು ಸೋಮವಾರ ಆಗಿರೋದ್ರಿಂದ ಕೆಲವರು ಬರ್ಲಿಕ್ಕಾಗಲಿಲ್ಲ. ನನ್ನ ಕಲ್ಪನೆ ಏನು ಅಂತಂದ್ರೆ, ಆದಿತ್ಯವಾರ ಎಲ್ರಿಗೂ ಅನುಕೂಲ. ನಾನು ಪೌರೋಹಿತ್ಯ ಮಾಡುವ ಮನೆಗಳಲ್ಲಿ ಪೂಜೆ ಆದಿತ್ಯವಾರವೇ ಇಟ್ಕೊಳ್ಬೇಕು ಅಂತ ಬಯಸ್ತಾರೆ. ನನಗೆ ಪುರುಸೊತ್ತಿಲ್ಲದ ದಿನ ಆದಿತ್ಯವಾರ. ನನ್ನ ಕಲ್ಪನೆ ಏನು ಅಂತಂದ್ರೆ, ನಾನು ಈ ಮನೆಯಲ್ಲಿ ಇಲ್ಲ ಅಂತಂದ್ರೂ ಕೂಡ ಸತ್ಸಂಗ ಮುಂದುವರಿಬೇಕು ಅಂತ. ಇದರ ನೇತೃತ್ವವನ್ನು ವಹಿಸುವವರು ಬೇಕು. ಇಂಥ ಹುಡುಗರು ಸಿಗಬೇಕು, ಸ್ನೇಹಿತರು ಸಿಗಬೇಕು, ಕೆದಿಲದಲ್ಲೂ ಕೂಡ ಸಿಗಬೇಕು. ನಾನಿಲ್ಲ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ, ಆದರೆ ಸತ್ಸಂಗ ನಿಲ್ಬಾರ್ದು. ಹೀಗೆಲ್ಲ ನನಗೆ ಕಲ್ಪನೆ ಇದೆ. ಭಗವಂತ ಯಾವಾಗ ಅದನ್ನು ಸಾಕಾರ ಮಾಡ್ತಾನೆ ಅಂತ ಹೇಳಿ ಗೊತ್ತಿಲ್ಲ. ಇದು ಆ ತನಕ ಹೀಗೆ ಮುಂದುವರಿಲಿ. ಕೃಷ್ಣಣ್ಣ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ನಾನು ಈಗ ಏನು ಹೇಳಲಿಕ್ಕೆ ಹೊರಟೆ ಅಂತಂದ್ರೆ, ಜಪಯಜ್ಞ ಅಂತ ಇಲ್ಲಿ ಕೊಳಲಿಯಲ್ಲಿ ನಮ್ಮ ಸ್ವಾಮೀಜಿಯವರು ಒಬ್ಬರಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಹಿಂದಿನ ದಿವಸ ರಾತ್ರಿ ಅಲ್ಲಿ ಸೇರ್ತಾರೆ. ಅಲ್ಲಿ ಊಟ ಮತ್ತು ವಸತಿಯ ವ್ಯವಸ್ಥೆ ಎಲ್ಲ ಸ್ವಾಮೀಜಿಯವರು ಮಾಡಿಕೊಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ತಯಾರಾಗಿರಬೇಕು. 5 ಗಂಟೆಯಿಂದ ಜಪ ಶುರು. ಎಲ್ರಿಗೂ, ನಾವು ಈಗ ವಿಷ್ಣು ಸಹಸ್ರನಾಮ ಹೇಳಿದೆವು, ಅದನ್ನ ಎಲ್ರಿಗೂ ಹೇಳಲಿಕ್ಕಾಗುವುದಿಲ್ಲ. ಎಲ್ಲರಿಗೂ ಹೇಳಬಹುದಾದ ಸುಲಭದ ಒಂದು ಸಣ್ಣ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಸಣ್ಣ ಮಂತ್ರ. ಇಂಥ ಯಾವುದಾದ್ರೂ ಒಂದು ಮಂತ್ರವಲ್ಲ, ಎಲ್ರಿಗೂ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಆ ಮಂತ್ರವನ್ನು ತಗೊಂಡು ಬೆಳಕಿಂದ ಸಾಯಂಕಾಲ ತನಕ ಜಪ. ನೀವು ಯೋಚನೆ ಮಾಡಿ, ಈ ಬದುಕಿನ ಜಂಜಾಟಗಳ ನಡುವೆ ಸಾಯಂಕಾಲ ಕೊಡಲಿಯಲ್ಲಿ ನಡೀತಾ ಉಂಟು. ಸಾಯಂಕಾಲ ಮಿಡ್ಲಲ್ಲಿ ಒಂದು 10 ಗಂಟೆಗೆ ಏನೋ ಒಂದು ಪಾನೀಯ ಕೊಡೋದು, ವಾಶ್ರೂಮಿಗೆ ಹೋಗಿ ಬರೋದು, ಸಾತ್ವಿಕವಾದ ಮಧ್ಯಾಹ್ನದ ಉಪಹಾರ ಕೊಡ್ತಾರೆ. ಅಲ್ಲಿ ಊಟ ಇಲ್ಲ. ಈಗ ಉದಾಹರಣೆಗೆ ನಮ್ಮ ಬಹುದೂರದ ಮರ್ಕಂಚದಿಂದ, ನನ್ನ ಊರು, ನನ್ನ ಹುಟ್ಟೂರಿಂದ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತರು. ನನಗೆ ಏನ್ ಮಾಡಿ ಹೋಯ್ತು ಅಂತಂದ್ರೆ, ಎಲ್ಲ ಫಾರ್ವರ್ಡ್ ಮೆಸೇಜ್, ಎಲ್ಲ ಮೆಸೇಜ್ ಕಳಿಸಿ ಹೋಯ್ತು. ನಾನು ದೂರದ ಊರಿನವರಿಗೆ ಕಳಿಸುವುದಿಲ್ಲ, ಬರಬಾರ್ದು ಅಂತಲ್ಲ, ತೊಂದರೆ ಆಗಬಾರ್ದು ಅಂತ. ಅದು ಕಳಿಸಿ ಹೋಯ್ತು. ನನ್ನ ಮೊಬೈಲ್ ಸೆಟ್ ಚೇಂಜ್ ಆದ್ರಿಂದ ಬ್ರಾಡ್ಕಾಸ್ಟ್ ಲಿಸ್ಟ್ ಇಲ್ಲ, ಹೊಸ್ತಾಗಬೇಕು, ಕಳಿಸಿ ಹೋಯಿತು. ಅದು ನಮ್ಮ ಒಬ್ಬರು ಸ್ವಾಮಿಗಳಿಗೆ, ಅಯ್ಯಪ್ಪ ವ್ರತಧಾರಿಗಳಿಗೆ ಗೊತ್ತಾಯಿತು. ಸ್ವಾಮಿ ನೀವು ಅಷ್ಟು ಪ್ರೀತಿಯಿಂದ ಕರೆದಾಗ ಬರ್ತೇವೆ ಅಂತ ಹೇಳಿ. ಪಾಪ ಸುಳ್ಯ ತಾಲೂಕಿನ ಒಂದು ಹಳ್ಳಿ ಅದು. ಸುಳ್ಯ ತಾಲೂಕಿನ ಒಂದು 18 ಕಿಲೋಮೀಟರ್ ಆಗ್ಬೋದ. ಅಲ್ಲಿ ಅವರ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿ ಶರಣು ಕರೆದು 6:30 ಅಲ್ಲದೆ ಹೊರಡ್ಲಿಕ್ಕಾಗುವುದಿಲ್ಲ, ಉಪಹಾರದ ವ್ಯವಸ್ಥೆ ಉಂಟಾ ಅಂತ ಕೇಳ್ಕೊಂಡು ಬಂದರು. ಇರಲಿ, ಯಾಕೆ ಅಂತಂದ್ರೆ ಆ ವ್ರತದಲ್ಲಿ ಇರುವಾಗ ನಾವು ಅಂಥದ್ದೇ ಉಪಹಾರ ತಗೊಳ್ಬೇಕು ಅಂತ ಊಟ ಇಲ್ಲ. ಪಚ್ಚೆ ಹಸರು ಇತ್ಯಾದಿಗಳನ್ನ ಇಟ್ಟು ಸಾಯಂಕಾಲ 4 ಗಂಟೆಗೋ 5 ಗಂಟೆಗೋ ಏನೋ ನಿಲ್ಲಿಸೋದು. ಇದೊಂದು ಜಪಯಜ್ಞ ಅಂತ ಇದೆ. ನಮ್ಮ ಬಾಲಕೃಷ್ಣ, ನಮ್ಮ ರಾಮಕೃಷ್ಣಾಶ್ರಮದ ಪರಂಪರೆಗೆ ಇದು ಗೊತ್ತು. ಅವನು ಬಹಳ ಫೋನ್ ಮಾಡಿ, ಕೃಷ್ಣಣ್ಣ ಒಂದು ಜಪಯಜ್ಞ ಮಲ್ಪುಗ ಅಂತ, ಈ ಜಪಯಜ್ಞ ಮಲ್ಪುಗ ಅಂತ ಸುಮ್ಮನೆ ನಮ್ಮ ಗಮನಕ್ಕೆ ತಂದೆ. 2 ಗಂಟೆ ಕುತ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲದ ಈ ಟೈಮಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಒಂದು ಜಪಕ್ಕೆ ಕೂತ್ಕೊಳ್ಳುವುದು ಅಂತ ಹೇಳಿ ಅವನ ಕಲ್ಪನೆ ಇದೆ. ಬಹಳ ಬಾರಿ ಹೇಳ್ತಾನೆ, ನನ್ನ ಪರಮಾಪ್ತ ಸ್ನೇಹಿತ ಅವನು.
ನಮ್ಮ ಒಂದಷ್ಟು ಹುಡುಗರಿಗೂ ಇದೆ. ವಿನೋದ್ ಕೂಡ ಹೇಳ್ತಾ ಇರ್ತಾರೆ, ನಮ್ಮ ಎಲ್ಲ ಹುಡುಗರು, ಎಲ್ಲ ಇದೇ ವಯಸ್ಸಿನ ಹುಡುಗರು ಜಪಯಜ್ಞ ಮಲ್ಪುಗ ಅಂತ, ಜಪಯಜ್ಞ ಮಲ್ಪುಗ ಅಂತ ಈ ಊರು ಕೂಡ ಸಾಥ್ ಕೊಟ್ರೆ ಒಂದು ಜಪಯಜ್ಞ ಮಾಡ. ಯಾರು ಬರ್ತಾರೋ ಬಿಡ್ತಾರೋ. ಇವತ್ತು ಸ್ವಾಮೀಜಿ ಹೇಳಿದ್ದು ಆಕ್ಚುಲಿ ಸತ್ಸಂಗ ಮಾಡ್ಲಿಕ್ಕೆ ಅಂತಲ್ಲ, ಒಂದು ಫ್ರೆಂಡ್ಲಿ ವಿಸಿಟ್ ಅಂತ ಅವರು ಹೇಳಿದ್ರು. ಯಾರು ನೀವು ತೊಂದರೆ ತಗೊಳ್ಬೇಕಾಗಿಲ್ಲ, ನೀವೇ ಮನೆ ಇದ್ರು ಕೂಡ ಬಂದು ಮಾತಾಡಿ ಹೋಗ್ತೇನೆ, ನಾನು ಪರಮಹಂಸಕ್ಕೆ ಬರಲಿಲ್ಲ ಅಂತ ಹೇಳಿ ಬಹಳ ಪ್ರೀತಿಯಿಂದ ಬಂದರು. ಏನೇ ಇರಲಿ, ನೀವೆಲ್ಲರೂ ಹಠಾತ್ತನೆ ನಿನ್ನೆ ಎಲ್ಲ ಮೊನ್ನೆ ಫಿಕ್ಸ್ ಆದದ್ದು. ಯಾಕೆ ಅಂತಂದ್ರೆ ಅದರ ಒಂದು ದಿವಸ ಮೊದಲು ಸ್ವಾಮೀಜಿಯವರು ಮೆಸೇಜ್ ಹಾಕಿದ್ರು, ಮಂಗಳೂರಿಗೆ ಬರ್ತಾ ಇದ್ದೇನೆ ಅಂತ ಹೇಳಿ. ಅವರು ಮಂಗಳೂರಲ್ಲಿ ಇಲ್ಲ, ಮಂಗಳೂರಲ್ಲಿರುವಾಗ ನಮಗೆಲ್ಲರಿಗೂ ಪರಿಚಯ. ಅವರೀಗ ಮಾದಿಹಳ್ಳಿ, ತುರುವೇಕೆರೆ ತಾಲೂಕಿನ ಮಾದಿಹಳ್ಳಿಯಲ್ಲಿ ಇರುವವರು. ನನಗೆ ಬಹಳ ಪ್ರೀತಿ. ಯಾಕೆ ಅಂತಂದ್ರೆ ಅವರು ಪ್ರಸ್ತುತಿ ಆಗ್ತದೆ ಆದರೂ ಕೂಡ ಅವರು ಹೇಳಿ ಗೊತ್ತಾಗುವುದಲ್ಲ, ನಮಗೆ ಹೀಗೆ ಮಾತಾಡುವಾಗ ಗೊತ್ತಾಗುವುದು. ಈಗ ಉದಾಹರಣೆ, ಒಂದು ದಿವಸ ಗ್ರಹಣ ದಿವಸ ನಾನು ರಾಮಕೃಷ್ಣಾಶ್ರಮಕ್ಕೆ ಹೋಗಿದ್ದೆ, ಅವರು ಮಂಗಳೂರಿನಲ್ಲಿರುವಾಗ. ಸಾಯಂಕಾಲದ ಹೊತ್ತು, ರಾತ್ರಿ ಎಲ್ಲರ ಬಿಟ್ಟಿದ್ದೇನೆ ಅಂದ್ರು. ಅವ್ರು ಹೇಳಬೇಕು ಅಂತ ಹೇಳಿದ್ದಲ್ಲ, ನನಗೆ ಗೊತ್ತಾಯ್ತು. ರಾತ್ರಿ ಏನಕ್ಕೆ ಎಲ್ಲರ ಬಿಟ್ಟಿದ್ದೀರಿ ಸ್ವಾಮೀಜಿ? ಅಲ್ಲ, ಚಂದ್ರಗ್ರಹಣ ಅಲ್ವಾ, ಏನೋ ಸ್ವಲ್ಪ ಜಪ ಮಾಡಬೇಕು ಅಂತ. ಆಗ ನನಗೆ ಅವ್ರು ಇವರು ಜಪ ಮಾಡ್ತಾರೆ ಅಂತ. ನನಗೆ ಅವರು ಜಪ ಮಾಡ್ತಾರೆ ಅಂತ ಗೊತ್ತಾದ ನಂತರ ನಾನು ಇಲ್ಲಿ ಬಂದು ಸ್ನಾನ ಮಾಡಿ ಜಪ ಮಾಡಿದ್ದೇನೆ. ಯಾಕಂದ್ರೆ ಇನ್ಸ್ಪೈರ್ ಆಗ್ತವೆ, ಅವರನ್ನು ನೋಡಿ ಇನ್ಸ್ಪೈರ್ ಆಗ್ತವೆ. ಯಾರು ತುಂಬಾ ಅನುಷ್ಠಾನ ಪಡರೋ ಅವರ ಬಗ್ಗೆ ಬಹಳ ಶ್ರದ್ಧೆ ಬರೋದು. ನಾನು 75 ಬಾರಿ ಶಬರಿಮಲೆಗೆ ಹೋಗಿದ್ದೇನೆ ಅಂತಂದ್ರೆ ನನಗೆ ಏನೋ ವಿಶೇಷ ಗೌರವ. ಜಪ ಮಾಡುವುದು ಅಂತಲ್ಲ, ನಮ್ಮ ಭಜನಾ ಮಂದಿರದಲ್ಲಿ ವಾರದ ಭಜನೆಗೆ ತಪ್ಪಿಸುವುದೇ ಇಲ್ಲ ಅಂತ ಯಾರ ಬಗ್ಗೆ ಅದರ ಗೊತ್ತಾದ್ರೆ ಅವ್ರ ಬಗ್ಗೆ ನನಗೆ ಬಹಳ ಶ್ರದ್ಧೆ ಬರೋದು. ಎಂತ ತಪಸ್ಸದು ಅಂತವರೆಲ್ಲ ಇದ್ದಾರೆ. ಇರ್ಲಿ, ಹೀಗೊಂದು ಕಲ್ಪನೆಯನ್ನ ನಿಮ್ಮ ಮುಂದೆ ಇಡುತ್ತಾ ಈ ಕಾರ್ಯಕ್ರಮವನ್ನ ಯಾವುದೇ ಹಿತಾಸಕ್ತಿ ಇಲ್ಲದೆ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಪರಮಾತ್ಮನ ಅನುಗ್ರಹ ಆಗಬೇಕು. ನಾನು ನಂಬುವ ರಾಮಕೃಷ್ಣ ಪರಮಹಂಸರು ಇದನ್ನ ಹೇಳ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ವಿಚಾರಧಾರೆಗಳನ್ನು ಕೊಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಏನೂ ಲಾಭ ಇಲ್ಲ. ನಾನು ಯೋಚನೆ ಮಾಡಿದ್ದು, ನಾನೇ ಕೈಯಿಂದ ಖರ್ಚು ಹಾಕಿ ತಿಂಗಳು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಯಾವಾಗ ಜನ ಉದಾಸೀನ ಮಾಡ್ತಾರೆ ಅಂತ ಗೊತ್ತಾಗ್ತದೋ ಆಗ ನಮಗೂ ಸ್ವಲ್ಪ ಬೇಸರ. ಹಣ ಖರ್ಚು ಮಾಡಲಿಕ್ಕೆ ಯಾವತ್ತೂ ಬೇಸರ ಆಗುವುದಿಲ್ಲ. ಆದರೆ ಇವತ್ತು ಮಳೆ ಬಂದಾಗ ನನಗೆ ಪುಕು ಅಂತ ಆಗ್ತಿತ್ತು. ನಾನು ಮೊದಲೇ ಹೇಳಿದ್ದೆ, ದಯವಿಟ್ಟು ಯಾರ್ಯಾರು ಬರ್ತೀನಿ. ಯಾಕೆ ಅಂತಂದ್ರೆ ನಮ್ಮ ದಕ್ಷಿಣ ಕನ್ನಡದವರಿಗೆ ಕುಚ್ಚಿಲಕ್ಕಿ ಇಷ್ಟ. ಮತ್ತು ಕುಚ್ಚಿಲಕ್ಕಿ ಅಲ್ಲದೆ ಬೆಳತಿಗೆ ಅಕ್ಕಿ ಅಂತಂದ್ರೆ ಅದೇನೋ ಕಿರಿಕಿರಿ ಅಂತ ನನಗೆ ಗೊತ್ತಾದ ನಂತರ ಕುಚ್ಚಿಲಕ್ಕಿಯನ್ನವೇ ಇಲ್ಲಿ ಮಾಡಬೇಕು ಸತ್ಸಂಗಕ್ಕೆ ಅಂತ ನನ್ನದೊಂದು ಹಠ. ಈ ಕುಚ್ಚಿಲಕ್ಕಿಗೆ ಮೊದಲೇ ಅದನ್ನ ಹಾಕಿಡಬೇಕಾಗ್ತದೆ. ಜನ ನೋಡಿಕೊಂಡು ರಪ್ಪ ಅಂತ ಹೇಳಿ ಮತ್ತೊಂದು ಸೇರಿ ಹಾಕ್ಲಿಕ್ಕೆ ಆಗುದಿಲ್ಲ. ಬೆಳತಿಗೆ ಅಕ್ಕಿ ಆದ್ರೆ ಆ ಪ್ರಾಬ್ಲಮ್ ಇಲ್ಲ. ಆದ್ದರಿಂದ ಜನರ ಇದು ಸಂಖ್ಯೆ ಹೇಗೆ ಅಂತ ಗೊತ್ತಾಗಬೇಕು. ಜನ ಬಂದಷ್ಟು ಖುಷಿ, ಜನ ಊಟ ಮಾಡಿ ಹೋದಷ್ಟು ಖುಷಿ. ಆದರೆ ಅನ್ನವನ್ನ ಚೆಲ್ಲುವುದು ಅಂತಂದ್ರೆ ಬಹಳ ಬೇಸರ ಆಗ್ತದೆ. ಒಂದು ದಿವಸ ಜನ ಬರ್ತಿದ್ರು, ಸಿಕ್ಕಾಪಟ್ಟೆ ಸುರಿಮಳೆ ಬರ್ಲಿಕ್ಕೆ ಶುರು ಆಯಿತು. ಆ ದಿವಸ ಒಂದು 40 ಜನ ಊಟ ಮಾಡಬಹುದಾದಷ್ಟು ಅನ್ನವನ್ನ ನಾವು ಹೊರಗೆ ಚೆಲ್ಲಿದ್ರಿಂದ ಈ ಬಾರಿ ಅನಿವಾರ್ಯವಾಗಿ ನಾನು ಮೆಸೇಜ್ ಅಲ್ಲಿ ಯಾರ್ಯಾರು ಬರ್ತೀವಿ ಮೊದಲೇ ತಿಳಿಸಿ ಅಂತ ಮೆಸೇಜ್ ಹಾಕಬೇಕಾಯಿತು. ಹಾಗಾಗಿ ದಯವಿಟ್ಟು ನೀವು ಅನ್ಯಥಾ ಭಾವಿಸಬೇಡಿ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಒಬ್ಬ ಸ್ನೇಹಿತ ದುರ್ಗಾ ಪರಮೇಶ್ವರಿ, ಇವನು ಕೇಳದೆಯೇ 1,000 ರೂಪಾಯಿಯನ್ನ ನನಗೆ ಗೂಗಲ್ ಪೇ ಮಾಡಿದ್ದಾನೆ. ನೀವು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಹೇಳ್ತಾ ಇರೋದಲ್ಲ, ಆದರೆ ಅವನು ಕೊಟ್ಟದ್ದನ್ನ ನಾನು ಹೇಳದೇ ಇದ್ರೆ ಪರಮಾತ್ಮ ಮೆಚ್ಚುವುದಿಲ್ಲ. ಅದಕ್ಕೋಸ್ಕರ ಅವನು 1,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಪುತ್ತೂರಿನ ಸುದರ್ಶನ್ ಅವರು ಇದ್ದಾರೆ. ಸುದರ್ಶನ್ ಅವರು ಪುತ್ತೂರು ಮುರದಲ್ಲಿರ್ತಾರೆ. ಬಹಳ ಸಾಮಾಜಿಕ ಕಾಳಜಿ ಇರುವಂತಹ ಹೋರಾಟಗಾರ. ಅವರು ಕುಚ್ಚಿಲಕ್ಕಿ ಒಂದು ಚೀಲವನ್ನ ತಂದು ಕೊಟ್ಟಿದ್ದಾರೆ. ಇವರು ಇಬ್ಬರಿಗೂ ಕೂಡ ಆ ಪರಮಾತ್ಮನ ಕೃಪೆಯಾಗಲಿ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳು. ದಯವಿಟ್ಟು ಬರ್ತಾ ಇರಿ. ನನಗೆ ಒಂದೊಂದ್ಸಲ ಏನಾಗ್ತದೆ ಅಂತಂದ್ರೆ ದಿನ ಬರುವವರಿಗೆ ಅವರಿಗೆ ಹೇಳಲಿಕ್ಕೆ ಮರೆತು ಹೋಗೋದು. ಈಗ ಸಡನ್ ಕಾರ್ಯಕ್ರಮ ಫಿಕ್ಸ್ ಆದಾಗ ಉಪಾಧ್ಯಾಯರು ಹೇಳಲಿಲ್ಲ ಅಲ್ಲ ಅಂತ ಹೇಳಿ ನೀವು ದಯವಿಟ್ಟು ತಿಳ್ಕೊಳ್ಬಾರದು. ಏನೋ ಮಿಸ್ ಆಗಿದೆ ಅರ್ಜೆಂಟ್ ಅಲ್ಲಿ. ಮತ್ತು ಗೊತ್ತು ನಿಮಗೆ, ಪೌರೋಹಿತ್ಯದ ನಡುವೆ ಸ್ವಾಮೀಜಿ ಕೇಳಿದರು, ಇತ್ತೀಚೆಗೆ ಭಾಷಣ ಕಡಿಮೆ ಆಗಿದೆ ಅಂತ. ನಿಜಕ್ಕೂ ಭಾಷಣ ಕಡಿಮೆ ಮಾಡಿದ್ದೇನೆ ನಾನು.
ಪೌರೋಹಿತ್ಯ ಜಾಸ್ತಿ ಮಾಡಿದ್ದೇನೆ. ನಮ್ಮ ಭಜನಾ ಮಂದಿರಕ್ಕೂ ಕೂಡ ನವರಾತ್ರಿಗೆ ನಾನು ಹೋಗ್ಲಿಕ್ಕಾಗಲಿಲ್ಲ. ನಾನು ಸ್ವಾಮೀಜಿ ಹತ್ರ ಹೇಳಿದೆ, 4 ವರ್ಷ ನಾನು ಈ ಥರ ಪೌರೋಹಿತ್ಯಕ್ಕೆ ಹೋಗೋದು. ಒಂದು ಸ್ವಲ್ಪ ಭಾರ ಕಡಿಮೆ ಆದ ನಂತರ ಪುನಃ ನಾನು ಸಾಮಾಜಿಕ ಕೆಲಸಕ್ಕೆ ಬರುವುದು ಅಂತ ಹೇಳಿದ್ದೇನೆ. ಏನೇ ಇರಲಿ, ನೀವೆಲ್ಲ ಹೀಗೆ ಬರ್ತಾ ಇದ್ರೆ ಬಹಳ ಸಂತೋಷ ಆಗ್ತದೆ. ನಿರಂತರವಾಗಿ ಇಂಥ ಸತ್ಸಂಗವನ್ನ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕವಾದಂತಹ ಗೌರವಗಳನ್ನು ಸಲ್ಲಿಸ್ತಾ, ಸ್ವಾಮೀಜಿ ಗರಡಿಯಲ್ಲಿ ತಯಾರಾದ ವ್ಯಾಸರಾಜ, ವ್ಯಾಸ ಪೂರ್ಣಿಮೆ ದಿನ ಹುಟ್ಟಿದಂಥ ವ್ಯಾಸರಾಜ ಅವರು ಬಂದಿದ್ದಾರೆ. ನೀವು ಅಲ್ಲೇ ಇದ್ರಿ, ರಾಮಕೃಷ್ಣಾಶ್ರಮದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ. ಅನಂತರ ಶ್ರೇಯಸ್ ಪಂಡಿತ್ ಅವರು ಹೊಸಬರು, ಅವರು ನನ್ನ ಫೇಸ್ಬುಕ್ ಫ್ರೆಂಡ್ ಮತ್ತು ಆಶ್ರಮಕ್ಕೆ ಚಿರಪರಿಚಿತರು, ಅವರು ಬಂದಿದ್ದಾರೆ ವಿಶೇಷವಾಗಿ. ನೀವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ದಯವಿಟ್ಟು ಎಲ್ಲರೂ ಊಟ ಮಾಡಿ ಹೋಗಬೇಕು. ಸ್ವಾಮಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ, ದಯವಿಟ್ಟು ಸ್ವೀಕರಿಸಿ ಹೊರಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿಜ್ಞಾಪಿಸ್ತಾ ಇದ್ದೇನೆ. ಆರತಿ ಮೊದಲೇ ಆಗಿದೆ, ಆದ್ದರಿಂದ ಇನ್ನೀಗ ಆರತಿ ಇದ್ದರೆ ಎಲ್ಲರೂ ಕೂಡ ದೇವರಿಗೆ ಒಂದು ಪ್ರಣಾಮವನ್ನು ಮಾಡಿ ದಯವಿಟ್ಟು ಊಟಕ್ಕೆ ಹೋಗಬೇಕು. ಶಶಾಂಕ್ ಪದ್ಯಾಣ ಯೋಗದಲ್ಲಿ MSc ಮಾಡಿದ ಸ್ವಾಮೀಜಿ, ಅವನು ಆಶ್ರಮದ ಓಲ್ಡ್ ಸ್ಟೂಡೆಂಟ್, MSc ಮಾಡ್ಕೊಂಡಿದ್ದಾನೆ. ಯೋಗ ಥೆರಪಿ ಓನ್ ಆಗಿ ನಡೆಸ್ತಾ ಇದ್ದಾನೆ ಮಂಗಳೂರಿನಲ್ಲಿ. ಹವ್ಯಾಸಿ ಅಷ್ಟೇ ಅಡುಗೆ, ಅವನ ಇದು ವೃತ್ತಿ ಅಡುಗೆ ಅಲ್ಲ, ವೃತ್ತಿ ಯೋಗ. ಶಶಾಂಕ ಪದ್ಯಾಣ ಅವನು ತಯಾರು ಮಾಡಿದಂಥ ಅಡುಗೆಯನ್ನು ನೀವೆಲ್ಲರೂ ಸವಿದು ಹೋಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. SM ಉಡುಪರು ಬಹಳ ಕಾಸರಗೋಡಿಂದ ಬಂದಿದ್ದಾರೆ, ಅತಿಥಿ ಹೇಳದೆ ಕರೆಯದೇ ಬಂದಿದ್ದಾರೆ. ಬಹಳ ಖುಷಿಯಾಯಿತು. ಧನ್ಯವಾದ, ನಮಸ್ತೆ. ಎಂತದ್ದು ಗುರುಪನ ಗೊತ್ತೇ ಆಗಲ್ಲ, ದೇವರು ಅಂತ ಹೇಳಿದ್ದು ನಾನು. ಅಲ್ಲ, ಗುರುಪನ ಫುಲ್ ಸ್ಟೈಲ್ ಚೇಂಜ್ ಆಗಿದೆ, ಗೊತ್ತೇ ಆಗೋದು ಇಲ್ಲ ಹಾಗೆ ಸಣ್ಣ ಗೊತ್ತಾಯ್ತು. ಬಂದ ಗೊತ್ತಾಗಿದೆ ನನಗೆ. ಇಲ್ಲ, ನಾನು ಬಂದು ಇಲ್ಲಿ ಕೂತ್ಕೊಂಡಿದ್ದೆ, ನಿಮ್ಮದು ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇತ್ತು. ಇಲ್ಲ, ಪ್ರಶ್ನೆ ಸುರಿಮಳೆ ಅಂತಿಲ್ಲ. ಮತ್ತೆ ಹೇಗೆ ಸರ್ ನಮಸ್ತೆ. ಮತ್ತೆ ಓಕೆ ಓಕೆ, ನಿಮ್ಮನ್ನು ಕಾಣಲಿ ಸುಮಾರು ಸಮಯ. ಹೌದು, ನಾನು ಎಂಥದ್ದು ಕಾರ್ಬಾರ್ ಅಂತ ನಾನು ಇನ್ಶೂರೆನ್ಸಲ್ಲಿ ಇದ್ದೇನೆ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದೇನೆ. ಮತ್ತು ಈವೆಂಟ್, ಸಿಂಗಿಂಗ್, ಆರ್ಕೆಸ್ಟ್ರಾ ಇದು ಮಾಡ್ತಿದ್ದೆ. ಆ ಕಡೆ ಬರ್ತಾ ಇರ್ತೇನೆ ನಾನು, ಕಾಸರಗೋಡು ಬದಲಿಕ್ಕೆ ಮದುವೆ ಕಾರ್ಯಕ್ರಮ. ಈಗ ಒಂದು ಮೆಸೇಜ್ ಎಲ್ಲಿ ಅದ್ರ ಹತ್ತಿರ ಇದ್ದರೆ ಸಿಗ್ಲಿಕ್ಕೆ ನೀವು ಸಿಕ್ಕಿದ್ರಲ್ಲ, ಅದು ಬರ್ತೇನೆ ಈಗ ಮಾತ್ರ. ಈಗ ಅವತ್ತೊಂದು ಕಾಲ್ ಮಾಡಿದ್ದೆ, ಅದು ಕೆಲವು ಸಮಸ್ಯೆ ಇತ್ತು, ಅದೆಂತ ಇದು ಗೊತ್ತಿಲ್ಲ. ಅದು ಹತ್ತಿರ ಅಂತ ಬಿಡ್ಡಿಗೆ ಇಲ್ಲಿಗೆಲ್ಲ. ನಮಸ್ಕಾರ. ನಮಸ್ಕಾರ. ಲೇಟ್ ಆಯಿತು, ಮಳೆ ಆಗಲಿ ಬಂದ್ರಲ್ಲ, ಖುಷಿ. ಇಲ್ಲಿ ಫುಲ್ಲು ಅಂಗಲೆಲ್ಲ ಹೋಗಿದೆ, ಮಳೆ ಬಂದು. ಹೌದು, ರಿಟರ್ನ್ ಹೇಗೆ ಹೋಗೋದು ಅದೇ ಕಷ್ಟ ಇದೀಗ. ಜಾರ್ತದೆ, ಪರವಾಗಿಲ್ಲ ಇದಾಗ್ತಿತ್ತು. ಅದನ್ನ ಅಲ್ಲೇ ಇಟ್ಟೇನು. ಹಾಂ ಸರ್, ಆಫ್ ಮಾಡಬೇಕು, ತೆಗೀರಿ ಮಾಡ್ತೇವೆ ಮೇಲಕ್ಕೆ. ಸುಮಾರು ಪಿಕ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅದರ ಮಧ್ಯೆ ಅದರಲ್ಲಿ ಬೇರೆ ಬೇರೆ ಪ್ರಶ್ನೆ ಹುಡ್ಕೊಂಡು ಅದನ್ನೇ ಕೇಳ್ಕೊಂಡು. ನಮಸ್ಕಾರ. ಜರ್ನಲಿಸಮ್. ಹೌದು, ಇದು ಕಸಿನ್. ಇವರು ಅವರಮ್ಮ. ಬಾಲಕೃಷ್ಣನ ಅವರೊಟ್ಟಿಗೆ ತುಂಬ 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 ಕ್ಲೋಸ್. ಅವತ್ತಿನ ಅಂದರೆ ಇದರಲ್ಲಿ ರಾಮೇಶ್ವರ
ಅಷ್ಟೇ ಬರಲಿಲ್ಲ. ಬಂದಿದ್ದೀನಿ. ನಿಮ್ದು ಹೆಸರು? ಶರತ್. ಹೌದಾ? ನಾನು ಪ್ರೋಗ್ರಾಮ್ ಇರುವಾಗ ಹೌದಾ? ವತ್ಸನ ನಾವು ಕರಿತೇವೆ, ಶ್ರೀವತ್ಸ. ಈಗ ಪ್ರಯಾಣಕ್ಕೆಲ್ಲ ಬರಬೇಕು. ಅದಕ್ಕೆ ಬಂದಿದ್ದೇನೆ. ಜಿಜ್ಞಾಸ ಎಲ್ಲ ಇತ್ತಲ್ಲ ಹೌದು. ಅಮ್ಮ ಬಂದಿದ್ದೀರಾ ಆಶ್ರಮ ಕರ್ಕೊಂಬಂದು ಬರೋಣ. ಅಮ್ಮನ ಕರ್ಕೊಂಬನ್ನಿ ಆಶ್ರಮಕ್ಕೆ ಕರ್ಕೊಂಬಂದಿ. ಕರ್ಕೊಂಡು ಖುಷಿ ಆಯ್ತು ಎಲ್ಲ ಕರ್ಕೊಂಬಂದು. ಮನೆಯಿಂದ ನಮ್ಮ ಕರ್ಕೊಂಡು ಹೌದು ಅಲ್ಲ ಒಂದೇ ಇದರಲ್ಲಿ ಬರುವಾಗ ಖುಷಿ ಆಗ್ತದೆ. ಕರ್ಕೊಂಬಂದ್ರೆ ಹಾಂ ಕರ್ಕೊಂಡು ಅಲ್ವಾ? ಹೊರಡು ಎಲ್ಲ ನಾವು ಹೊರಡಿಸ್ಬೇಕು ಅಂತ ನೋಡಿ. ಈಗ ಅಲ್ಲೂ ಬಂದಿರಲ್ಲ ಈಗ ಹೋಗುದು. ಹಾಂ ಕಾರಿದೆ ಊಟ ಮಾಡಿ ಸಮಯ ಇರೋದ್ರೆ ಸ್ವಾಮೀಜಿ ಎಷ್ಟೊತ್ತು ಬಂದರು? ಅವರು 6 ಗಂಟೆ ಹೇಗಿದೆ. ಅವರೇ ಬಂದು ನಮಸ್ತೆ. ಬನ್ನಿ ಬೇಕಂದ್ರೆ ಬ್ಯಾಗ್ ಮತ್ತೆ